ಥ್ಯಾಂಕ್ ಯು. ಅವರಿಗೆ ಥ್ಯಾಂಕ್ ಯು. ಒಳ್ಳೇದಾಗಲಿ. ಹೇಳು, ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? ಅಣ್ಣ ಇವೆ ಒಬ್ಬಕ್ಕೆ ಅಣ್ಣ ಇದಾಗ ನಮ್ಮ ಅಪ್ಪ ಅಮ್ಮ ಮೊನ್ನೆ ಇವತ್ತು 1 ವರ್ಷ ಏನೋ ಆಗಿಲ್ಲ ಅಣ್ಣ, ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರೆ. ಅಪ್ಪ ಅಮ್ಮ ಇಬ್ರುವಾ? ಅಣ್ಣ ಅಯ್ಯೋ, ಒಂದ್ ನಿಮಿಷ. ನೀವು ತಂದೆ ತಾಯಿಗೆ ಒಬ್ಬರೇ ಮಗಳು? ಹೌದೌದೌದಣ್ಣ. ನಿಮ್ದು ಹೊಲ ಮನೆ ಆಸ್ತಿ ಏನಾದ್ರು ಇದೆಯಾ? ಒಂದ್ ಮನೆ ಇದೆ ಅಣ್ಣ. ಓಕೆ. ಆಸ್ತಿ ಅಪ್ಪ ಅಮ್ಮಂಗೆ ಒಂದು ಮನೆ ಬಿಟ್ರೆ ಬೇರೆ ಏನು ಇರ್ಲಿಲ್ವಾ? ಇಲ್ಲ ನಮ್ಮ ಮನೆ ಒಂದೇ ಇತ್ತು. ಅಪ್ಪ ಕೂಲಿ ಕೆಲಸ ಮಾಡ್ತಾ ಇದ್ರು. ಏನಾಯ್ತು ಆ ದಿನ? ಏನ್ ನಡೀತು? ಅವ್ರು ತೀರೋಗಿದ್ದ ದಿನ ಏನಾಯ್ತು ಕತೆ ಹೇಳುವ. ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಣ್ಣ. ನಿಮ್ ಮನೆದೇವ್ರ ಅದು? ಇಲ್ಲ ಅಣ್ಣ, ನಮ್ಮ ಮನೆ ದೇವ್ರು ಹುಲಿಯಮ್ಮ. ಓಕೆ. ನೀವ್ ಇರ್ಲಿಲ್ವಾ ಅಲ್ಲಿ? ನಾವಿದ್ವಿ ಅಣ್ಣ. ನಾವು ಹೋಗಿದ್ವಿ, ಅಜ್ಜಿ ಒಂದೇ ಬಿಟ್ಟು ಮನೇಲಿ ಹೋಗಿದ್ವಿ. ದಾರಿಯಲ್ಲಿ ಬರುವಾಗ ಇದು ಮಳೆ ಫುಲ್ ಇತ್ತಣ್ಣ. ಗಾಡಿ ಬೇರೆ ಕಡೆಗೆ ಹೋಗಿ ಬಿದ್ದು ಬಿಡ್ತಾನ ಕೆಳಗೆ. ನನಗೆ ಎಚ್ಚರನೇ ಇಲ್ಲ ಅವಾಗ. ಡ್ರೈವ್ ಮಾಡ್ತಿದ್ದವ್ರು ಯಾರು? ಅಪ್ಪ. ನಿಮ್ದು ಕಾರ್ ಇತ್ತಾ? ನಮ್ದು ಅಂದ್ರೆ ಅವರು ಅಪ್ಪ ಯಾವಾಗಾರ ಅವರು ಸಾವುಕಾರದಂತ ಇಸ್ಕೊಂಡ್ ಬರ್ತಿದ್ರು. ಓಕೆ, ನಿಮ್ದಲ್ಲ, ಬಟ್ ಬೇರೆಯವ್ರದ್ದು ಬಾಡಿಗೆಗೆ ಇಸ್ಕೊಂಡಿದ್ರಿ ಅಥವಾ ಏನು ಅಲ್ಲಿ ಹೋಗಿ ಬರ್ಲಿಕ್ಕೆ ಇಸ್ಕೊಂಡಿದ್ರಿ? ಇದೆ ಪರಿಚಯದವ್ರು, ಊರಾಗ ಸಾವುಕಾರ ಅಂತ ಇರ್ತಾರಲ್ವಾ, ಸ್ವಲ್ಪ ಪರಿಚಯ ಇದ್ರೆ ಅವ್ರ ಹತ್ರ ಇಸ್ಕೊಂಡಿದ್ರು. ಹೌದೌದು. ಬಟ್ ಅಲ್ಲಿ ನಿಮಗ್ ನೆನಪಿರೋ ತರ ಏನಾಯ್ತು ಆ ಕ್ಷಣ? ಅಂದ್ರೆ ನನಗೆ ಎಚ್ಚರನೇ ಇಲ್ಲ. ಮಳೆ ಫುಲ್ ಬರ್ತಾ ಇತ್ತು. ಗಾಡಿ ಹಿಂಗ್ ಹೋಗಿದ್ದಷ್ಟೇ, ಟರ್ನ್ ಆಗಿದ್ದಷ್ಟೇ ಇದಾಯ್ತು. ಆಮೇಲೆ ಎಚ್ಚರನೇ ಇಲ್ಲ. ನನಗೆ ಎಚ್ಚರ ಆದಾಗ ನಾನು ಆಸ್ಪತ್ರೆಯಲ್ಲಿ ಇದ್ದೆ. ಅಂದ್ರೆ ಅದೇನು ಟರ್ನ್ ಇತ್ತ ಅಥವಾ ಬೇರೆ ಯಾರೋ ಬಂದು ಗುದ್ತಾರೆ ಅಂತ ಸಡನ್ ಆಗಿ ಟರ್ನ್ ಮಾಡಿದ್ದ? ಏನು ಇಲ್ಲ, ಅದು ಮಳೆ ಜಾರಿಗೆ ಅವ್ರಿಗೆ ಬ್ರೇಕ್ ತಪ್ಪಿಡ್ತು ಅಂತ ಕೈಯಲ್ಲಿ. ಅದು ನೀರು ಬ್ರೇಕ್ ಇಡಕ್ ಆಗ್ಲಿಲ್ಲಂತೆ, ನೀರು ಫುಲ್ ಹೋಗ್ತಾ ಇತ್ತು. ಸ್ವಲ್ಪ ಇಳಿಜಾರೈತಿ. ಬಟ್ ಗಾಡಿ ಸ್ಪೀಡ್ ಇತ್ತಾ? ಹೌದು. ಇಲ್ಲಿ ಗಾಡಿ ಏನ್ ಸ್ಪೀಡ್ ಇದ್ದಿಲ್ಲ. ರೋಡ್ ಸ್ವಲ್ಪ ಚೆನ್ನಾಗಿತ್ತಿಲ್ಲ. ರೋಡ್ ಸರಿ, ಕಲ್ಲು ಮಣ್ಣು ಅಲ್ಲ, ಸ್ವಲ್ಪ ಮಣ್ಣು ಬಾಳ ಜಾರ್ಕೆ ಇತ್ತು. ಅದು ಕೈ ತಪ್ಪಿ ಹಂಗ ಹೋಗೋದು ಈ ಕಡೆ ಟರ್ನ್ ಆಗ್ಬಿಟ್ಟಂತ ಅವ್ರಿಗೆ ಹೇಳ್ತಾರೆ. ಈ ಕಡೆ ಏನು ಹಳ್ಳ ಇತ್ತ ಅಥವಾ ಏನಿತ್ತು ಈ ಕಡೆ? ಈ ಕಡೆಗೂ ಹಳ್ಳ ಇತ್ತಣ್ಣ. ಎಷ್ಟಡಿ ಆಳವಾದ? ಎಷ್ಟು ಆಳವಾದದ್ದು? ಬಾವಿಗಿಂತ ಅರ್ಧ ಇರ್ಬೋದಣ್ಣ. ಓಹೋ, ಅಂದ್ರೆ ಸಮ ಇದ್ದಿದ್ರೆ ಇಷ್ಟೊಂದು ಆಗ್ತಿರ್ಲಿಲ್ಲ. ಆಗ್ತಾ ಇಲ್ಲ, ಪೂರ್ತಿ ಕೆಳಗ್ ಹೋಗಿದಾಯ್ತ. ನನಗೆ ಎಚ್ಚರ ಇಲ್ಲ. ನನಗೆ ಆಸ್ಪತ್ರೆಗೆ ಎದ್ದು ಹೋದ್ಮೇಲೆ ಅಪ್ಪ ಅಲ್ಲೇ ಡೆತ್ ಆಗಿದ್ರು, ಅಮ್ಮ ಸೀರಿಯಸ್ ಆಗಿದ್ರು ಐಸಿ ಒಳಗ. ಹಂಗೆ ಅಪ್ಪ ಸ್ಪಾಟ್ ಅಲ್ಲಿ ಡೆತ್ ಆಗಿದ್ರು? ಸ್ಪಾಟ್ ಅಲ್ಲೇ ಹೋಗಿದ್ರು. ಅಮ್ಮ ಸ್ವಲ್ಪ ಆಸ್ಪತ್ರೆವರೆಗೂ ಜೀವಂತವಾಗಿದ್ರು? ಹೌದೌದು, ಆಸ್ಪತ್ರೆಯಲ್ಲೇ ಇದ್ರ. ಅವ್ರು ಮತ್ತೆ ಒಂದ್ ಅರ್ಧ ಗಂಟೆ ಆದ್ಮೇಲೆ ಅವರು ನಾನು ನೋಡಕ್ಕೆ ಹೊರಗಷ್ಟೇ ನೋಡಕ್ ಬಿಟ್ರು. ಅಂದ್ರೆ ನನ್ನ ನಿತ್ಕೊಳಕ್ ಆಗಿದ್ದಿಲ್ಲ. ನಾನು ಬಳ್ಳುಗಳು ಎಲ್ಲ ಕಟ್ಟಾಗಿದ್ರು ಕೆಳಗಡೆ ಕಾಲಾಗ. ಹೌದೌದೇನ. ಓಹೋ, ಬೆರಳು ಕಟ್ಟಾಗ್ಬಿಟ್ಟಿದ್ದು? ಕಟ್ಟಾಗಿದ್ದು. ಒಂದು ಎಡಗೈ ಮುರಿದಿತ್ತನ. ಅಷ್ಟಕ್ಕೆ ನಾನಿಲ್ಲ, ನೋಡ್ತೀನಿ ಅಂದ್ರೆ ಅವ್ರಿಲ್ಲ, ನಿನಗೆ ನಿತ್ಕೊಳಕ್ ಆಗಲ್ಲ, ಇದು ಮಾಡಕ್ ಆಗಲ್ಲ ಅಂತಂದು ಇದು ಮಾಡಿದ್ರು. ಅದು ಮತ್ತೆ ಅಮ್ಮ ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಇದಾಯ್ತು. ಅಜ್ಜಿಗೆ ಕಾಣಿಸಂಗಿಲ್ಲ. ಹೌದೌದು. ಅಜ್ಜಿ ಅಂದ್ರೆ ಅಪ್ಪನ ಅಮ್ಮ? ಅಪ್ಪನ. ಬಟ್ ನೀವು ಅಮ್ಮನನ್ನ ಕಡೆ ಬಾರಿ ಆಸ್ಪತ್ರೆಯಲ್ಲಿ ನೋಡಿದ್ದಷ್ಟೇ? ಹೌದಣ್ಣ, ಆಸ್ಪತ್ರೆಯಲ್ಲಿ ನೋಡಿದ್ದೆ. ಆ ವೇಳೆಗೆ ತಂದೆ ತೀರು ಹೋಗಿದ್ದಾರೆ ಅಂತ ನಿಮಗೆ ಸುದ್ದಿ ಗೊತ್ತಿತ್ತಾ? ಹಂಗ ಆಮೇಲೆ ಒಂದ್ ಸ್ವಲ್ಪ ಬಿಟ್ಟು ಹೇಳಿದ್ರಣ. ಅಂದ್ರೆ ಅಪ್ಪ ಎಲ್ಲ ಕೇಳಿದೆ ನಾನು, ಅಮ್ಮ ಆಸ್ಪತ್ರೆಗೆ ಇಲ್ಲ, ಅಮ್ಮ ಇದಾರೆ, ಅಪ್ಪ ಇಲ್ಲದಾರ ಅಂತಂದ್ರೆ, ಇಲ್ಲ ಬರ್ತಾರೆ ಅಂತ. ಮತ್ತೆ ಬೇರೆಯವ್ರು ಮಾತಾಡ್ಕೊಳಕತ್ತಿದ್ರಲ್ಲ, ಆಮೇಲೆ ಹೇಳಿದ್ರು, ಇದು ಮಾಡ್ಕೋಬಾರ್ದು, ನೀನ್ ಆರಾಮಾಗಿರೋ, ಧೈರ್ಯವಾಗಿರೋ, ಏನಾಗಲ್ಲ ಹೇಳ್ತಾ ಇದ್ರ. ಸಂಬಂಧಿಕರೆಲ್ಲ ಬಂದಿದ್ರು ಅಷ್ಟೊತ್ತಿಗೆ? ಬಂದಿದ್ದಣ್ಣ, ಅವಾಗ ಕರೆಕ್ಟ್ ಬಂದಿದ್ರು. ನೋಡುವ, ಪಾಪ ನಗ್ತಾ ಹೇಳ್ತಿ ಮನ್ಸಲ್ಲಿ ಎಷ್ಟೋ ವಿಚಾರಗಳು. ಇಲ್ಲ ಅಂದ್ರೆ ಅಂದ ಟೈಮಿಗೆ ಅಲ್ಲ ಅವ್ರು ಬರೋದು. ಇಂದ ಟೈಮಿಗೆ ಇದು ಇಲ್ಲ ನನಗೆ ಶಕ್ತಿ ಕೊಟ್ಟದೆ ನಿಮ್ಮೆಲ್ಲ ವಿಡಿಯೋ. ಅಂದ್ರೆ ಈಗ ನೀವು ಅಂದ್ರೆ ಆ ಸಮಯದಲ್ಲಿ ಆ 2 ಸಾವನ್ನ ನೀವು ತುಂಬಾ ದುಃಖ ಪಟ್ರ ಅಥವಾ ಏನಿತ್ತ ಆ ಸ್ಥಿತಿಯಲ್ಲಿ? ಮನಸ್ಥಿತಿ ಏನಿತ್ತು? ನಾಳೆ ಏನು ಒಬ್ಳ ನನ್ನ ಕತೆ ಏನು ಅಂತ ಯೋಚನೆ ಬಂತ ಯೋಚನೆಗಳು? ಇಲ್ಲ, ಅದು ಹೆಂಗಂದ್ರೆ ನಾನು ಸೋತೋಗ್ಬಿಟ್ಟೆ.
ಏನ್ ಮಾಡ್ಬೇಕಂತಾನೆ ಇದು ಇಲ್ಲ ನನಗೆ. ಅದು ನೋವೊಂದಿತ್ತಲ್ವಾ, ಸ್ವಲ್ಪ ಪ್ರಜ್ಞೆ ಹೋಗ್ತಾ ಇರ್ತಿತ್ತು ಅವಾಗ. ಸ್ವಯಂ ಈ ಸಾವಿನ ನೋವಲ್ಲದೆ ನಿಮ್ದೇ ಕೆಲವು ನಿಮ್ಗೇನ್ ತೊಂದರೆ ಹಾ, ಆಗಿತ್ತು? ನನಗೆ ಬಳ್ಳುಗಳು ಕಟ್ಟಾಗ್ಯವಣ ಕೆಳಗಡೆ ಕಾಲಳು 3. ಹ್ಮ್. ಎಡಗೈ ಮುರಿದಿತ್ತು, ಎಡಗೈ ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ. ಬೆರಳುಗಳು ಫುಲ್ ಕಟ್ ಈಗ ಹಂಗೆ ಇದಾವೆ ಅಂದ್ರೆ? ಈಗ ಈಗ ಹಂಗೆ ಇದೆ. ಇದಾಗಿ ಎಷ್ಟು ದಿನ ಆಯ್ತವ? ಒಂದು 6 ತಿಂಗಳಾಯ್ತಣ್ಣ. ಅದೆಲ್ಲ ಅಂತ್ಯಕ್ರಿಯೆ ನಾವು ಎಲ್ಲ ಮಾಗಿ ಇದೆಲ್ಲ ಆಗಿ ಇದಾಯ್ತು. 1 ವರ್ಷದೊಳಗೆ ಇದೆ. ಮುಂದಿನ ದಿನ 4-5 ತಿಂಗಳಾದ್ರೆ 1 ವರ್ಷ ಆಗುತ್ತೆ. ಏನು ಓದ್ತಾ ಇದ್ರು? 10ನೇ ಕ್ಲಾಸು 11ನೇ ಕ್ಲಾಸು? 9ನೇ ಕ್ಲಾಸ್ ಓದ್ತಾ ಇದ್ದಾನ. ಓಹೋ, 9ನೇ ಕ್ಲಾಸು. ಅದು ಸ್ವಲ್ಪ ಲೇಟಾಗಿ ಸೇರಿಸಿದ್ರು ನಮ್ಮ ಮನೇಲಿ ಸ್ಕೂಲಿಗೆ. ನಿಮ್ನ ಸುಮ್ನೆ ಕುತೂಹಲಕ್ಕೆ ಹೇಳ್ತೀನಿ, ಅಂದ್ರೆ ಈ ಘಟನೆ ನಡೆಯೋಕ್ಕಿಂತ ಮುಂಚೆ ಕಾರಲ್ಲಿ ಬರ್ಬೇಕಾದ್ರೆ ಅಥವಾ ಅಲ್ಲೆಲ್ಲೋ ದೇವಸ್ಥಾನದಾಗ ಇರ್ಬೇಕಾದ್ರೆ ಅವ್ರು ಏನಾದ್ರು ನಿಮಗೆ ಅಂದ್ರೆ ಸಾವು ಯಾರಿಗೂ ಬರುತ್ತೆ ಅಂತ ಗೊತ್ತಿರಲ್ಲ, ಬಟ್ ವಿಧಿ ಆಟದ ತರ ಏನಾದ್ರು ಬೇರೆ ಮಾತಾಡ್ತಿದ್ರ ನಿಮ್ ಜೊತೆ? ಅವರು ಏನಾದ್ರು ಹೇಳಿದ್ರಲ್ಲ? ಬೇರೆ ಅಂದ್ರೆ ಏನು ಇಲ್ಲ, ನಂಗೆ ಮಾಮೂಲಾಗಿ ಮಾತಾಡ್ಕೊಂತ ಬರ್ತಾ ಇದ್ವಿ. ಅಜ್ಜಿಗೆ ಎಷ್ಟು ತೋರ್ಸಿದ್ರು ಆರಾಮ ಆಗ್ತಾ ಇಲ್ಲಲ್ಲ, ಅದ್ರ ಬಗ್ಗೆ ನಿಮ್ ತಂದೆಗೆ ಬೇಸರ ಇತ್ತು? ಬೇಸರ ಇದ್ದು ಮಾತಾಡ್ತಾ ಇದ್ರು. ಅಯ್ಯೋ. ಅದು ಸಂಘದಲ್ಲಿ ಸ್ವಲ್ಪ ಲೋನ್ ಇದೆ, ಅದ್ರ ಸ್ವಲ್ಪ ತಗ್ಸಿ ಬೆಂಗಳೂರಿಗಾದ್ರೂ ಹೋಗೋಣ. ಅಮ್ಮ ಪಾಪ ಬಾಳ ಪೆಚ್ಚಾಡ್ತಾರೆ ಅವಾಗ ಅವ್ರಿಗೆ ಅಂದ್ರೆ ಅರ್ಧಕ್ಕೆ ಕಣ್ಣು ಹೋಗಿದ್ವಣ. ಕಣ್ಣು? ಅಜ್ಜಿಗೆ ಯಾವಾಗ ಹೋಗಿದ್ದು ಕಣ್ಣು ಅವ್ರಿಗೆ? ಸ್ವಲ್ಪ ದಿನ ಆದ್ಮೇಲೆ ಬೋದು ಅಂತ ಹೇಳಿದ್ರಣ ಅಪ್ಪರ. ಅಂದ್ರೆ ಹುಟ್ಟಿನಿಂದ ಅಲ್ಲ? ಹುಟ್ಟಿನಿಂದೆಲ್ಲ ಅಲ್ಲೇ ಮದ್ವೆಗಿಂತ ಮುಂಚೆನ ಹೋಗಿದ್ವಂತೆ ಅಜ್ಜಿಗೆ. ಅವ್ರ ಮದುವೆಗಿಂತ ಮುಂಚೆ. ಅಂದ್ರೆ ಅಪ್ಪರು ಇದು ಇದ್ದಾಗ ಇದು ಇದ್ದಿಲ್ಲ ಅಂತನ. ಹಂಗಾಗಿ ಇಲ್ಲ ತೋರ್ಸೋಣ ಮತ್ತೆ ಎಲ್ಲಾದ್ರೂ ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊಂತ ಬರ್ತಾ ಇದ್ರು. ಮತ್ತೆ ಮಾಮೂಲಿ ಮಾತಾಡ್ಕೊಂತ ಎಲ್ಲಾರು ಹಂಗ ಕಾಡ್ಕೊಂತ 3 ಬರ್ತಾ ಇದ್ವಿ. ಓಕೆ, ನೀವು ಅಲ್ಲೇನೋ ಕಾರಣಕ್ಕೆ ನಕ್ಕಿದ್ದು ಹೌದಾ? ನಗ್ತಾ ಇದ್ವಿ ನಾವು. ಅಂದ್ರೆ ನಗು ಸ್ಥಿತಿನೂ ಇತ್ತು, ಏನೋ ಮಾಡ್ಕೊಂಡು ನಗ್ತಾ ಬರ್ತಾ ಇದ್ರಿ? ಹೌದೌದೌದನ. ಅಮ್ಮನೂ ನಗ್ಸ್ತಾ ಇದ್ರು, ಬಾಳ ನಗ್ಸ್ತಾ ಇದ್ರು ಅಮ್ಮ. ಇದು ಮಾಡ್ತಾ ಇದ್ರ, ನಾನು ಅಮ್ಮ ಜೊತೆಗೆ ಕುತ್ಕೊಂಡಿದ್ವಿ, ಅಪ್ಪ ಮುಂದೆ ಇದ್ರ. ಮಳೆ ಫುಲ್ ಬರ್ತಾ ಇತ್ತು. ಆಮೇಲೆ ಅಮ್ಮ ಹೇಳಿದ್ರು ಸ್ವಲ್ಪ ಬಿಟ್ಟು ಹೋಗೋಣ, ರೋಡ್ ಚೆನ್ನಾಗಿಲ್ಲ ಅಂತಂದ್ರೆ. ಮತ್ತೆ ಕತ್ಲಾಗ್ಬಿಡ್ತೈತಿ, ಅಮ್ಮ ಒಬ್ರ ಅದರ ಮನೆಗ ಹೋಗ್ಬಿಡೋಣ ಅಂತಂದ್ರಿಲ್ಲ, ಪರವಾಗಿಲ್ಲ ಸ್ವಲ್ಪ ಮತ್ತೆ ಜಾಸ್ತಿ ಆಗ್ಬಿಟ್ರೆ ಮತ್ತೆ ರೋಡ್ ಕಾಣ್ಸಂಗಿಲ್ಲ, ಕತ್ಲಾಗ್ಬಿಡ್ತೈತಿ. ಅಲ್ಲಿಗೂ ಇಲ್ಲಿಗೂ ಎಷ್ಟು ಕಿಲೋಮೀಟರ್? ಒಂದು 9-10 ಕಿಲೋಮೀಟರ್. 9 ಕಿಲೋಮೀಟರ್. ನಿಮ್ಮ ಊರಿಗೂ ದೇವಸ್ಥಾನಕ್ಕೂ ಒಂದು 9-10 ಕಿಲೋಮೀಟರ್. ಒಂದ್ ಸ್ವಲ್ಪ ಅಡವಿ ತರ ಆಯ್ತು, ಕಾಡು. ಕಾಡು. ರೋಡ್ ಚೆನ್ನಾಗಿಲ್ವಾ ಅಲ್ಲಿ? ಅಂದ್ರೆ ಸ್ವಲ್ಪ ಮೇಲೆ ಸುತ್ತ ಹೋಗ್ಬೇಕಣ್ಣ, ಅದು ಮಳೆ ಬಂದು ಇದಾಗ್ಬಿಟ್ಟೈತೆ. ಅಂದ್ರೆ ಅಲ್ಲಿ ಆ ಜಾಗದಲ್ಲಿ ನಿಮ್ದೊಬ್ರದ್ದಾಗಿರೋದ ಅಥವಾ ಇಲ್ಲಿ ಈ ಮುಂಚೆ ಏನಾದ್ರು ಅಲ್ಲಿ ಘಟನೆ ಇತಿಹಾಸ ಇದೆಯಾ ಅದಕ್ಕೆ? ಬಂಡಿಗಳೆಲ್ಲ ಬಿದ್ದಿದ್ವು ಅಂತಾನೆ ಸೈಡಿಗೆ, 1-2 ಬಂಡೆ. ಅವಾಗೆಲ್ಲ ಸರಿ ಮಾಡಿದ್ರು ರೋಡ್. ಈಗ ಮತ್ತೆ ಅದಕ್ಕೆ ಕೆಟ್ಟ ಮಳೆ ಇದಾಗಿ ಅರ್ಧ ರೋಡ್ ಅಂದ್ರೆ ಅರ್ಧಕ್ಕೆ ಈಗ ಹೆಂಗ ಎಲ್ಲ ರೋಡ್ಗಳಲ್ಲಿ ಅರ್ಧ ಕೆಟ್ಟ ಇದಾಗಿರ್ತಾವ, ಡ್ಯಾಮೇಜ್ ಆಗಿರ್ತಾವಲ್ಲ, ಆ ತರ ಆಗಿತ್ತು. ಆ ತರ ಆಗಿ ಕಾರು ಮಾಲೀಕರೇನು ಕೇಳಲಿಲ್ಲ? ನಮ್ಮ ಹತ್ರ ಏನೋ ಒಂದಂಗ ಮಾತಾಡ್ಸಕ್ ಬಂದಿದ್ರಣ, ಅವ್ರೇನು ಹೇಳಿಲ್ಲ. ಅದ್ರ ಪರಿಸ್ಥಿತಿ ಎಲ್ಲ ಅವ್ರಿಗೆ ಗೊತ್ತಿಲ್ಲ. ಅಪ್ಪ ಎಲ್ಲ ಅವ್ರ ಮನೆಗ್ ಸ್ವಲ್ಪ ದಿನ ಕೆಲಸ ಮಾಡಿದ್ರು, ಅವ್ರೇನು ಕೇಳಿಲ್ಲ. ಸ್ವಲ್ಪ ದುಡ್ಡು ಕೊಟ್ಟು ಹೋದ್ರು ನಾ ಅಜ್ಜಿ ಕೈಯಕ. ಅಜ್ಜಿ ಮತ್ತೆ ನಮ್ ಕೈಗ ಕೊಟ್ಟು ಸ್ವಲ್ಪ ದಿನ ನೋಡ್ಕೊಂಡ್ರ. ಮುಂದೆ 3-4 ತಿಂಗಳು ಕಾಲು ಇಲ್ಲ ಆಪರೇಷನ್ ಮಾಡಿಸ್ಬೇಕು ಹಂಗಂದ್ರ ಪರವಾಗಿಲ್ಲ ನಡಿತೈತಿ. ಹಂಗಯ್ಯ ನಮ್ ಮನೆಗ್ ಬಂದಿದ್ ಬಿಡ್ರಿ, ಇದು ಮನಿ ಇದು ಮಾಡಿದ್ರಾಯ್ತು, ಮಾರಿಬಿಟ್ಟು ನಿಮ್ ಹೆಸರು ನಾವ್ ಇಡ್ತೀವಿ, ನಾವ್ ನೋಡ್ಕೊಂತೀವಿ ಅಂತ ಬಂದ್ರು. ಅಜ್ಜಿ ಇಲ್ಲ ಬೇಡ, ನಾ ಏನೋ ಒಂದ್ ಮಾಡ್ತೀನಿ ಅಂತಂದ್ ಹೇಳಿದ್ರು ಅಜ್ಜಿ. ಅಜ್ಜಿಗೆ ಎಷ್ಟು ವರ್ಷ? ಅಜ್ಜಿಗೆ 72. ಪಾಪ ಈ ಸಮಯದಲ್ಲಿ ಮಗನ್ ಸಾವನ್ನ ಹೆಂಗ್ ತಡೆದಿರ್ಬೇಕು ಅಜ್ಜೀವ? ಅಯ್ಯೋ, ಅವ್ರಿಗಿಂತ ಅಜ್ಜಿನ ಇಡಕ್ ಆಗಂಗೆ ಇಲ್ಲ ನಮ್ಗೆ. ಅಲ್ಲ, ಯಾರಿಗಾದ್ರೂ ಅಷ್ಟೇ ಇಲ್ವ, ನಾವು ಅವ್ರ ಸೇವೆ ಮಾಡ್ಬೇಕಾದ ಮಗನ ಹೆಣವನ್ನ ನೋಡಿದಾಗ ತಾಯಿಗೆ ಅಲ್ಲ ಪುಣ್ಯ ಅವ್ರಿಗೆ ಕಣ್ ಕಾಣಿಸಲ್ಲ.
ಅದೇ ಅದು ಹೇಳಕ್ ಆಗತ್ತಿಲ್ಲ ಅಷ್ಟು ಜನ. ಇವಾಗ ಆ ಸಮಯದಲ್ಲಿ ಜನಗಳೆಲ್ಲ ಸಂಬಂಧಿಕರೆಲ್ಲ ಬಂದು ಭರವಸೆ ಕೊಡೋರು, ನಾವಿದ್ದೀವಿ ಯೋಚನೆ. ಬಂದಿದ್ರು. ಅಲ್ಲ, ಈಗ ಏನಾಗುತ್ತೆ ಅಂದ್ರೆ ಅವ್ರು ಮಾಡ್ತಾರೋ ಬಿಡ್ತಾರೋ, ಬಟ್ ಆ ಸಮಯದಲ್ಲಿ ಒಂದು ಧೈರ್ಯ ಕೊಡೋದು ಬಹಳ ಮುಖ್ಯವಾಗುತ್ತೆ. ಹೌದೌದು, ಕರೆಕ್ಟ್. ಯಾವುದೇ ಆಗ್ಲಿ, ಈಗ ನಾನು ಅಷ್ಟೇ ಜನಗಳಿಗೆ ಏನು ದುಡ್ಡು ಕೊಡಲ್ಲ, ಒಂದು ಧೈರ್ಯ ಕೊಡ್ತೀನಿ. ಹೌದೌದು, ಹಿಂಗ್ ಹೋಗ್ರವ. ಬಟ್ ನನ್ಗನ್ಸೋದು ಆ ಯಜಮಾನ್ರು ಅಥವಾ ಯಾರೋ ಶ್ರೀಮಂತರು ಬಂದು ನಮ್ಮಲ್ಲೇ ಹಿರಿಯರಂತೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂದಾಗ ನಿಮ್ಮ ಅಜ್ಜಿ ಒಳ್ಳೆ ನಿರ್ಧಾರ ತಗೊಂಡವ್ರೆ. ಹೌದೌದು, ಕರೆಕ್ಟ್ ಅಣ್ಣ. ಇಲ್ಲ, ನಮ್ಮ ಮನೇಲಿ ಬಂದಿರ್ರಿ, ಮತ್ತೆ ಸುಮ್ಮನೆ ನಾವು ಡೈಲಿ ಬರಕ್ ಆಗಂಗಿಲ್ಲ ನೋಡಕ್ಕೆ. ಮತ್ತೆ ಯಾವಾಗಾರು ಬರ್ತಿ ಬೆಳಿಗ್ಗೆ ಬಂದಂಗ ಹೋಗ್ಬೇಕಾಗತ್ತೆ ಅಂತ ಸ್ವಲ್ಪ ದಿನ ಊಟ ಎಲ್ಲ ಇದು ಮಾಡಿದ್ರಣ. ಮತ್ತೆ ಆಮೇಲೆ ನಾವ್ ಎಷ್ಟ್ ದಿನ ಅಂತ ಕೊಡ್ಬೇಕು ಹಂಗ ಹಿಂಗಂತ ಮಾತು ಬರ್ತಾ ಇದ್ವು. ಅದಕ್ಕೆ ಸುಮ್ಮನೆ ತಿಂದು ಊಟನೆಲ್ಲ ಕಕ್ಕ ತರ ಮಾಡ್ಬಿಡ್ತಾವ ಮಾತು. ಅದಕ್ಕೆ ಅಜ್ಜಿ ಇಲ್ಲ ಬೇಡ, ನಾವ್ ಕೈಲಿ ಎಷ್ಟಾಗತ್ತೆ ಅಷ್ಟ್ ಮಾಡ್ಕೊಂತೀವಿ, ನಾವು ಇದು ಮಾಡ್ಬೇಡ್ರಿ ಅಂತಂದ ಹೇಳಿ ಅವ್ರ ಸಾವ್ಕಾರ ಮನೆಗ್ ಬಂದ್ ದುಡ್ಡು ಕೊಟ್ಟಿದ್ರನ. ಅದಕ್ಕೆ ಅದು ಒಂದ್ ಸ್ವಲ್ಪ ಬ್ಯಾಂಕ್ ನಲ್ಲಿ ಇಟ್ಬಿಟ್ಟು ಇದು ಮಾಡ್ತಾ ಇದ್, ಬಡ್ಡಿ ಬರ್ತಾ ಇತ್ತು. ಅದೇ ರೇಷನ್ ಎಲ್ಲಾ ತಗೊಂಬಂದ್ ಕೊಡ್ತಾ ಇದ್ರು ಪಕ್ಕದ ಮನೆಯವ್ರ. ನಾವ್ ಅಣ್ಣರಿಗೆ ಹೇಳ್ತಾ ಇದ್ವಿ, ಅವ್ರು ತಗೊಂಬಂದ್ ಕೊಡ್ತಾ ಇದ್ರು. ಒಂದ್ ಸ್ವಲ್ಪ ಪರವಾಗಿಲ್ಲ, 3 ತಿಂಗಳು ರೆಸ್ಟ್ ತಗೊಂಡೆ ಅಣ್ಣ. ಆಮೇಲೆ ಆಟ ಆಡಕತ್ತಿದ್ದೆ. ಮತ್ತೆ ಸ್ಕೂಲ್ ಕತೆ ಏನಾಯ್ತು? ಸ್ಕೂಲ್ ಅಲ್ಲಿ ಬಿಟ್ಟೆ ಅಣ್ಣ ನಾನು. ಅಲ್ಲಿಗೆ ಮತ್ತೆ ಸುಮ್ನೆ ಯಾಕೆ ಯಾರಿಲ್ಲ, ಅಜ್ಜಿ ಅಂತ ಅಜ್ಜಿ ನೋಡ್ಕೊಳಕ್ ಬೇಕಲ್ಲ, ನಮ್ ದಿನ ಊಟಕ್ಕೆ ಬೇಕಲ್ವಾ. ಅಂದ್ರೆ ಈಗ ನೀವು ಸ್ಕೂಲ್ ಹೋದ್ರೆ ಅಜ್ಜಿ ನೋಡ್ಕೊಳ್ಳೋರು ಯಾರು ಅಂತ ಇಲ್ಲ ಅಂತಲ್ಲ, ಅಥವಾ ದುಡಿದೇ ಇದ್ರೆ ನಡೆಯಲ್ಲ? ಅಜ್ಜಿಗೆ 2 ಕೋಣ. ಓಕೆ, ದುಡಿಲೆ. ಇವನ್ ಈ ಎಮ್ಮೆ ಅಥವಾ ಹಾಲ್ ಕರಿಯೋರು ಇದೆಲ್ಲ ಮುಂಚೆನೂ ಇತ್ತ ಅಥವಾ? ಇಲ್ಲ ಅಣ್ಣ, ಅವರು ಸಾವುಕಾರ ಮನೆಯಲ್ಲಿ ನಾವು ಕೇಳಿದ್ವಿ, ಒಂದ್ ಎಮ್ಮೆ ಕೊಡಿ ನಾವ್ ಇದು ಮಾಡ್ತೀವಿ ಅಂತಂದ. ನಾನ್ ಮೈಸ್ತೀನಿ, ನಾನ್ ಹೆಣ್ತೀನಿ ಅಂತಂತ ನಾನ್ ಹೇಳ್ದೆ. ನಿನ್ ಕೈಲಿ ಆಗಲ್ಲಮ್ಮ, ಬೇಡ, ರೂಢಿ ಇರಂಗಿಲ್ಲ, ನನ್ಗೆ ಹಾಲಿಂದ ರೂಢಿ ಐತಿ, ನಾನ್ ಇದು ಮಾಡ್ತೀನಿ ಅಂತಂದ್ ಹೇಳ್ದೆ. ನೀನ್ ಮಾಡ್ತಂದ್ರ ನಾನು ಇದು ಮಾಡಂಗಿಲ್ಲ, ಫ್ರೀ ಆಗಿ ತಗೋ ಅಂತಂದ್ ಹೇಳಿದ್ರೆ, ಇಲ್ಲ ನಾನ್ ದುಡ್ಡು ಕೊಡ್ತೀನಿ ಅಂತಂದ್ ಹೇಳ್ದೆ. ಇಲ್ಲ ಬೇಕಾದ್ರೆ ದಿನ 1 ಲೀಟರ್ ಹಾಲು ಕೊಡ್ತೀನಿ ಅಂತ. ಅಯ್ಯೋ ಬೇಡಮ್ಮ ತಾಯಿ. ಅಂದ್ರೆ ಈಗ ನೀವು ಯಾರು ಫೋನ್ ಇಸ್ಕೊಂಡಿದ್ರಿ ಇವ್ರೇನ ಆ ಸಾವುಕಾರರು? ಅಂದ್ರೆ ಇಲ್ಲ ಅವ್ರು ಬೇರೆ. ಅವ್ರು ಬೇರೆ, ಇವ್ರು ಬೇರೆ. ಇವ್ರಿಗೆ ಅಂದ್ರೆ ಹಂಗ ಮಾತಕ್ ಕೊಡ್ತೀವಲ್ವಾ, ಇವ್ರು. ಆಗ್ಲಿ ಬಟ್ ಅವ್ರು ನಿಮಗೆ ಸ್ವಲ್ಪ ಫ್ರೀ ಆಗಿ ಕೊಟ್ರು ಅಂತ. ಹೌದೌದು, ಫ್ರೀ ಕೊಡ್ತೀರಾ? ಒಂದ್ ದಿವಸಕ್ಕೆ ಎಷ್ಟು ಕೊಡ್ತೀರಾ ಅವ್ರಿಗೆ? ಇಲ್ಲ, ಅವ್ರಿಗೆ ಕೊಡಂಗಿಲ್ಲ. ಅವರು ಬಾಳ ಇದಾವೆ ಎಮ್ಮೆ. ಅವ್ರೇನ್ ಬೇಡ ಅಂದಿದ್ದಾರೆ? ಬೇಡ, ನಿನಗೆ ಅಷ್ಟು ಧೈರ್ಯ ಐತಂದ್ರೆ ನೀನ್ ಮಾಡ್ಕೊಂಡು, ನಿನಗೆ ಆಗ್ಲಿಲ್ಲ ಅಂದ್ರೆ ಯಾವಾಗಾರ ಕರ್ಕೊಂಬಂದಿಲ್ ಬಿಡು, ನೀನ್ ಬೇಕಾದ್ರೆ ದುಡ್ಡಿನ ಸಹಾಯ ಬೇಕಂದ್ರೆ ಕೇಳೋಣ. ಬೇಡ, ನಾ ಆಗ್ಲಲ್ಲಿ ಇಸ್ಕೊಳೋದು ಬೇಡ. ನಾನೀಗ ಒಂದ್ ದುಡಿಮೆ ಇದ್ರಪ್ಪ ಅಂದ್ರೆ ನಾನ್ ಮಾಡ್ಕೊತೀನಿ. ಅಲ್ಲವ, ನನ್ಗನ್ಸೋದು ಅವರು ದೇಶ ಏನಾದ್ರೂ ಇರ್ಲಿ, ಬಟ್ ಈ ಸಮಯದಲ್ಲಿ ಅವರು ಅಷ್ಟು ಬೆಂಬಲ ಕೊಟ್ಟಿರೋದು ನಿನ್ ಪಾಲಿನ ಭಾಗ್ಯ. ಅದು ಮರೆಯಂಗಿಲ್ಲ ಅಲ್ವಾ? ಅಲ್ಲ, ಈಗ ನನ್ಗನ್ಸೋದು ಹಂಗೆಲ್ಲ ಆದಾಗ ತಂದೆ ತಾಯಿ ಹೊರಟು ಹೋದ್ರು, ಅಜ್ಜಿ ಒಬ್ರಿದ್ದಾರೆ ಪಾಪ, ಅವ್ರು ಎದ್ದು ಓಡಾಡಿ ಸಾಕೋ ಸ್ಥಿತಿಲಿಲ್ಲ. ಬದುಕು ನಾಳೆ ಏನು ಅಂತ ಭಯ ಅನ್ನಿಸ್ಲಿಲ್ವ ನಿಮಗೆ? ಭಯ ಈಗಲೂ ಇದೆಯಾ ಅಥವಾ ಭಯ? ಇಲ್ಲ, ಎಲ್ಲ ವಿಡಿಯೋಗಳು ನಿಮ್ದು 3 ತಿಂಗಳು ನೋಡಿ ಎಲ್ಲ ಗಟ್ಟಿದ್ದಾರೆ ತಂದ್ಕೊಂಡ್ಬಿಟ್ಟಿದೀನಿ. ನೀನ್ 16 ವರ್ಷದ ಹುಡುಗಿಯಿಂದ ಈ ಮಾತು ಕೇಳಕ್ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಿಜವಾಗ್ಲಣ್ಣ, ಎಲ್ಲ ವಿಡಿಯೋನು ಕೇಳಿದೀನಿ, ಎಲ್ಲಾರ ಮಾತನ್ನು ಧೈರ್ಯ ತುಂಬಿಕೊಂಡಿದೀನಿ. ಇವತ್ತು ಸಿಕ್ಕುತ್ತ ಪುಣ್ಯ. ಈಗ ಓದ್ತಾ ಇದ್ರೆ ನೀನ್ 10ನೇ ಕ್ಲಾಸ್ ಇರ್ತಿದ್ದ? ಈಗ SLC ಇರ್ತಿದ್ದೆ. ಓದ್ತೀಯಾ? ಈಗ ಓದ್ತೀಯ ನೀನು? ಇಲ್ಲ, ಬೇಡಣ್ಣ. ಕೇಳಿದ್ರು, ಅವ್ರ ಸಾವುಕಾರನು ಕೇಳಿದ್ರು, ನಾವ್ ಏನಿದ್ರೆ ಸಹಾಯ ಮಾಡ್ತೀವಿ ಅಂತಂದ್ರೆ. ಮತ್ತೆ ಅವ್ರು ಇದು ಮಾಡ್ಬೋದು, ಅವ್ರ ಮನೇಲಿ ಗಂಡ್ಮಕ್ಳಿದ್ದಾರೆ. ಮತ್ತೆ ನಾಳೆ ಒಂದು ತಪ್ಪು ಏನಾರ ಮಾತು ಬಂದ್ಬಿಟ್ರೆ ಮತ್ತೆ ಅದು ಸಹಿಸ್ಕೊಳಕ್ ಆಗಂಗಿಲ್ಲ ನನ್ನಿಂದ. ಅವ್ರ ಮನೆಗೆ ಬರೀ ಗಂಡ್ಮಕ್ಳಿದ್ದಾರೆ 3. ಇವಾಗ ಏನು ಅವ್ರು ಯಾವಾಗ ಎದಕ್ಕಾದ್ರೂ ಬರ್ಲೇಬೇಕು ನಮ್ಮ ಮನೆಗೆ, ಏನು ಸಹಾಯ ಮಾಡ್ತಂತ ಏನು ಕೊಡಿಸ್ಲೇಬೇಕಾಗತಿ. ಮತ್ತೆ ನಾವ್ ಕರೆಕ್ಟ್ ಆಗೋದು ಜನ, ಮತ್ತೆ ಅದು ಸ್ವಲ್ಪ ಚಿಕ್ಕ ಆಗೋಗ್ತದೆ. ನಾನ್ ಬೇರೆ ಒಬ್ಬಕ್ಕೆ ಇರ್ತೀನಿ ಅಜ್ಜಿ ಜೊತೆ. ಅಜ್ಜಿ ಕಾಣಿಸಂಗಿಲ್ಲ. ಮತ್ತೆ ಹುಡ್ರು ಬರೋದು ಹೋಗೋದು ಮಾಡ್ಬಿಟ್ರೆ ನಮ್ ಮನಸ್ಸಿನಲ್ಲಿ ಏನು ಇರಂಗಿಲ್ಲ. ಮತ್ತೆ ಅವ್ರ ಏನಾದ್ರು ಹೇಳ್ಬಿಟ್ರೆ ಅದು ಸಹಿಸ್ಕೆ ಇದು ಬೇಕಾಗ್ತದೆ, ಅದು ಬೇಡ ಆಗ್ತದೆ. ಇಲ್ಲಿವರೆಗೂ ಯೋಚನೆ ಮಾಡಿದ್ಯವ ನೀನು?
ಅಣ್ಣವ್ರ ಪಾಪ ಏನು ಬರಂಗೆ ಅವ್ರ ಮನೆ ಹತ್ರ ಹೋದ್ರೆ ಮಾತಾಡ್ಸ್ತಾರೆ. ಹೋಗ್ತಾ ಇರ್ತೀನಿ ಅವಾಗ ಅವಾಗ ಏನಾದ್ರು ಇದಾಯ್ತಪ್ಪ ಅಂತಂದ್ರೆ ಅಜ್ಜಿನ ಅಂದ್ರ ಒಬ್ಳೆ ಹೋಗಲ್ಲ, ಅಜ್ಜಿನ ಕರ್ಕೊಂಡ್ ಹೋಗ್ತೀನಿ. ಅಜ್ಜಿ ಕರ್ಕೊಂಬಾ ಅಂತ ಹೇಳ್ತಾರೆ. ಏನಾರ ಅಡ್ಗೆ ಮಾಡ್ದಾಗ ಸ್ವೀಟ್ ಏನಾರ ಮಾಡ್ದಾಗ ಹೇಳಿರ್ತಾರೆ, ಊಟಕ್ಕೆ ಹೋಗಿರ್ತೀವಿ. ಊಟ ಮಾಡ್ಕೊಂಡ್ ಅಜ್ಜಿ ನಾನು ಬರ್ತೀವಣ್ಣ. ಏನಾರ ಮತ್ತೆ ಮಾಡಿದ್ರೆ ಏನಾರ ಅಡ್ಗೆ ಮಾಡಿದ್ರೆ ಕಟ್ ಕಳ್ಸಿರ್ತಾರೆ. ಅಜ್ಜಿ ಇದ್ದಾಗ ಅವ್ರು ಬಂದ್ ಕೊಟ್ಟು ಹೋಗಿರ್ತಾರೆ. ನಾ ಇದ್ದಾಗಂದ್ರೆ ಬರಂಗಿಲ್ಲ. ನೀವಿದ್ದಾಗ ಬರಲ್ಲ ಅಂತ. ನಾವ್ ಹೋದ್ರೆ ಅದೊಂದು ಸೂಕ್ಷ್ಮತೆ ಈಗ ಪಾಪ ಅವ್ರಿಗೂ ಅರ್ಥ ಆಗಿದೆ ಅಂತ. ಒಂದ್ ಹೆಣ್ಮಗ್ಳಿರೋ ಮನೆಗೆ ಈ ತರದ್ದು ಇಲ್ಲ, ನಾನು ಅವ್ರ ಅಂಕಲ್ ಇದ್ರಿಗೆ ಹೇಳ್ದೆ, ಇಲ್ಲ ಮತ್ತೆ ಕೇಳಿಸ್ತಾ ಇಲ್ಲ. ಅಣ್ಣರ ಅದಕ್ಕಾರ ಬರ್ಲೇಬೇಕ ಮನೆಗೆ, ನೀವ್ ಓದಿಸ್ತೀರಾ ಅಂತ ನಾವ್ ಇದು ಇರ್ತೈತಿ. ಆಮೇಲೆ ತಪ್ಪು ತಿಳ್ಕೊಬೇಡ್ರಿ, ನನಗೆ ಓದೋ ಆಸೆ ತುಂಬಾ ಇದೆ. ನೀವ್ ಓದಿಸ್ತೀರಾ ಮತ್ತೆ ನಾಳೆ ಏನಾದ್ರು ಅಂದ್ಬಿಟ್ರೆ ನಮ್ಗೆ ಸಹಿಸ್ಕೊಳಕ್ ಆಗಂಗಿಲ್ಲ. ಮತ್ತೆ ಬ್ಯಾಡ್ರಿ ಅಂಕಲ್, ಪರವಾಗಿಲ್ಲ, ಎಷ್ಟೋ ಬುದ್ಧಿ ಇದೆಯಲ್ಲ, ಸಾಕು ನನಗೆ. ಓದೇ ಇದು ಮಾಡ್ಬೇಕನ್ನೋದ್ ಏನಿಲ್ಲ. ಈಗ ಎಂತೆಂತ ಓದೋರಿಗೆ ಕೆಲ್ಸ ಇಲ್ಲ, ಯಾವ್ದೋ ಒಂದ್ ಕೆಲ್ಸ ದೇವ್ರು ಹುಟ್ಸಿರ್ತಾನೆ, ಹುಲ್ ಬೇರೆ ಮೇಯ್ಸಂಗಿಲ್ಲ. ನಿನಗೆ ಎಮ್ಮಿ ಒಂದ್ ಕೊಟ್ಟಿದ್ರಲ್ಲ ಸಾಕು, ನಾನ್ ದುಡ್ಕೊಂಡ್ ತಿಂತೀನಿ ಅಂತಂದ ಹೇಳ್ದೆ ನಾನು. ಈಗ ಎಮ್ಮಿ ನಾನ್ ಎಷ್ಟ್ ದಡ್ಡ ಅಂತ. ಯಾಕಣ್ಣ? ಅಯ್ಯಪ್ಪ ದೇವ್ರಿ ಪರಮಾತ್ಮ, ಎಷ್ಟು ಅದ್ಭುತವಾಗಿ ಬದುಕನ್ನು ಅರ್ಥೈಸ್ಕೊಂಡಿದ್ದೀಯಾ, ಅಥವಾ ನಾಳೆ ಒಂದು ಹೆಣ್ಮಗಳಾಗಿ ಸಮಾಜದಲ್ಲಿ ಬರಬಹುದಾದ ಸೂಕ್ಷ್ಮ ಸನ್ನಿವೇಶಗಳನ್ನು ಮೊದಲೇ ಊಹೆ ಮಾಡಿ ನೋಡಿ. ಅದಕ್ಕೆ ಹೇಳೋದು ಸಂಸ್ಕಾರ ಶಿಕ್ಷಣಕ್ಕಿಂತ ದೊಡ್ಡದು. ಇವತ್ತು ನೀನು ಅವರ ಜೊತೆ ಮಾತಾಡಿದಾಗ ಆ ಧರ್ಮ ಸೂಕ್ಷ್ಮಗಳನ್ನು ಬಹಳ ಚತುರತೆಯಿಂದ ಬಿಡಿಸಿ ಹೇಳಿ ಅವರಿಂದ ಸಹಿ ಅನ್ಸ್ಕೊಂಡಿದ್ಯಾ. ಇಲ್ಲಾಂದ್ರೆ ಈ ವಿಚಾರದಲ್ಲಿ ಕೆಲವೊಮ್ಮೆ ನಿಷ್ಠೂರ ಆಗ್ಬಿಡ್ತೀವಿ. ಇಲ್ಲ, ಅಪ್ಪ ಆಗ್ಬಿಡುದ್ ಕತೆ. ಅಪ್ಪ ಅಮ್ಮಂದು ಲವ್ ಮ್ಯಾರೇಜ್ ಅಲ್ಲಣ್ಣ, ಸ್ವಲ್ಪ ರಿಲೇಷನ್ ಬರೋದು ಕಮ್ಮಿನೇ. ಅವರು ಮಾತಾಡ್ತಾ ಇದ್ರು ಆತರ ಇರ್ಬೇಕು, ಈ ತರ ಇರ್ಬೇಕು, ಲವ್ ಮ್ಯಾರೇಜ್ ಎಲ್ಲ ಹಿಂಗೆ ಹಂಗೆ ಅಂತಂದ ಅವ್ರ ಜೀವನದಲ್ಲೇ ನಡೆಯೋದೆಲ್ಲ ನೋಡ್ತಾ ಇದ್ವಲ್ಲ. ನಮಗೆ ಒಂಥರ ಸಣ್ಣಗಿದ್ದ ನೋಡ್ಕೊಂತ ಬಂದ್ಬಿಟ್ಟೆ. ಈಗ ಈ ಕಷ್ಟ ಕಾಲದಲ್ಲಿ ಅದು ಎಲ್ಲ ನೆರವಿಗೆ ಬರ್ತಾ ಇದೆ. ನಿಜವಾಗ್ಲ ಹೌದು. ಮತ್ತೆ ನಿಮ್ಮ ವಿಡಿಯೋಗಳಲ್ಲಿ ಸೇಮ್ ಟು ಸೇಮ್ ಎಲ್ಲವೂ ಹಂಗೆ ಇರ್ತಾವಲ್ವಾ. ಅದಕ್ಕೆ ಅಕ್ಕ ಒಂದ್ ಫೋನ್ ಕೊಡ್ಸಿದ್ರು ನನಗೆ, ಕೀಪ್ಯಾಡ್ ಫೋನ್ ಕೊಡ್ಸಿದ್ರಣ್ಣ. ದೊಡ್ಡ ಫೋನ್ ಕೊಡ್ತಿರಲ್ಲ ಅವರು. ಹೌದು, ಹಾಲು ಕೊಡ್ತೀವಲ್ಲ, ಹೌದು. ಇಲ್ಲ ದೊಡ್ಡ ಫೋನ್ ಕೊಡಿಸ್ತೀನಿ ಅಂದ್ರೆ, ಇಲ್ಲ ಬೇಡ ನನಗ್ ಸಣ್ಣ ಫೋನೇ ಸಾಕು, ದೊಡ್ಡ ಫೋನ್ ಬೇಡ ಸುಮ್ನೆ, ಮತ್ತೆ ಅದು ಇದು ಎಲ್ಲ ಮತ್ತೆ ತಲೆಗೆ ಹೋಗಿ ಸುಮ್ನೆ ನಾನ್ ಹಾಳಾಗ್ತೀನಿ, ಫೋನ್ ಏನ್ ಹಾಳಾಗಲ್ಲ. ವೆರಿ ಗುಡ್. ಫೋನ್ ಅಂಗಡಿ ಅವೇ, ನಮ್ ರಿಪೇರಿ ಮಾಡೋರು ಅವ್ರೆ, ಮನುಷ್ಯ ಹಾಳಾದ್ರೆ ಕಷ್ಟ ಅಂತ. ಹೌದೌದು. ಇಲ್ಲ, ಅದು ಫೋನ್ ನಾನು ಎಮ್ಮಿ ಮೇಸಕ್ ಹೋದಾಗ ಪಕ್ಕದ ಮನೆಯಾಗ ಮಾಡಿದ್ರೆ ಅಜ್ಜಿಗೆ ಊಟ ಕೊಡಕ್ಕೆ, ಅಜ್ಜಿ ಏನ್ ಮಾಡ್ತಾರೆ ಅಂತ ಕೇಳಕ್ ಅಷ್ಟೇ, ನನಗೆ ಅಷ್ಟೇ ಬೇಕಾಗಿದೆ. ಹೌದು, ಅಜ್ಜಿನ ದೂರದಿಂದ ವಿಚಾರಿಸ್ಕೊಳ್ಲಿಕ್ಕೆ ಬೇಕು, ವಿಚಾರಿಸ್ಕೊಳಕ್ಕೆ ಬೇಕು. ಮತ್ತೆ ಒಂದ್ಸರಿ ಮಳೆ ಬರ್ತಿರ್ತತಿ, ಇದು ಇಲ್ಲಲ್ಲ ಅಂತ ಹೇಳ್ಬಿಟ್ಟು. ಮನೆ ಸ್ವಲ್ಪ ವ್ಯವಸ್ಥಿತವಾಗಿದೆಯಾ? ಪರವಾಗಿಲ್ಲ, ಚೆನ್ನಾಗಿದೆ ಮನೆ. ಅದೇ ಮನೆ ಚೆನ್ನಾಗಿದ್ದಕ್ಕೆ. ಇಂಚಿನ ಮನೇನ? ಇಲ್ಲ, RCC ಮನೇನೆ ಹಾಕ್ಸಿದಾರಣ್ಣ ಅಪ್ಪ. RCC ಸಾಲ ಎಲ್ಲ ಏನು ಇಲ್ಲ. ಅವ್ರು 2-3 ಬಂದಿದ್ರು, ನನಗೆ 10,000 ರೂಪಾಯಿ ಇಸ್ಕೊಂಡಿದ್ರು, 20,000 ರೂಪಾಯಿ ಇಸ್ಕೊಂಡಿದ್ರು ಅಂತ ಹೇಳ್ಬಿಟ್ಟು. ಸರಿ ನಾನ್ ಕೊಡ್ತೀನಿ, ಎಷ್ಟೆಷ್ಟು ಕೊಟ್ಟಿದ್ದಾರೆ ನಾನ್ ಕೊಡ್ತೀನಿ, ಅಜ್ಜಿ ಮುಂದೆ ಏನು ಕೇಳ್ಬೇಡ್ರೆ ನಾನ್ ಕೊಡ್ತೀನಿ ಅಂತಂದು ಹೇಳಿ. ಮತ್ತೆ ಆಮೇಲೆ ಅವರು ದನಿಯರ ಹತ್ರ ಹೋಗಿ ನಾವು ಹೇಳಿದ್ವಿ, ಇಷ್ಟಿಷ್ಟು ಇಸ್ಕೊಂಡಿದಾರಂತೆ ಅಪ್ಪ ಅಣ್ಣ, ಕೇಳಿ ವಿಚಾರಿಸಿ ನಾ ಎಷ್ಟು ಇರೋ ನಾನ್ ಕೊಡ್ತೀನಿ ಅಂತ ನಾನು ಅವ್ರಿದ್ರಿಗೆ ಹೇಳಿದ್ದೆ. ಎಮ್ಮೆ ಕೊಟ್ಟಿದ್ರಲ್ಲ ಅವ್ರಿಗೆ. ಇಲ್ಲ, ನಾನು ಅವ್ರನ್ನ ಕಳಿಸಿ ಮಾತಾಡ್ತನಮ್ಮ, ಎಷ್ಟ್ ಕೇಳಿದ್ರು, ಒಬ್ರು 20,000, ಒಬ್ರು 25,000, ಒಬ್ರು 10,000 ಕೇಳಿದ್ರ ಅಂತಂದು ಹೇಳ್ದೆ. ಸರಿ, ಅವ್ರು ನನ್ನ ಹತ್ರ ಕಳ್ಸಿ ನಾನು ಹೇಳ್ತೀನಿ ಅಂತಂದೆ. ಅವ್ರು ಇವತ್ತಿಗಾದ್ರೂ ಬರ್ಲೇ ಇಲ್ಲ ಮನೆ ಹತ್ರ. ಅಲ್ಲ, ನಂಗೆ ಆ ದಣಿ ಕೈ ಮುಗಿಬೇಕು ಅನ್ನಿಸ್ತಾ ಇದೆ ಪಾಪ ಈ ಸಮಯದಲ್ಲಿ. ಅವ್ರ ನಡವಳಿಕೆ ಅಥವಾ ಅವ್ರು ನಡ್ಕೊಂಡಿದ್ದ ರೀತಿ, ಅಥವಾ ನೀವು ಪ್ರತಿ ಸಾರಿ ಏನಾದ್ರೂ ಸಮಸ್ಯೆ ಹೊತ್ಕೊಂಡು ಹೋದಾಗ ಅದಕ್ಕೆ ಬಹಳ ಸಂಯಮದಿಂದ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದು. ಹೌದು, ನನಗೇನು ಅನುಮಾನ ಇದ್ರು ಅವ್ರ ಹತ್ರನೂ ಹೋಗ್ತೀನಿ, ಕೇಳ್ತೀನಿ. ಈ ತರ ಇತ್ತು. ಮತ್ತೆ ರಾತ್ರಿ ಏನೋ ಸೌಂಡ್ ಆಗ್ತಾ ಇತ್ತು, ನಾ ಮನೆ ಹತ್ರ ಯಾರೋ ಬಂದ್ ಬಾಕ್ಲ ಬಡಿಯೋತರ ಸೌಂಡ್ ಆಗುತ್ತೆ, ನನಗೆ ಭಯ ಆಗುತ್ತೆ ಅಂತ
ಮತ್ತೆ ಅವರು ರಾತ್ರಿ ಬಂದ್ರೆ ನೀನ್ ಒಳಗ್ ಮಲ್ಕೋ ಅಂತಂದ್ ಹೇಳ್ಬಿಟ್ಟು 2 ನಾಯಿ ಕಟ್ಟಕ್ ಹೋಗಿರ್ತಾರೆ ಅಯ್ಯೋ, ಡೈಲಿ. ಯಾರೋ ಪೂರ್ವ ಜನ್ಮದಲ್ಲಿ ನಿಮ್ ತಂದೆ ಆಗಿದ್ರು ಅನ್ಸುತ್ತೆ ಅವರು. ನಿಜವಲ್ಲ, ನಮ್ಮ ಅಪ್ಪಾಜಿ ಕೂಡ ಅಷ್ಟು ಕೇರ್ ಮಾಡಿದ್ರೆ ಎಲ್ಲ. ಅವರು ಸ್ವಲ್ಪ ಹೇಳ್ಬಿಟ್ರೆ ನಿನ್ನ ಜೀವನದುದ್ದಕ್ಕೂ ಅವರ ಉಪಕಾರಗಳನ್ನ, ಅವರ ಈ ನೆರವಾಗುವಿಕೆಯನ್ನ ನೀನು ಸದಾ ಸ್ಮರಿಸ್ಬೇಕು. ಅದೇ ನಿನ್ನ ಧರ್ಮ ಕೂಡ. ಹೌದೌದು. ಇರ್ಲಿ, ಈಗ ಬದುಕು ಒಂದು ಮಟ್ಟಿಗೆ ಹೋಗ್ತಾ ಇದೆ. ಅವನ್ನ ಎಮ್ಮೆ ಮೇಯಿಸ್ತೀನಿ, ಮತ್ತೆ ಸಾಯಂಕಾಲ ಬಂದು ಹೂವ ಕಟ್ತೀನಿ. ಓಹೋ, ಹೂವು ಕಟ್ತೀಯಾ? ಹೂವ ಕಟ್ತೀನಿ. ಎಷ್ಟು ಕಟ್ತೀಯಾ? 1 kg ಕಟ್ತೀನಿ, 40 ರೂಪಾಯಿ ಬರುತ್ತೆ. 1 kg ಕಟ್ಲಿಕ್ಕೆ ಎಷ್ಟೊತ್ತು ಬೇಕು? ಒಂದು 3-4 ತಾಸು ಆಗುತ್ತಣ್ಣ. ಎಷ್ಟು ಗಂಟೆ ಕೂತ್ಕೊಳ್ತೀಯ ಕಟ್ಲಿಕ್ಕೆ? ಒಂದು ಅಂದ್ರೆ ಅವ್ ಬಂದಾಗ 3 ಗಂಟೆ ಬರ್ತಾವ ನಾವು. ನಾನು ಅಷ್ಟೊತ್ತಿಗೆ ಎಮ್ಮೆ ಮೇಯಿಸ್ಕೊಂಡ್ ಬಂದ್ಬಿಡ್ತೀನಿ. ಒಂದು 6 ಗಂಟೆಯಿಂದ ಅಥವಾ 7 ಊಟ ಮಾಡಿ ಕೂತ್ಕೊಳ್ತೀಯಾ? 3 ಗಂಟೆ ಬರ್ತಾವ, 4 ಗಂಟೆಯಿಂದ ಕುತ್ಕೊಂತೀನಿ. ಒಂದು 7 ಗಂಟೆ 8 ಗಂಟೆಗೆ ಮುಗಿಸ್ತೀಯಾ? ಒಂದ್ ಸ್ವಲ್ಪ ಉಳಿಸಿರ್ತೀನಿ. ಮತ್ತೆ 5 ಹಾಲು ಕೊಡಕ್ ಬಂದಿರ್ತೀನಲ್ಲ ಅಕ್ಕರ ಮನೆಗೆ, ಇದು ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಹೋಗ್ತೀನಿ. ಮತ್ತೆ ಹೋಗಿ ಊಟ ಮಾಡಿ ಮತ್ತೆ ಕುತ್ಕೊಂಡ್ಬಿಡ್ತೀನಿ ಅಣ್ಣ. ಕುತ್ಕೊಂಡು ಎಲ್ಲ ಮುಗಿಸಿ ಮಲ್ಕೊಂಡ್ಬಿಡ್ತೀನಿ 9:30. ನೋಡ್ಬೇಕು ಅಂತ ಅನ್ಸಲ್ವ ನಿನಗೆ? ರೀಲ್ಸ್ ಅಂತಾರೆ, ಎಲ್ಲ ಏನೇನೋ ನೋಡ್ತಾರೆ. ನಾನ್ ನೋಡ್ಬೇಕು ಅಂತ ಅನ್ಸಲ್ವ ನಿನಗೆ? ಇಲ್ಲ, ನನಗೆ ಅಂತ ಕಲೆ ಈಗ ತಲೆ ಕೊಡಕ್ ಟೈಮೇ ಇಲ್ಲ. ನನಗೆ ಕೆಲ್ಸ ಎಲ್ಲ ಮಾಡತ್ತಿಗೆ ಮೈಕೈ ಎಲ್ಲ ನೋವು ಬಂದ್ಬಿಡ್ತತಿ. ಯಾವಾಗ ಮಕ್ಕಂಡೇನಪ್ಪ ನಂಗ ಅಜ್ಜಿ ಗುಟ ಮಾತಾಡ್ತೀನಿ ನಾನು. ಅಜ್ಜಿ ಜೊತೆಗೆ ಮಕ್ಕೊಂಡ್ಬಿಡ್ತೀನಿ. ಅಜ್ಜಿ ಕುಟ್ ಅಜ್ಜಿ ಗುಟ್ಟಾಗ ಅಜ್ಜಿ ಎಲ್ಲ ಮಾತಾಡ್ತಾರೆ. ಏನ್ ಮಾತಾಡ್ತೀಯ ಅಜ್ಜಿ ಕುಟ್ ನೀನು? ಅಜ್ಜಿ ಗುಟ್ಟಾಗ ಅವ್ರು ನಾನು ಅಪ್ಪ ಅಮ್ಮನ ಅನ್ಸಿದ್ರು ಅವ್ರು ಬೇರೆ ರೂಟಿಗೆ ತಗೊಂಡ್ ಹೋಗ್ಬಿಡ್ತಾರೆ. ಸ್ವಲ್ಪ ಇಲ್ಲ, ಅದನ್ನ ಮರ್ಸಕ್ ಟ್ರೈ ಮಾಡ್ತಾರೆ ಅವ್ರು ನನಗೆ. ನೀನ್ ಹೆಂಗಿದ್ದಿ ಗೊತ್ತಾ, ಚೆನ್ನಾಗಿದ್ದೆ. ಹಳೆ ಕಥೆಗಳು ಹೇಳ್ತಾರೆ ಒಂಚೂರು ಆತರ. ಅಂದ್ಕೊಂಡೆ ಅವರು ಪಾಪ ಮಗನ್ ಕಳ್ಕೊಂಡಿರೋದಕ್ಕೆ ನೀವೇನೋ ಒಂಚೂರು ತಂದೆ ವಿಚಾರ ಎತ್ತಿದ್ರೆ ಅವ್ರು ಅಳಕ್ ಶುರು ಮಾಡ್ಬಿಡ್ತಾರೆ ಅಂತ. ಬಟ್ ಇಲ್ಲಿ ಅವರು ನಿಮಗೆಲ್ಲ ಅಳು ಬರುತ್ತೋ ಅಂತ ಅವರೇ ವಿಷಯ ಚೇಂಜ್ ಮಾಡ್ಬಿಡ್ತಾರೆ. ಹೌದೌದು, ವಿಷಯ ಚೇಂಜ್ ಮಾಡ್ಬಿಡ್ತಾರೆ. ನೀನ್ ಹಂಗಿದ್ದಂತೆ, ನೀನ್ ಹೆಂಗಿದ್ದಂತೆ ಅಂತಂದು ಹೇಳಿ ಇದು ಮಾಡ್ತಾ ಇದ್ರು. ಅಜ್ಜಿಗೆ ಕಣ್ ಕಾಣಿಸಂಗಿಲ್ಲ ಅಂತ ಅನ್ನಂಗೆ ಇಲ್ಲ ಅಣ್ಣ. ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ಅಲ್ಲಲ್ಲ, ಇದೇ ಜಾಗದಾಗ ಇದೇ ಐತಂತ ಹೇಳ್ತಾರೆ. ಮನೇಲೆಲ್ಲ ಅಡ್ಡಾಡಿದಾರಲ್ಲ, ಅಪ್ಪ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಈ ತರ ಹೋದ್ರೆ ಈ ರೂಮು, ಇಷ್ಟ ಹೆಜ್ಜಿಗೆ ಇಷ್ಟ ರೂಮು, ಇದೇ ರೂಮು, ಇಷ್ಟೋದ್ರ ಅವ್ರ ರೂಮ್, ಇಷ್ಟೋದ್ರ ಬಾತ್ರೂಮು, ಎಷ್ಟೋದ್ರ ಅಡಿಗೆ ಮನೆ, ವ್ಯವಸ್ಥೆ ಇದೆಯಾ? ಹೆಜ್ಜೆ ಎಣಿಸ್ಕೊಂಡು ಹೋಗ್ಬಿಡ್ತಾರೆ. ನೀವು ಎಲ್ಲೋ ಎಮ್ಮೆ ಮೇಯಿಸ್ಲಿಕ್ಕೆ ಹೋದಾಗ ಅವ್ರ ಮಧ್ಯಾಹ್ನ ಅವ್ರಿಗೇನಾದ್ರು ಆತರ ತೊಂದ್ರೆ ಆದ್ರೆ ಅವ್ರ ಪಾಡಿಗೆ ಅವ್ರ ನಿಭಾಯಿಸ್ಕೊಳ್ತಾರ ಅದನ್ನ. ಏನವ ಕೇಳಿಸ್ತಾ ಇಲ್ಲ. ಕಟ್ ಆಗ್ತಿದೆ. ಕಟ್ ಆಗ್ತಿದೆ. ಕೇಳಿಸ್ತಿದ್ಯಾ? ಅಲ್ಲ, ಬಟ್ ನಿಮ್ ಧ್ವನಿ ಕಟ್ ಆಗ್ತಿದೆ, ಏನು ಕೇಳಿಸ್ತಾ ಇಲ್ಲ. ಮೊದ್ಲು ಹೆಂಗ್ ಇಟ್ಕೊಂಡಿದೆ ಹೆಂಗೆ ಇಟ್ಕೊಳ್ಳೋ? ಸ್ವಲ್ಪ ಬಂತು ಮತ್ತು ಹೋಯ್ತು. ಅಯ್ಯೋ, ಏನವ ಹಿಂಗಾಗ್ಬಿಡ್ತು ಪಾಪ. ಓಕೆ, ಕೇಳಿಸ್ತಿದ್ಯಾ? ನನ್ ಧ್ವನಿ ಕೇಳಿಸ್ತಿದ್ಯಾ? ಹೇಳುವ. ಅಜ್ಜಿದೇನೋ ಹೇಳ್ತಿದ್ದೆ. ಅಜ್ಜಿನ ಅವ್ರಿಗೆ ಬಾತ್ರೂಮ್ಗೆಲ್ಲ ಹೋಗ್ತಾರಣ. ಅಲ್ಲೇ ಇವಾಗ ಸ್ವಲ್ಪ ಅವ್ರ ರೂಮಲ್ಲಿ ಮಂಚ ಇತ್ತು. ನಾನು ಅದಕ್ಕೆ ಬಾತ್ರೂಮ್ ಪಕ್ಕಕ್ಕೆ ಹಾಕ್ಸ್ಬಿಟ್ಟೆ ಮಂಚನ. ಬಾತ್ರೂಮ್ ಹೋಗಿ ಬಂದು ಅಲ್ಲೇ ಮಲ್ಕೊಂತಾರೆ. ಊಟ ಎಲ್ಲ ಕೆಳಗಿಟ್ಟು ಹೋಗಿರ್ತೀನಿ. ಅವ್ರು ತಗೊಂಡು ಊಟ ಮಾಡಿರ್ತಾರೆ. ಒಂದೊಂದ್ಸರಿ ನಾನ್ ಬರೋರಿಗೆ ನಾನು ಅಡಿಗೆ ಎಲ್ಲ ಮಾಡೋ, ರೊಟ್ಟಿ ಎಲ್ಲ ಬಡ್ದು ಹೋಗ್ಬಿಟ್ಟಿರ್ತೀನಿ. ಅಡಿಗೆ ಎಲ್ಲ ಚೆನ್ನಾಗ್ ಬರುತ್ತಾ? ಬರುತ್ತಾನೆ. ಏನೇನ್ ಮಾಡ್ತೀಯ ಅಡಿಗೆ ನೀನು? ನಾನು ಮುದ್ದೆ ಮಾಡ್ತೀನಿ, ಚಪಾತಿ ಮಾಡ್ತೀನಿ, ರೊಟ್ಟಿ ಮಾಡ್ತೀನಿ. ಒಂದೊಂದ್ಸಲ ಅಕ್ಕ ಫೋನಲ್ಲೆಲ್ಲ ಟಿವಿಯಲ್ಲಿ ಹಚ್ಕೊಟ್ರೆ ಮ್ಯಾಗಿ ನೋಡಿದ್ದೆ. ಅಲ್ಲ, ಸಾರಿ, ನೂಡಲ್ಸ್. ನೂಡಲ್ಸ್ ಅಜ್ಜಿ ಎಲ್ಲ ತಿನ್ನಂಗಿಲ್ಲ. ಇದ್ದಾಗ್ಲೇ ಕಲ್ತಿದ್ದು, ಆಮೇಲೆ ಕಲ್ತಿದ್ದು? ಇಲ್ಲ ಅಣ್ಣ, ಅಮ್ಮ ಮಾಡ್ತಾ ಇದ್ರು. ಅಮ್ಮ ನೋಡಿ ಚಪಾತಿ ಇದೆಲ್ಲ ಮುಂಚೆನೆ ಕಲ್ತಿದ್ದ, ನೋಡ್ಕೊಂಡಿದ್ದೆ.
ಅಂದ್ರೆ ನೋಡ್ಕೊಂಡಿದ್ದೆ ನಾ ಅಷ್ಟು ಬರ್ತಿದ್ದಿಲ್ಲ, ಅಮ್ಮನೇ ಎಲ್ಲ ಮಾಡ್ತಾ ಇದ್ರು. ಅಂದ್ರೆ ಅವಾಗ ಅವಾಗ ಎರಡೆರಡು ರೊಟ್ಟಿ ಇಟ್ಟು ಬಿಟ್ಟು ಹೋಗ್ತಾ ಇದ್ರು, ಉದುತ್ತಾ ಇದ್ದೆ. ಹ್ಮ್ ಅಂದ್ರೆ ಸ್ವಲ್ಪ ಕಲಿಸ್ತಾ ಇದ್ರ ಅಮ್ಮ ಅಡ್ಗೆನ. ರೊಟ್ಟಿ ಮಾಡ್ತೀಯಲ್ಲ ಯಾರಾದ್ರೂ ತಿನ್ನಂಗಿರ್ತಾವ ಅಂತ. ಅಯ್ಯೋ ಆ? ಪಾರ್ಸಲ್ ಹೇಳ್ದೆ ಬೇಕಂದ್ರೆ ಪಾಪ. ಹೇಳ್ರಿ. ನಿಮ್ ಮನ್ಸಿನಷ್ಟೇ ಅವು ಚೆನ್ನಾಗಿರ್ತವೆ. ಹ್ಮ್. ಕಳಿಸ್ಕೊಡ್ತೀಯಾ? ಅಣ್ಣ ಕಳಿಸ್ಕೊಡ್ತೀಯನವ? ನಿಜವಾಗ್ಲೂ ಕಳಿಸ್ಕೊಡ್ತೀನಿ. ಅಯ್ಯೋ. ಅಂದ್ರೆ ನನಗ್ ಸುಡಕ್ ಬರಲ್ಲ, ನಾನು ಲಟ್ಟಿಸ್ಬಿಡ್ತೀನಿ. ಓಕೆ, ಹಿಂಗ್ ಒತ್ತಿ ಕೊಡ್ತೀಯಾ ಅಂತ? ಅಂದ್ರೆ ಅಗಲ ಮಾಡ್ಕೊಡ್ತೀಯಾ ಅಂತ? ಅದೇ ಅಲ್ಲಿಲ್ಲ, ಈಗ ಚಪಾತಿ ಹೆಂಗ್ ಮಾಡ್ತೀವಿ ಅದೇ ತರ ರೊಟ್ಟಿ ಉದ್ದು ಬಿಡ್ತೀನಿ. ಓಹೋ. ರೊಟ್ಟಿ ಬಡಿತಾರಲ್ಲ ಆತರ, ಅಮ್ಮ ಬಡಿತಾರ ಆತರ ಬರಂಗಿಲ್ಲ. ಚಪಾತಿ ಅದೇ ಸೀಮೆಲ್ಲ ಇಟ್ಟು ಉದ್ದು ಬಿಡ್ತೀನಿ ಅಷ್ಟೇ. ಇರ್ಲಿ ಅಯ್ಯೋ, ಶುರು ಮಾಡಿದ್ಯಲ್ಲವ. ಏನ್ 2 ವರ್ಷ 11 ವರ್ಷ ಸಮಯವ ಅಂದ್ರೆ ಕಲಿತ ಯಾವ ವಿದ್ಯೆ ಆದ್ರೂ ಬ್ರಹ್ಮ ವಿದ್ಯೆಯು ಕೋತಿ ವಿದ್ಯೆ ಆಗುತ್ತೆ. ಇಲ್ಲ ಈಗೆಲ್ಲ ಅಡಿಗೆ ಎಲ್ಲ ಮಾಡ್ತೈತಿ ನಾ, ಬರ್ತೈತೆ ಅಡಿಗೆ. 4 ಜನ ತಿನ್ಬೋದು, ಏನ್ ತೊಂದ್ರೆ ಇಲ್ಲ. ಹೌದೌದಣ್ಣ. ಇಲ್ಲ ಮತ್ತೆ ಇಲ್ಲಿ ಯಾವ ಫಂಕ್ಷನ್ಗಳು ಆದ್ರ ಅಕ್ಕರೆಲ್ಲ ಅಡಿಗೆ ಮಾಡಕ್ ಕರ್ಕೊಂಡ್ ಹೋಗ್ತಾರ. ನಾನ್ ಹೇಳಿರ್ತೀನಿ ತರಕಾರಿ ಹೆಚ್ಚಕ್ಕೆ, ಏನಾರ ಇದ್ರೆ ಕೆಲ್ಸ ಇದ್ರೆ ಹೇಳ್ರಿ ಅಂತಂದು. ಯಾವ್ದಾರ ಫಂಕ್ಷನ್ ಆದ್ರೆ ಅವ್ರು ಒಂದು ಗ್ರೂಪ್ ಇದೆ, ಅವ್ರು ಕರ್ಕೊಂಡ್ ಹೋಗ್ತಾರೆ. ಊರಲ್ಲಿ ಏನಾದ್ರು ಇತ್ತಪ್ಪ ಅಂದ್ರೆ ಅವ್ರಿಗೆ ಹೇಳಿರ್ತಾರಲ್ವಾ, ನನ್ನ ಜೊತೆ ಕರ್ಕೊಂಡ್ ಹೋಗ್ತಾರೆ. ಮಾಡ್ಬೇಕು, ಯಾವ್ದಕ್ಕೂ ಮುಜುಗರ ಪಟ್ಕೊಳ್ಬೇಡ. ದಾರಿ ಒಂದು ಬಿಟ್ಟು ಪಾಪ ಯಾರೋ ಬಂದು ಏನೋ ಹೆಲ್ಪ್ ಕೇಳಿದ್ರೆ ಮಾಡ್ಬೇಕು. ಅಂದ್ರೆ ಈಗ ನಿನ್ನಿಂದ ಒಂದು ಹೊಸ ಪರಂಪರೆ ಶುರುವಾಗೋ ಸ್ಥಿತಿಗೆ ಬಂದು ನಿಂತಿದೀಯ ನೀನೀಗ. ಈಗ ಭೀಷ್ಮನ ತರ ಎಲ್ಲವೂ ಯಾವುದೋ ಕಾರಣಕ್ಕೆಲ್ಲ ಅಳೆದು ಹೋಗ್ಬಿಟ್ರು. ಇಲ್ಲಿಂದ ಒಂದು ಹೊಸ, ಅಥವಾ ಯಾಕಂದ್ರೆ ಆ ತಂದೆ ತಾಯಿ ಆ ಎಲ್ಲರ ರಕ್ತವನ್ನ, ಅವರೆಲ್ಲರ ಇರುವಿಕೆಯನ್ನ ಜೀವಂತಗೊಳಿಸೋದಿಕ್ಕೆ ಉಳಿದಿರೋಳೆ ಒಬ್ಳು. ಇಲ್ಲಿಂದ ನಿನ್ನ ಬದುಕನ್ನ ಗೊತ್ತಿಲ್ಲ ನಾವ್ ಎಷ್ಟು ದಿನ ಬದುಕ್ತೀವಂತ, ಆದ್ರೆ ಬದುಕುವಷ್ಟು ದಿನ ನಾನು ತಂದೆ ತಾಯಿ ಇಲ್ಲ, ನನಗೊಂದು ಸ್ವಾತಂತ್ರ್ಯ ಇದೆ, ಯಾರು ಕೇಳೋರಿಲ್ಲ ಬಿಡು, ಅಜ್ಜಿ ಕಣ್ಣು ಕಾಣಿಸಲ್ಲ ಬಿಡು ಅಂದ್ರೆ ಈ ಯಾವುದೇ ರೀತಿಯ ದುರಹಂಕಾರಗಳು ನನ್ನ ಮನಸ್ಸಿಗೆ ಬಂದ್ಬಿಟ್ರೆ ಕೆಡೋದ್ ನಾನೇ. ಮತ್ತೆ ಜನ ಕಾಯ್ತಾ ಇರ್ತಾರೆ. ಬೇಡ, ಮೊದ್ಲು ಎಲ್ಲ ಅನುಕಂಪ ತೋರಿಸ್ತಾರವ. ಇಲ್ಲ, ಯಾರಾದ್ರೂ ಕೇಳ್ತಾರೆ ಅಲ್ಲಿ ಇಲ್ಲ, ಸುಮ್ನೆ ಅವ್ರ ಮನೆಗೆ ಎದಕ್ ಹೋಗ್ತೀಯ, ನಮ್ಮ ಮನೆಗೆ ಮಳಿ ಗಿಳಿ ಎಲ್ಲ ಭಯ ಆದ್ರೆ ನಮ್ಮ ಮನೆಗ್ ಬಂದ್ ಮಲ್ಕೋ, ಹಂಗ ಹಿಂಗ ಅಂತ ಹೇಳ್ತಾರೆ. ಅಜ್ಜಿ ಕರ್ಕೊಂಡ್ ಬಂದ್ ಮಲ್ಕೋ, ಮಧ್ಯಾಹ್ನ ಟೈಮಿಗೆ ಬಾ ಮಾತಾಡಕ, ಒಟ್ಟ ಬರಂಗಿಲ್ಲಲ್ಲ ಅಂತಂದ್ ಹೇಳ್ತಿರ್ತಾರೆ. ಇಲ್ಲ, ನನಗೆ ಟೈಮ್ ಸಾಕಾಗಂಗಿಲ್ಲ, ಸುಸ್ತಾಗ್ಬಿಡ್ತೈತಿ ಎಮ್ಮಿಂದ ಅಡ್ಡಾಡಿ, ಮತ್ತೆ ಎದ್ದಾಳ್ಬೇಕು, ಮತ್ತೆ ಹಾಲ್ ಕರಿಬೇಕು, ಕೊಡ್ಬೇಕು ಎಲ್ಲರಿಗೂ. ಇಲ್ಲಿ ಎಲ್ಲರೂ ಏನಾದ್ರು ಒಂದು ಹೇಳಿದಾಗ ಅವರಿಗೆ ತಲೆಬಾಗಿ, ಅಯ್ಯೋ ನಿಮ್ದು ಈ ದೊಡ್ಡತನವೇ ಸಾಕು, ನೀವು ಕರೆದ್ರಲ್ಲ ಅಷ್ಟು ಸಾಕು ಅಂದ್ರೆ ಅವರ ಕರೆಯುವಿಕೆ ಅಥವಾ ಅವರ ಆ ಗುಣವನ್ನ ನಾನು ಇವ್ರೇನು ಒಳಗಡೆ ಮನಸ್ಸಲ್ಲಿ ಇಟ್ಕೊಂಡು ಕರೀತಾವ್ರೆ ಅಂತ ಅಂದ್ಕೊಳ್ಳೋದು ಬೇಡ. ಅವ್ರದ್ದು ಸಾವಿರ ಇರ್ಲಿ, ನನಗ್ ಕಾಣಬೇಕಾಗಿರೋದೇನು ಅವ್ರು ಕರೀತವ್ರ ಅಷ್ಟೇ. ಒಳಗಡೆ ಏನು ಭಾವನೆ ಇದೆ ನಾವು ಅದನ್ನೆಲ್ಲ ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಇಲ್ಲೇ ಇರ್ಬೋದಪ್ಪ, ಯಾರಿಗ್ ಗೊತ್ತು. ನಮ್ ಬುದ್ಧಿ ನಮ್ಮ ಕೈಲಿರ್ಬೇಕು. ಅಯ್ಯೋ ನೀವು ಹಂಗ್ ಕರ್ದಿದ್ದೆ ನಿಮ್ ದೊಡ್ಡತನ, ಇಲ್ಲ ಈಗೆಲ್ಲ ಪಾಪ ಎಲ್ಲ ವ್ಯವಸ್ಥೆ ಇದೆ, ನೀವು ಕರಿತೀರಲ್ಲ, ನೀವು ಜೊತೆ ಇದ್ದೀರಲ್ಲ, ನನ್ಗಷ್ಟೇ ಸಾಕು ಹಿಂಗ್ ಹೇಳ್ಬಿಟ್ಟು ಅಲ್ಲಿಂದ ಬಚಾವಾಗ್ಬೇಕೆ ಹೊರತು ಇಲ್ಲ ನಾ ಬರಲ್ಲ, ನಾವ್ ಹಂಗೆಲ್ಲ ಬರಲ್ಲ ಅನ್ನಂಗ ಆಗ್ಬಾರ್ದು. ಆಗ್ಬಾರ್ದು. ಬಟ್ ನೋಡಿ, ನೀವು ಎಲ್ಲರ ಪ್ರಶ್ನೆಗಳಿಗೂ ಎಲ್ಲರ ಮಾತುಗಳಿಗೂ ಎಷ್ಟು ಚೆನ್ನಾಗಿ ಅದನ್ನ ಉತ್ತರ ಕೊಟ್ಕೊಂಡು ಎಲ್ಲೂ ನಿಷ್ಠೂರ ಆಗದಂಗೆ ಒಂದು ನಗು ಇಟ್ಕೊಂಡಿದ್ಯಾ. ಎಲ್ಲ ಜನ ಬಂದು ಕುತ್ಕೊಂತ ಇದ್ರಲ್ವಾ ಮನೆ ಹತ್ರ, ಅದಕ್ಕೆ ನಾನು ಹೂವು ಹಾಕ್ಸ್ಕೊಳಕ್ ಹತ್ಬಿಟ್ಟೆ. ಹೂವ ನನ್ಗೂ ಕೊಟ್ಬಿಡ್ರ. ನಾನು ಸುಮ್ನೆ ಏನಾರ ಕೆಲ್ಸ ಅಜ್ಜಿ ಕೂಟ ಮಂತ್ರಕ್ಕೆ ಅಂತ ಹೂ ಕಟ್ಬಿಡ್ತೀನಲ್ಲ, ಆಗ ಅದು ಸುಮ್ನೆ ಅದ್ರ ಮೇಲೆ ಹೋಗ್ತೈತಿ ಇಚ್ಛೆ ಅಂತ ಹೇಳ್ಬಿಟ್ಟು ಅಜ್ಜಿ ಜೊತೆನೂ ಇದ್ದಂಗಾಗುತ್ತೆ, ಮಾತಾಡ್ದಂಗಾಗುತ್ತೆ. ಹೂವ ಕೈ ಕೆಲ್ಸ, ಹೂವಿನ ಕಟ್ತಾ ಇರ್ತವೆ. ಬಾಯಿ ಅಜ್ಜಿ ಜೊತೆ ಮಾತಾಡಿದ್ರೆ ಅವ್ರಿಗೂ ಒಂದು ಟೈಮ್ ಪಾಸ್. ಅದೇ ಅವ್ರ ಜೊತೆಗೆ ಆಗ್ಲೆಲ್ಲ ಇರಂಗಿಲ್ಲ, ನಾನು ರಾತ್ರಿ ಅಷ್ಟೇ ಇರೋದು. ಆಗ್ಲೆಲ್ಲ ಬರೀ ಕೆಲ್ಸನ ಆಗ್ಬಿಡ್ತೈತಿ ಅಂತ ಅನ್ಕೊಂಡ್ ಬೆಳಿಗ್ಗೆಲ್ಲ ಇದ್ದು ಒಬ್ರೆ ಬೇಜಾರಾಗಿರುತ್ತೆ. ಬೆಳಿಗ್ಗೆನ ಪಾಪ ಹೋಗ್ಬಿಡ್ತೀನಿ. ಎಮ್ಮೆ ಇದೆ ಅವ್ರಿಗಾದ್ರೂ ಇಲ್ಲ. ನೀನು ಎಮ್ಮೆ ಯಾರೇ ಕೂಗಾಡಲ್ಲಿ ಅಂತ ಎಮ್ಮೆ ಮೇಲೆ ಕೂತ್ಕೊಂಡು ಹೋಗ್ಬೋದು ನೀನು. ಅಜ್ಜಿಗೆ ಹಂಗ ಆಗಲ್ಲ. ಅಲ್ಲ, ಮನೇಲಿ ಟಿವಿ ಇದೆಯಾ? ಮನೇಲಿ ಟಿವಿ ಇದೆಯಾ? ಟಿವಿ ಇತ್ತು ಅಣ್ಣ, ಸ್ವಲ್ಪ ರಿಪೇರಿ ಆಗಿದೆ. ಓಕೆ, ಅಜ್ಜಿಗಿಂತ ಟಿವಿ ಇಲ್ಲ ಯಾಂತ ಸಿನಿಮಾ ಬತ್ತ ಒಂಚೂರು ಕೆಣಕ್ ನೋಡು. ಅಜ್ಜಿ ನೀನ್ ಬಾಲ್ಯದಲ್ಲಿ ಇದ್ದಾಗ ಹೆಂಗಿತ್ತು, ಊಟದ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ನಾನು ಒಂದು ಹೇಳ್ತೀನವ, ಆ ಅಜ್ಜಿ ಒಂದು ದೊಡ್ಡ ಲೈಬ್ರರಿ ಇದ್ದಂಗೆ.
ಹೌದೌದು ಓದೋ ಮನ್ಸು ನಮಗಿದ್ರೆ ಅಲ್ಲಿ 1000 ಪಾಠ ಇರುತ್ತೆ. ಹೌದೌದಣ್ಣ. ಎಲ್ಲ ಎಲ್ಲ ಹೇಳ್ತಾರೆ. ಇವತ್ತಿಗೂ ಅಷ್ಟೇ, ನಾವು ಅಜ್ಜಿ ತಾತ ಯಾರು ಸಿಕ್ಕ ಹೆಂಗ್ ಬೆಳೆದ್ರಿ, ಅವತ್ತು ಹೆಂಗಿತ್ತು, ಅವತ್ತು ನಿಮ್ಮ ಪರಿಸ್ಥಿತಿ ಹೆಂಗಿತ್ತು, ಯಾಕೆ ಓದಲಿಲ್ಲ ನೀವು, ಕತೆಗಳೇನಿದ್ದು, ಅಥವಾ ನೀವು ಯಾಕೆ ಬದುಕಲ್ಲಿ ಎಷ್ಟು ಒದ್ದಾಡಿದ್ರಿ, ಅವತ್ತಿಗೆ ಏನಾಯಿತು, ಮನೆ ಪರಿಸ್ಥಿತಿ ಹೆಂಗಿತ್ತು, ಒಂದೊಂದು ಮನೆಯಲ್ಲಿ 15-20 ಆಳುಗಳಿದ್ರು, ಹೆಂಗೆ ಅಡುಗೆ ಮಾಡ್ತಿದ್ರು, ಹೆಂಗೆ ನಿಮ್ಮ ಅಷ್ಟು ಇವತ್ತು ಇಬ್ಬರು ಮೂವರಿಗೆ ಹೊಂದಾಣಿಕೆ ಇಲ್ಲ. ಆ 20-30 ಜನ 7-8 ಜನ ಒಂದು ತುಂಬ ಕುಟುಂಬವಾಗಿ ಬದುಕಿರ್ತಾರೆ ಅವರೆಲ್ಲ. ಅದು ಹೆಂಗಿದ್ರಿ, ಮನಸ್ತಾಪಗಳು ಬರ್ತಿದ್ವಾ? ನೀವು ಸುಮ್ಮನೆ ಪ್ರಶ್ನೆ ಮಾಡ್ತಾ ಹೋದ್ರೆ ಈ ಕಾರ್ಯಕ್ರಮದಕ್ಕಿಂತ ದೊಡ್ಡ ಪಾಠ ನಿಮ್ಮ ಅಜ್ಜಿ ಹತ್ರ ಸಿಗುತ್ತೆ. ಇರ್ಲಿ, ನನಗೆ ಬಹಳ ಖುಷಿ ಅಂದ್ರೆ ನಿಮ್ಮ ಅಜ್ಜಿಯನ್ನ ಅಥವಾ ಅವರಿಗೇನೋ ಅಯ್ಯೋ ಪಾಪ ಒಂಟಿ ಅವರು, ನಾನು ಅಲ್ಲೇ ಇರಬೇಕು, ನಾನು ಹೂವು ಕಟ್ತಾ ಅವ್ರ ಜೊತೆ ಮಾತಾಡಬೇಕು, ಆ ಸಂವೇದನೆ ಅಥವಾ ಅವರ ಒಳಗಿನ ಅವರೇನು ನೀನೆಲ್ಲೂ ಹೊರಗಡೆ ಹೊಸ್ಲಿಂದ ಆಚೆ ಹೋಗಲೇಬೇಡ, ನನ್ನ ಜೊತೆಲೇ ಇರೋ ಸ್ವಾರ್ಥಿ ಅಲ್ಲ, ಆದರೆ ಅದನ್ನು ಅರ್ಥ ಮಾಡ್ಕೊಂಡು ನೀನಿದ್ದೀಯಲ್ಲ, ಅದು ನಿನಗೂ ಒಳ್ಳೇದು. ಮತ್ತು ಈ ಕಡೆಗಾಲದಲ್ಲಿ ಅವ್ರ ಜೊತೆ ಇದ್ದುಕೊಂಡು ಅವರಿಗೆ ಒಳ್ಳೆಯ ಹಳೇ ದುಃಖಗಳು, ಯಾಕಂದ್ರೆ ನಿನಗೆ ಎಷ್ಟು ದುಃಖ ಇದೆಯೋ ಅವ್ರಿಗೂ ಇದೆ, ಬಟ್ ಅವ್ರು ತೋರಿಸ್ಕೊಳ್ದೇ ಇರ್ಬೋದು ಅಷ್ಟೇ. ನಿಮ್ಗೆ ಅವರು, ಅವ್ರಿಗೆ ನೀವು, ನನಗೆ ನೀನು, ನಿನಗೆ ನಾನು ಅಂದ್ಕೊಂಡು ಇಬ್ರು ಇರಿ, ಖುಷಿಯಾಗಿರಿ. ಬಟ್ 16-17 ವಯಸ್ಸು, ಈ ಸಮಯದಲ್ಲಿ ಬರಬಹುದಾದ ಅಥವಾ ಇತರರು ಹೇಳಿಕೊಡಬಹುದಾದ ಅಥವಾ ಬರುವ ಆಕರ್ಷಣೆಗಳು ಈ ಎಲ್ಲದರಿಂದ ದೂರ ಇದ್ದು ನೀನು ಗಾಂಭೀರ್ಯದಿಂದ ಘನತೆಯಿಂದ ಬದುಕು ಕಟ್ಕೊ. ಎಲ್ಲ ಚೆನ್ನಾಗಿ ಕೈ ಆಡ್ತಿದ್ರೇನವ, ದುಡಿತಾ ಇದ್ರೇನೆ ಯಾರು ಕರೆದ್ರು ಬರು, ಇವ್ರು ನನ್ಗೆ ಆಶ್ರಯ ಆಗ್ತಾರಂತೆ. ಪಾಪ ಯಾವತ್ತೋ ಒಂದು ಹೆಣ್ಮಕ್ಳು ಹಂಗೆ ಆಯ್ತು ಕತೆ. ಅವರು ಅಪ್ಪ ಏನೋ ಬಹಳ ತೊಂದರೆ ಕೊಡ್ತಾ ಇದ್ರು, ಕುಡ್ದು ಬಂದು ಹೊರಗಡೆ ಬಂದು ನೋಡಿ ಅದ್ಯಾವ್ದೋ ಹುಡುಗನ್ ನಂಬುದ್ರು, ಅವ್ನು 2 ಮಕ್ಳು ಕೊಟ್ಟ ಹೋದ. ಹೌದಣ್ಣ, ನರ್ಸಕ್ಕ ಮಾಡಿದ್ರು. ಅವ್ರಪ್ಪ ಅಮ್ಮನ ದೂರ ಹಾಕ್ಬಿಟ್ರು, ಹುಡುಗ ಪ್ರೀತಿಸಿದ ಹುಡುಗನ ದೂರ ಇದ್ದಾನ ಅಂತಂದೇಳಿ ಹೆಂಗೆ ನಾವು ದುಃಖದಲ್ಲಿದ್ದಾಗ ಕೆಲವರು ಮಾತುಗಳು ಭರವಸೆ ಬಂದ್ಬಿಟ್ಟು ಅವ್ರ ಹಿಂದೆ ಹೋಗಂಗ್ ಮಾಡ್ಬಿಡ್ತಾವೆ ಕೆಲವೊಮ್ಮೆ. ಈ ವಶಪಡಿಸ್ಕೊಂಡವ್ರೇನು, ವಶೀಕರಣ ಮಾಡ್ಕೊಂಡವ್ರೇನು ಅನ್ನಂಗೆ. ಈಗ ನಮ್ಗೆ ದುಃಖದಲ್ಲಿದ್ದ ಸಮಯದಲ್ಲಿ ಯಾರೋ ಬಂದು ಇದ್ದಿಂಕೊಳೋ, ನಾನು ಡೋಂಟ್ ವರಿ ನಾವೆಲ್ಲ ಇದ್ದೀವಿ ಕಂಡ್ರು ಅಂದಾಗ ಅವ್ರು ನಮಗ್ ದೊಡ್ಡವರ ಕಂಡುಬಿಡ್ತಾರೆ. ಅವಾಗ ಏನ್ ಮಾಡ್ಬಿಡ್ತೀವಿ, ಅವ್ರನ್ನೇ ನಂಬ್ಕೊಂಡು ನಾವು ಪ್ರಯತ್ನನೇ ಬಿಟ್ಬಿಡ್ತೀವಿ. ಹಂಗಾಗಬಾರ್ದು. ನೀವು ಬಹಳ ನೋಡಿ, ನಿಮ್ಮ ಕತೆ ಕೇಳಿದ ಎಷ್ಟು ಜನ ತಂದೆ ತಾಯಿ ಇಲ್ಲದೆ ಇರೋರು, ಅಥವಾ ತಾಯಿ ಇಲ್ಲದೆ ಇರೋರು, ತಂದೆ ಇಲ್ಲದೆ ಇರೋರು, ಅಥವಾ ಏನೋ ವಿಚಾರಕ್ಕೆ ಸೋತಿರೋರು. ನೀವು 16 ವರ್ಷ ತಂದೆ ತಾಯಿ ಆಕ್ಸಿಡೆಂಟಲ್ಲಿ ಕಣ್ಮುಂದೆ ಸತ್ತೋದ್ರು, ಕಣ್ಣು ಕಾಣದ ಅಜ್ಜಿ ಒಂದು MS ಹಾಕ್ಕೊಂಡು 16 ವರ್ಷಕ್ಕೆ ಎಲ್ಲ ಸಮಾಜದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಎಷ್ಟು ಭರವಸೆಯಿಂದ, ಎಷ್ಟು ಉತ್ಸಾಹದಿಂದ, ನಂಬಿಕೆಯಿಂದ, ಅಸನ್ಮುಖಿಯಾಗಿ ನಗ್ತಾ ಜೀವನ ಮಾಡ್ತಾ ಇದ್ದೀಯಾ. ಬಹಳ ದೇವತೆ ಕಣವ, ನೀನ್ ಬಹಳ ಜನ ತಿಳ್ಕೊಂಡಿದೀಯಾ, ಒಳ್ಳೇದಾಗುತ್ತೆ. ಅಣ್ಣ, ಇನ್ನೂ ಒಂದ್ ವಿಷಯ ಹೇಳ್ಬೇಕಾಗಿತ್ತು ನಿಮ್ಮ ಹತ್ರ ಪರ್ಸನಲ್. ಹೇಳೋಣ, ಅದು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಅಯ್ಯೋ ಇಲ್ಲ ತಾಯಿ, ಹೇಳವ. ಇಲ್ಲ ಅಣ್ಣ, ಈಗ 2 ತಿಂಗಳಿಂದ ನಾನು ಮೆಚೂರ್ಡ್ ಆಗಿದ್ದೆ. ನಾನು ಯಾರಿಗೂ ಹೇಳಿಲ್ಲ, ಯಾಕಂದ್ರೆ ಸುಮ್ನೆ ಹೇಳಿದ್ರೆ ರಿಲೇಷನ್ ಯಾರಿಗೆ ಹೇಳಿದ್ರು ಸುಮ್ನೆ ಇದು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಗಂಡ್ಮಕ್ಳು ಕಣ್ಣೆಲ್ಲ ಬೀಳುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತೇಳಿ ನಾನೇ ಮುಚ್ಚಿಟ್ಕೊಂಡೆ. ಏನಾದ್ರು ಅದಕ್ಕೆ ಮನ್ಸಿಗೆ ಒಂಥರ ಕುರಿ. ಇಲ್ಲ, ನನ್ನ ಅಜ್ಜಿಗೂ ಹೇಳಿಲ್ಲ. ಮತ್ತೆ ಅಜ್ಜಿ ಬಾಯ್ ತಪ್ಪಿಬೇಕಂದ್ರೆ ಯಾರ ಮುಂದೆ ಹೇಳ್ಬಿಟ್ರೆ ಅವರು ಸುಮ್ನ ಮತ್ತೆ ರಿಲೇಷನ್ ನಲ್ಲಿ ಸ್ವಲ್ಪ ಗಂಡ್ಮಕ್ಳು ಇದಾರೆ, ಮತ್ತೆ ಮದುವೆಗಿದೀವಿ ಅಂತ ಏನೇನೋ ಹೋಗ್ಬಿಡ್ತಾರೆ. ಅವ್ರಿಗೆ ಯಾಕಂದ್ರೆ ಎಲ್ಲರಿಗೂ ಮನೆ ಮೇಲೆ ಕಣ್ಣಿದೆ ಅಣ್ಣ. ಅದೇ ನಾನ್ ಮಾಡ್ಕೊಂಡ್ರೆ ಮನೆ ಬರುತ್ತೆ ಹಂಗೆ ಹಿಂಗ. ಈಗ ಅದಕ್ಕಾಗ್ಲಿ ಎಲ್ಲರೂ ವೇಟ್ ಮಾಡ್ತಾ ಇದಾರೆ ನಾನ್ ಮೆಚೂರ್ಡ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಯಾರಿದ್ರಿಗೂ ಹೇಳಿಲ್ಲ. ನಾನು ಅದಕ್ಕೆ ಸೂಕ್ಷ್ಮಗೆ ಸುಮ್ನೆ ದೇವ್ರ ಹತ್ರ ಹೋಗಿ ಎಲ್ಲ ನಮಸ್ಕಾರ ಮಾಡಿ ಹಂಗೆ ತಲೆಸ್ನಾನ ಮಾಡ್ಕೊಂಡು ನಾನು ಒಳಗ್ ಬಂದ್ಬಿಟ್ಟೆ. ಎಲ್ಲ ನೀವೇ ನೋಡ್ಕೊಳ್ರಿ, ಏನಿದ್ರು ನಿಮ್ಗೆ ಗೊತ್ತೈತಿ ಏನ ಹಿಂಗೈತಿ ಹಿಂಗಿಲ್ಲ ಅಂತ. ಈಗ ಇರೋಕ್ಕಿಂತ ಕಷ್ಟ ಮತ್ತೆ ಇದು ಗೊತ್ತಾಯ್ತಪ್ಪ ಅಂದ್ರೆ ಅದು ಎಲ್ಲ ಮಾಡ್ತಾರೆ, ಜನರೆಲ್ಲ ಫಂಕ್ಷನ್ ಮಾಡ್ತಾರೆ. ಮತ್ತೆ ಗಂಡ್ಮಕ್ಳಿಗೂ ನಾನು ಇದು ಆಗ್ಬಿಡ್ತೀನಿ, ಮತ್ತೆ ನೋಡೋ ದೃಷ್ಟಿ ಚೇಂಜ್ ಆಗ್ಬಿಡ್ತೈತಿ. ಇವಾಗ ಸಣ್ಣ ಹುಡುಗಿ ಹೇಗಿನಿ ಅದೇ ತರ ಇರೋಣ ಅಂತ ಅನ್ಕೊಂಡಿದೀನಿ. ಹಂಗ್ ಮಾಡಿದ ತಪ್ಪ ಸರಿ ಅಂತ ನನಗೆ ಬಹಳ ಕೊರಿತಾ ಇತ್ತೇನ. ಯಾರ ಜೊತೆಗೆ ಹೇಳ್ಕೋಬೇಕು ಅನಿಸ್ತೈತಿ, ಮತ್ತೆ ಬೇಡ ಮತ್ತೆ ಈಗ ಹೇಳ್ಬಿಟ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ನಂದಿದೆ.
ಅದಕ್ಕೆ ಅಣ್ಣನ ಹತ್ರ ಕೇಳೋದು ತಪ್ಪ ಏನೋ ಹೇಳ್ಬೇಕಾ ಹೇಳ್ಬಾರ್ದ ಅಜ್ಜಿನ ಹತ್ರ ಆದ್ರೆ ಅಜ್ಜಿ ಅಂದ್ರೆ ಈಗ ಯಾರ ಬಂದಿರ್ತಾರಣ್ಣ, ಯಾರ ಕಣ್ಣೀರ್ ಹಾಕ್ಬಿಟ್ರೆ ಅಜ್ಜಿ ಎಲ್ಲ ಹೇಳ್ಬಿಡ್ತಾರೆ. ನನಗೇನಪ್ಪಾ ಅಂತಂದ್ರೆ ಭಯ, ಸುಮ್ನೆ ಈಗ ನೋಡು ದೊಡ್ಡಳಾದ ಮಗಳು ಮನೆಗಿದ್ದಾಳೆ, ದೊಡ್ಡಳಾದ ಮಗಳು ಮನೇಲಿದ್ದಾಳೆ, ಎಲ್ಲಾದ್ರೂ ಕೊಟ್ಬಿಡು ಅಂತ ಅಜ್ಜಿ ಕೈಲಿ ತುಂಬಿಟ್ರೆ ಅಜ್ಜಿಗೂ ಒಂದ್ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗ್ಬಿಡ್ತೈತಿ. ಹೌದು ದೊಡ್ಡಳಾದ ಹುಡುಗಿ ಅಲ್ಲಿ ಇಲ್ಲಿ ಹೋಗ್ತೈತಿ ಹಂಗ ಅಂತ ಎಲ್ಲಾದು ಈಗ ಸ್ವಲ್ಪ ದುಡಿಯೋದು ಕಮ್ಮಿ ಮಾಡಿಸ್ಬಿಡ್ತಾರೆ. ಮತ್ತೆ ಹೋಗ್ಲಂಗ ಮಾಡಿಸ್ಬಿಟ್ರಪ್ಪ ಅಂತಂದ್ರೆ ನಮ್ದು ಜೀವನ ಇನ್ನೊಬ್ರ ಕೈಯಾಗ ಬಿದ್ದಂಗ ಆಗ್ಬಿಡ್ತೈತ ಅಂತ ನನಗೆ ಅನಿಸ್ತದಣ್ಣ. ಹೇಳಿಲ್ಲ. ಹೌದೌದಣ್ಣ ಹೇಳಲ್ಲ. ಈಗ ರಿಲೇಷನ್ ಎಲ್ಲರೂ ಈಗ ಅದನ್ನೇ ಕಾಯ್ತಾ ಇದಾರೆ. ಒಟ್ ಮೆಚೂರ್ಡ್ ಆಗ್ಬಿಟ್ರೆ ಆಯ್ತು, ನಾವ್ ಮನೆಗೆ ಕರ್ಸ್ಕೊಂಡು ನಾವ್ ಮದುವೆ ಮಾಡ್ಕೊಂಡ್ಬಿಟ್ರೆ ನಮ್ಮ ಮಕ್ಳಿಗೆ ಮನಿ ಎಲ್ಲ ಇದು ಮಾಡ್ಕೋಬಹುದು ಅಂತ ಹೇಳಿ ಬೇರೆನ ಸುದ್ದಿ ಬಂದಿತ್ತು. ನಾನು ಅಜ್ಜಿದಿಗೇನೆ ಹೇಳಿದ್ದಿಲ್ಲ, ಅಜ್ಜಿನೇ ಹೇಳಿದ್ರು ಹಿಂಗ್ ನೋಡೋಣಂತೆ ಸ್ವಲ್ಪ ಇದು ಆಗ್ಲಿ ಮೆಚೂರ್ಡ್ ಆಗ್ಲಿ ಅಂತ ಅಜ್ಜಿನ ಬಂದರಿದ್ರಿಗೆಲ್ಲ ಹೇಳ್ತಾ ಇದ್ರು. ಓ ಹಂಗ್ ಕೇಳೋ ಈ ಪ್ರಸ್ತಾಪಗಳು ಅಲ್ಲಿ ಆಗ್ತಿದಾವೆ. ಅಜ್ಜಿಗ್ ಬಂದ್ ನಾ ಇಲ್ದಾಗ ಬಂದ್ ಹೇಳ್ತಾ ಇರ್ತಾರೆ. ಹುಡುಗಿ ಮಚ್ಚ ನೀವ್ ಆ ಕಡೆ ಬಂದ್ಬಿಡ್ರಿ, ಈಗ ಇದೆಲ್ಲ ಬಾಡಿಗೆ ಕೊಟ್ಟು ಬಂದ್ಬಿಡ್ರಿ, ಬೇಕಾದ್ರೆ ಬಾಡಿಗೆ ನೀವೇ ತಗೋವಂತ್ರಿ ಹಂಗ ಹಿಂಗ ಅಂತಂದ್ ಹೇಳ್ತಾರೆ. ಅದಕ್ಕೆ ಇಲ್ ತಡೆವ ದೇವ್ರ ಯಾವಾಗ ಕಣ್ ತೆಗಿತಾನ ತೆಗಿಲಿ, ಆಕಿಗ್ ಒಂದ್ ದಾರಿ ಮಾಡೋಣ ಅಂತಂದ್ ಅಜ್ಜಿ ಹೇಳ್ತಾ ಇರ್ತಾರೆ. ಅದಕ್ಕೆ ಅವ್ರ ಅಜ್ಜಿ ನನ್ನ ಎದುರು ಕ್ಲಿಯರ್ ಆಗಿ ಪಕ್ಕದ ಮನೆ ಒಂದ್ ಹುಡುಗಿ ಹೇಳ್ತಾ ಇರ್ತದ, ಅವ್ರು ಬಂದ್ ಹೋದ್ಮೇಲೆ ಅಕ್ಕ ಅವ್ರ ಹಿಂಗ್ ಮಾತಾಡಿದ್ರಕ್ಕ ಹೆಂಗಕ್ಕ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಇದು ಒಂದ್ ಸುದ್ದಿ ಹೇಳ್ಬಿಟ್ರಪ್ಪ. ಈಗ 2.5 ತಿಂಗಳಾಯ್ತನ ಅಪ್ಪ ಅಮ್ಮ ಇದು ಮಾಡ್ಕೊಂಡ್ ಸ್ವಲ್ಪ ದಿನಕ್ಕೆ ಅದ್ರ ನೋವಿಲ್ಲೇ ನಾ ಇದ್ದೆ. ಅವಾಗೇನು ಇದು ಮಾತಾಡಿದ್ದಿಲ್ಲ ಅವಾಗ. ಈಗ 3 ತಿಂಗಳಾಯ್ತು ನಾ ಸ್ವಲ್ಪ ಚೆನ್ನಾಗ್ ಓಡಾಡಕತ್ತಿ. 2.5 ತಿಂಗಳಾಯ್ತು ಮತ್ತಿದೆ ಅವಾಗ ಬೇಡ ಬಿಡು ಅಂತಂದ್ ಈಗ ಸ್ವಲ್ಪ ಮನ್ಸಿಗೆ ಒಂಥರ ಚುಕ್ಕಿ ಕುತ್ಕೊಂಡ್ಬಿಟ್ಟಿತ್ತು. ನಾನೇನ್ ಮಾಡ್ತಿರೋದು ಸರಿನಾ ತಪ್ಪ ಅದನ್ನ 1% ಸರಿನಾ ಅನ್ಸಿತ್ತು. ಇನ್ನೊಂದ್ ಚುಕ್ಕಿ ಅಣ್ಣನೊಂದ್ಸಲ ಕೇಳ್ಬೇಕು ಅಂತಂದ್ 2 ತಿಂಗಳಿಂದಾನೇ ಮನ್ಸಿಗೆ ಕುರಿ. ಈ ಹಾಲಿನಕ್ಕ ಬರ್ತೀನಲ್ಲಣ್ಣ ಇವಕ್ಕ ಬಾಳ ಕ್ಲೋಸ್. ಈಗ ಮತ್ತೆ ಸುಮ್ನೆ ಹೆಣ್ಮಕ್ಳಿಗೆ ಹೇಳ್ಬಿಟ್ರೆ ಅವ್ರ ಮತ್ತೆ ಮನಸ್ ತಡೆಯಂಗಿಲ್ಲ, ಅವ್ರು ಬೇರೆಯವ್ರಿಗೆ ಹೇಳ್ಬಿಡ್ತಾರೆ. ಪಾಪ ಹೆಂಗ ಅವ್ರು ಅನ್ಕಂಪಾಗಿ ಹೇಳ್ತಾರೆ ಅಂತ ಅನ್ಕೊಂತೀನಿ, ಅದು ಮತ್ತೆ ಬೇರೆ ರೀತಿ ಹೊಳ್ಬಿಡ್ತೈತಲ್ಲಪ್ಪ. ಮತ್ತೆ ಈ ಕಾರ್ಯಕ್ರಮ ನೋಡ್ತಾರಪ್ಪ ಅವರು. ಯಾರನ್ನ ಈಗ ನಿಮ್ಮ ಹಾಲು ಕೊಡ್ತಿರಲ್ಲ, ಅವ್ರ ಈ ಕಾರ್ಯಕ್ರಮ ನೋಡ್ತಾರಪ್ಪ ಇದ? ಅಯ್ಯಯ್ಯೋ ಹೌದೌದು. ಅಕ್ಕಗ ಸಾರಿ ಕೇಳ್ಬಿಡ್ತೀನಿ. ಅಕ್ಕ ಸಾರಿ ನಿನ್ನ ಮುಚ್ಚಿಟ್ಬಿಟ್ಟಿದ್ದೆ, ನಾನು ನಿಂಗ್ ಮಾತಾಡ್ತೀನಿ. ಅಕ್ಕ ಏನೋ ತಿಳ್ಕೊಳಂಗಿಲ್ಲ, ತಿಳ್ಕೊಳ್ಳಲ್ಲ. ತಗೊಂಡ್ಬಿಡ್ತೀನಿ. ನನ್ ಪ್ರಕಾರ ಅವರು ಅಷ್ಟು ನಿನ್ನ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಇಷ್ಟೆಲ್ಲ ಉಪಕಾರಣೆ ಮಾಡ್ತಿರ್ಲಿಲ್ಲ. ಇದು ಮೊದಲನೇ ಹಂತ. ಅಂಡ್ ಅದನ್ನು ಮೀರಿ ಜಗತ್ತಿಗೆಲ್ಲ ಬ್ಯಾನರ್ ಹೊಡಿಸ್ಲಿ, ನಿನ್ ಬದುಕಿನ ನಿರ್ಧಾರ ನಿಂದು. ಯಾರು ಈ ವಿಚಾರದಲ್ಲಿ ಬಂದು ರಿಕ್ವೆಸ್ಟ್ ಮಾಡಬಹುದು, ಕೇಳಬಹುದು. ನಾನು ಹೆದರ್ಕೊಂಡು ಕೆಲವು ವಿಚಾರಗಳನ್ನ ಎಷ್ಟು ದಿನ ಮುಚ್ಚಿಡ್ಬೋದವ್ವ. ಅಲ್ಲ ಈಗ ನಾನು ಅದನ್ನ ಏನ್ ಮಾಡ್ಬೇಕು ಅದು ಎಂತ ಅಂತ ಆಮೇಲೆ ಹೇಳ್ತೀನಿ. ಬಟ್ ಮೊದಲು ನಿನ್ನೊಳಗಡೆ ಇರಬೇಕಾದದ್ದು ಹೆದರಿಕೆ ಅಲ್ಲ. ನೀನು ಯಾರ್ದು ಏನೋ ತಗೊಂಡು ಕದ್ಕೊಂಡು ಬಂದ್ಬಿಟ್ಟಿದ್ದೀಯ ಅನ್ನೋ ಥರ ಇಲ್ಲ. ನನ್ನ ತಂದೆ ತಾಯಿ ಇಲ್ಲದ ಒಂದು ಹೆಣ್ಮಗಳಾಗಿ ಅಜ್ಜಿಯನ್ನ ಸಾಕೋಳಾಗಿ ನಾಳೆ ಯಾರ್ದೇ ಮನೆಯವ್ರು ಬಂದು ಹೆಣ್ಣು ಕೇಳಿದ್ರು ನನ್ನ ಅಜ್ಜಿ ಅಂದ್ಬಿಟ್ಟು ನಾನು ಎಲ್ಲೂ ಬರೋಳಲ್ಲ. ಈ ವಿಚಾರದಲ್ಲಿ ನನಗೆ ಸದ್ಯಕ್ಕೆ ಆಸಕ್ತಿ ಇಲ್ಲ ಅಂತ ನಿನ್ನ ಬದುಕಿನ 22-23 ವಯಸ್ಸಿನವರೆಗೂ ನೀನು ನಿನ್ನ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಮುಡಿಪಾಗಿಡಬೇಕು. ನೀವು ಅಜ್ಜಿ ಒಂದು ವೇಳೆ ಇರಲಿ, ಆಕೆಗೆ ಭಗವಂತ ಚೆನ್ನಾಗಿಡ್ಲಿ, ಆದರೆ ನಿನ್ನ ಜೀವನದಲ್ಲಿ ಆ ಅಜ್ಜಿ ಕೊನೇ ಕ್ಷಣದವರೆಗೂ ಜಗತ್ತಿನ ಯಾರನ್ನು ಬೇಕಾದರೂ ನೀನು ತ್ಯಜಿಸು. ಅಜ್ಜಿಗೋಸ್ಕರ ನೀನು ಮದುವೆ ಆಗದೆ ಇನ್ನೂ ಎಷ್ಟೋ ವರ್ಷ ಹಂಗೆ ಉಳ್ಕೊಂಡ್ರು ಏನು ತೊಂದರೆ ಇಲ್ಲ. ಯಾಕಂದ್ರೆ ಈಗ ನಿನಗಿದೊಂದು ಪರೀಕ್ಷೆ. ಆ ವಯಸ್ಸಾದ ಅಜ್ಜಿಯನ್ನ ಭಗವಂತ ನಿನ್ನ ಮಡ್ಲಿಗೆ ಹಾಕಿದ್ದಾನೆ ಎಂದಾಗ ಯಾರೋ ಬಂದ್ಬಿಟ್ಟು ಅಜ್ಜಿ ಕರ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ನಿನ್ನನ್ನು ಸೊಸೆಯಾಗಿ ಮಾಡಿಕೊಂಡು ಆ ಅಜ್ಜಿಗೊಂದು ಮೂಲೆ ಫಿಕ್ಸ್ ಮಾಡಿಕೊಟ್ಟು ಆ ಹಂಗಲ್ಲಿ ಅಜ್ಜಿಯನ್ನು ಬದುಕಿಸ್ಬೇಡ. ಯಾವುದೇ ಸ್ಥಿತಿ ಬರಲಿ, ನಾಳೆ ಯಾರ್ದ ಮೂಲಕ 1000 ಗೊತ್ತಾಗ್ಲಿ. ಅದಕ್ಕೆ ಅವ್ರು ಬಂದಾಗೆಲ್ಲ ದುಡ್ಡು ಕೊಡೋದು ಇದು ಮಾಡೋದು ಮಾಡ್ತಿರ್ತಾರೆ. ನಾನು ಹೋಗಿ ವಾಪಸ್ ಕೊಟ್ಬಿಡ್ತೀನಿ. ನೀವು ನನಗೇನು ದುಡ್ಡಿನ ಅವಶ್ಯಕತೆ ಏನಿಲ್ಲ, ನನಗೆ ಕೈಲಿ ಎಷ್ಟಾಗುತ್ತೋ ನಾನು ಅಜ್ಜಿಗೆ ನನಗೆ ಊಟಕ್ಕಿದೆ, ನಿಮಗೆ ಇಷ್ಟವಾದ ಬೇಕಾದ್ರೆ ನನಗೆ ಇಷ್ಟವಾದ ತಿಂಡಿ ವಿಚಾರದಲ್ಲಿ ಅಜ್ಜಿನೂ ನಿನಗೆ ಇಲ್ಲ ಹೋಗ್ಬಿಡು ಅಂತ ಹೇಳಿ ನೀನು ಅಜ್ಜಿನೂ ಎದುರು ಹಾಕೋ ಪರವಾಗಿಲ್ಲ. ಯಾಕಂದ್ರೆ ಈ
ಮದುವೆ ಅಥವಾ ಒಂದು ಹೆಣ್ಣು ಅಂದಾಗ 4 ಜನ ಕೇಳೋರು ಬರೋರು ಇದ್ದೇ ಇರ್ತಾರವ, ಅದು ತಪ್ಪಲ್ಲ, ಆಯ್ತಾ? ಆದರೆ ನನಗೆ ಒಂದು ಗುರಿ ಇರಬೇಕು. ನಾನು ತಂದೆ ತಾಯಿ ಇಲ್ಲದೆ ಹೆಣ್ಣುಮಗಳಾಗಿ ನನ್ನ ಬದುಕನ್ನು ಒಂದು ಮಟ್ಟಿಗೆ ಸುಧಾರಣೆ ಮಾಡಿಕೊಳ್ಳದೆ ಯಾರೋ ಆಗ್ಬಿಟ್ರು ಮದುವೆ ಆಗ್ಬಿಟ್ಟೆ ಅಂದೆ, ನಾಳೆ ಅಲ್ಲಿ ಏನೋ ಎಡವಟ್ಟಾದ್ರೆ ಇಲ್ಲಿ ಕೇಳೋಕೆ ಒಬ್ರು ಇಲ್ಲ. ಅರ್ಥ ಆಯ್ತಲ್ಲ? ಮೊದಲು ನಿನ್ನ 16 ವರ್ಷ ನೀನ್ ಅಂದ್ಕೊ, ನನ್ನ 22-23ವರೆಗೂ ಕಥೆ ದೊಡ್ಡದಂಗೆ ದುಡಿತೀನಿ. ಒಂದಷ್ಟು ನನಗೆ ಲೋಕಜ್ಞಾನ ಮೊದಲು ತಿಳಿಬೇಕು, ಒಂದಷ್ಟು ಬ್ಯಾಂಕಲ್ಲಿ ಅಮೌಂಟ್ ಇರಬೇಕು, ಮತ್ತೆ ಅಜ್ಜಿಗೆ ಧೈರ್ಯ ಹೇಳು, ಅಜ್ಜಿ ನಾನು ಆಗುವುದು ಹೌದು, ನಾನೇನು ಆಗದೆ ಇರೋದಿಲ್ಲ, ಆದರೆ ಆ ಅಜ್ಜಿಗೂ ತಿಳುವಳಿಕೆ ಇರುತ್ತೆ. ಈಗಲೇ ನಾನು ಇವಳನ್ನ ಇನ್ನೊಬ್ರಿಗೆ ಮದುವೆ ಮಾಡಿಕೊಟ್ಬಿಟ್ರೆ ಅದು ಒಳ್ಳೇದಲ್ಲ ಅಂತ ಅವ್ರಿಗೂ ಗೊತ್ತಿರುತ್ತೆ. ಬಟ್ ಏನೋ ನಾನು ಹೋಗಕ್ಕಿಂತ ಮುಂಚೆ ಒಂಚೂರು ದಡ ಸೇರಿಸ್ಬಿಡೋಣ ಅನ್ನೋ ಮಮಕಾರ ಬೇರೆ ಒಂದ್ ಕಡೆ ಇರುತ್ತೆ. ಅದಕ್ಕೆ ಅವ್ರ ಬಾಯಲ್ಲಿ ಏನೋ ಬರ್ತವೆ ಕೆಲವೊಮ್ಮೆ. ಆದ್ರೆ ಇದನ್ನು ಮುಚ್ಚಿಟ್ಟಿರುವುದ್ರಲ್ಲಿ ಯಾವ ತಪ್ಪು ಇಲ್ಲ, ಅದರಲ್ಲಿ ಯಾವ ಅಧರ್ಮವೂ ಇಲ್ಲ, ಅದು ಧರ್ಮವಾಗಿದೆ. ಯಾವ ಕಾರಣಕ್ಕೆ ನೀನು ಇದನ್ನು ಮುಚ್ಚಿಟ್ಟಿದ್ದೀಯ ಅಂದಾಗ ಅಲ್ಲಿ ಕೊಟ್ಟ ನೀನು ಅಷ್ಟೂ ಕಾರಣ ಕೂಡ ನಿನ್ನ ಮತ್ತೆ ಇಡೀ ಮನೆಯ ಮತ್ತೆ ಒಟ್ಟಾರೆ ನಿನ್ನ ಅಜ್ಜಿಯನ್ನೂ ಸೇರಿದಂತೆ ಎಲ್ಲ ಅವರ ರಕ್ಷಣೆಯನ್ನೇ ಅವಲಂಬಿಸಿತ್ತು ನಿನ್ನ ಎಲ್ಲ ಕಾರಣಗಳು, ಹೌದಲ್ಲ? ಅದು ಬಿಟ್ಟು ಈಗ ಒಂದು ಹೆಣ್ಣುಮಗಳಾಗಿ ಇವತ್ತು ತಂದೆ ತಾಯಿಗಳನ್ನ ಎಲ್ಲಾರನ್ನೂ ಜವಾಬ್ದಾರಿ ಮರೆತು ಆಸ್ತಿ ಮಾತ್ರ ಬೇಕು, ನಂಗೆ ತಂದೆ ತಾಯಿ ಬೇಡ ಅನ್ನುವಷ್ಟು ಸ್ಥಿತಿಯಲ್ಲಿ ಇರಬೇಕಾದ್ರೆ ನೀನು ನಿನ್ನ ಅಜ್ಜಿಗೋಸ್ಕರ ನಿನಗೋಸ್ಕರ ಅಥವಾ ತಂದೆ ತಾಯಿ ಬಿಟ್ಟು ಹೋದ ಆ ಮನೆಯನ್ನ ಕಾಪಾಡಿಕೊಳ್ಬೇಕು, ಅಜ್ಜಿ ಕಾಪಾಡಿಕೊಳ್ಬೇಕು ಅಂದಾಗ ನೀನು ಈ ಸಮಯದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಆಡಿದಂತೆ ಆಡ್ಲಿಕ್ಕೆ ಆಗಲ್ಲ. ದೇವ್ರು ನಿನ್ಗೆ ಒಂದೇನು ಲಿಮಿಟ್ ಮಾಡಿಬಿಟ್ಟಿದ್ದು, ನೀನು ಇಷ್ಟೇ ಇರ್ಬೇಕವ ಅಂತ ಗೊತ್ತಿಲ್ಲ. ಮುಂದೆ ನಿನಗೆ ಬಹಳ ದೊಡ್ಡ ವಿಶಾಲವಾದ ಜಗತ್ತನ್ನ ದೇವ್ರು ನಿನ್ಗೋಸ್ಕರ ಕರುಣಿಸಬಹುದು. ಬಟ್ ಈಗ ಯಾಕೋ ಲಿಮಿಟ್ ಮಾಡಿದ್ದಾನೆ. ನೀನ್ ಅಜ್ಜಿ, ಎಮ್ಮೆ, ನಿನ್ನ ದುಡಿಮೆ, ನಿನ್ನ ಮನೆ ಆಯ್ತು, ನೀನ್ ಯಾಕೋ ಲಿಮಿಟ್ ಮಾಡಿದ್ದ. ನೀನ್ ಅವ್ರಿವ್ರ ತರ ಅಲ್ಲಿಗೋಗಿ ಇಲ್ಲಿಗೋಗಿ ಅಲ್ಲೋಗಿ ಇಲ್ಲೋಗಿ ಅದಿಲ್ಲ ಇವತ್ತು ನಿನಗೆ. ಅದನ್ನ ಶಾಪ ಅಂದ್ಕೊಳ್ಬೇಡ, ಗೊತ್ತಿಲ್ಲ. ಈ ಲಿಮಿಟ್ ಕೊಟ್ಬಿಟ್ಟು ನಿನ್ಗೇನು ಕಲ್ಸೋಕೆ, ನಿನ್ಗೇನು ಪಾಠ ಕಲ್ಸೋಕೆ ಅವನ್ ಪ್ರಯತ್ನ ಮಾಡ್ತಿದ್ದಾನೆ ಭಗವಂತ. ಹಾಗಾಗಿ ಇದನ್ನು ಮುಚ್ಚಿಟ್ಟಿರೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಅಂಡ್ ಇಲ್ಲಿ ಒಂದು ಹೆಣ್ಣು ಈ ರೀತಿ ದೊಡ್ಡೋಳಾಗಿದ್ದಾಳೆ, ಅವಳಿಗೆ ಮದುವೆ ಅಂತ, ಅದರಲ್ಲೂ ಹೆಣ್ಣು ಸಿಗದೆ ಇರೋ ಕಾಲ ರಂಪಾಟಗಳು ಶುರುವಾಗ್ಬಿಡ್ತವೆ. ಕತೆಗಳು ಯಾರ್ಯಾರ್ದೋ ಮೂಲಕ ನೀನಲ್ಲಿ ಇನ್ವಾಲ್ವೇ ಆಗಿರಲ್ಲ, ಕತೆ ಕಟ್ಟಿಬಿಡ್ತಾರೆ. ನೀನಲ್ಲಿ ಭಾಗವಹಿಸಿರೋದಿಲ್ಲ, ನಿನಗೆ ಗೊತ್ತೇ ಇರೋದಿಲ್ಲ, ಕತೆ ಕಟ್ಟಿಬಿಡ್ತಾರೆ. ನಾನು ಹೇಳ್ತೀನಲ್ಲ, ನಾಳೆ ಅದು ಯಾರ್ದೋ ಮೂಲಕ ಗೊತ್ತಾದ್ರೂ ಪರವಾಗಿಲ್ಲ, ನಿನ್ನ ಗುರಿ ಸ್ಪಷ್ಟವಾಗಿರ್ಬೇಕು. ಈಗ ನೀನು 16-17 ಅಂದ್ಕೋ, ನಾನು ಹೇಳ್ತೀನಿ ನಿನ್ನ 22ರಿಂದ 23ನೇ ವಯಸ್ಸಿನವರೆಗೂ ಮದುವೆ ಅನ್ನೋ ವಿಚಾರ ಹತ್ರಕ್ಕೂ ತಗೊಳ್ಬೇಡ. ಮತ್ತೆ ಯಾವ ಪುರುಷರ ಯಾವ ಹುಡುಗರಿಗೂ ಏನು ಮಾತು ಕೊಡಬೇಡ, ಅದ್ರ ಸಂಪರ್ಕವೇ ನಿನಗೆ ಇಲ್ಲ. ಯಾಕಂದ್ರೆ ನಾನು ಸ್ವಲ್ಪ ಕಾಲೆಲ್ಲ ಸ್ವಲ್ಪ ಇದೆಲ್ಲ ಇಲ್ಲ, ಹೇಳ್ತಾ ಇದ್ದೀನಿ. ಅದಕ್ಕೆ ಎಲ್ಲವನ್ನ ಪರಿಗಣಿಸಿ ಹೇಳ್ತಾ ಇದ್ದೀನಿ. ಬಟ್ ನನ್ನ ಅನಿಸಿಕೆ ಏನಂದ್ರೆ, ನಿನಗೆ ದೇವರು ಬಹಳ ಒಳ್ಳೆ ಜೀವನವನ್ನು ಕೊಡ್ತಾನೆ, ತಾಳ್ಮೆ ಇಟ್ಕೊಳ್ಬೇಕು. ಇಲ್ಲಿ ಅಜ್ಜಿಗಿಂತ ನಿನಗೆ ದೊಡ್ಡದು ಯಾವುದೂ ಇಲ್ಲಪ್ಪ. ಎಮ್ಮೆ ಮೇಯಿಸ್ತಾ ಹಾಲು ಕರೀತಾ ಅಥವಾ ನಾಳೆ ಇನ್ನೂ ಏನೋ ಮಾಡ್ತಿ ಏನೇ ಮಾಡಿದ್ರು ನೀನಾಯ್ತು ಅಂದ್ರೆ ಸುಖ ಸಂತೋಷ ಮದುವೆಲೇ ಇಲ್ಲ ತಾಯಿ. ಅದು ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮ್ಗೆ ಆದ್ರೆ ಮದುವೆ ಅದೊಂದು ಸ್ವರ್ಗ. ಇಲ್ಲ ತಪ್ಪು ಆಯ್ಕೆ ಮಾಡಿ ತಪ್ಪು ಸಮಯದಲ್ಲಿ ಆದ್ರೆ ಅದೇ ನರಕ. ಮದುವೆನೇ ಈ ಕಾರ್ಯಕ್ರಮದಲ್ಲಿ ಎಷ್ಟೋ ಕಥೆಗಳು, ಮದುವೆ ಅಂದ್ರೆ ಯಾವ ಮದುವೆ ನನ್ನ ಬದುಕನ್ನು ತುಂಬಾ ನೆಮ್ಮದಿಯಾಗಿಡಿಸುತ್ತೆ ಅಂತ ಆದ್ರೂ ಅದೇ ಮದುವೆ ನರಕ ಆಯ್ತಲ್ಲ ಅವ್ರಿಗೆ. ಅದಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಆಯ್ಕೆಯನ್ನೇ ಮಾಡ್ಕೊಂಡ್ರೆ ಮದುವೆ ಅನ್ನೋದು ಸ್ವರ್ಗ, ಇಲ್ಲ ಅಂದ್ರೆ ಅದೇ ನರಕ. ಸೊ ಎನಿವೆ, ನಿನ್ನ ಪರಿಸ್ಥಿತಿಯನ್ನ ಅಯ್ಯೋ ಪಾಪ ಒಬ್ಬಳೆ ಒದ್ದಾಡ್ತಿದ್ದಾಳೆ, ನಾವಾಗ್ತೀವಿ ಅಥವಾ ನಮ್ಮ ಮನೆಗೆ ಸೊಸೆ ಆಗ್ತಾವ, ಈ ಸಮಯದಲ್ಲಿ ಯಾರ್ಯಾರು ಬರ್ತಾರ ಅವ್ರೆಲ್ಲ ಕೆಟ್ಟವರಲ್ಲ. ಅವ್ರು ಒಂದು ಹೆಣ್ಣಿದೆ ಮನೇಲಿ ಕೇಳ್ತಾರೆ, ಅದು ಕೇಳಿದ ತಕ್ಷಣ ಮದುವೆ ಆಗ್ಬಿಟ್ರು ಅಂತ ಏನಿಲ್ಲ. ನೀನು ಅತ್ಯಂತ ವಿನಯದಿಂದ ಹೇಗೆ ಆ ಸಾಹುಕಾರರಿಗೆ ಉತ್ತರ ಕೊಟ್ಟು ಹಾಗೆ, ಇಲ್ಲ ನಾನು ಈಗಲೇ ಆಗೋಳಲ್ಲ ಅಂದ್ರೆ ಈಗ ಮುಚ್ಚಿಟ್ಟಿದೆಯಲ್ಲ ಇದು ಹಿಂಗೆ ಇರಲಿ, ಅದನ್ನ ಎಲ್ಲೂ ಹೇಳೋಕೆ ಹೋಗ್ಬೇಡ, ಅದ್ರಲ್ಲಿ ಯಾವ ತಪ್ಪು ಇಲ್ಲ. ಬಟ್ ಅದಕ್ಕೆ ಒಂದು ಹೆಣ್ಮಗಳಾಗಿ ನಾಳೆ ದಿನ ಮತ್ತೆ ಹೊರಗಡಿಕಾಗೋ ದಿನಗಳು ಬಂದಾಗ ಅದನ್ನು ಬಹಳ ಪ್ರಬುದ್ಧವಾಗಿ ನಿಭಾಯಿಸ್ಬೇಕಲ್ಲವಾ. ಭಗವಂತ ಶಕ್ತಿ ಕೊಡ್ಲಿ. ಬಟ್ ನಾನೇನು ಹೇಳ್ತೀನಿ, ನಾಳೆ ಒಂದು ವೇಳೆ ಏನು ಯಾರಿಗೂ ಗೊತ್ತಾಗಿ ಅಂದ್ರು ಕೂಡ ನೀನು ಭಯ ಪಡ್ಲಿಕ್ಕೆ ಅದೇನು ಯಾರು ಎಲ್ಲ ಹೋಗಿ ಬಾಂಬಾಗಿ ಬಂದಿಲ್ಲ. ನೀನು ನಿನ್ನ ಶಕ್ತಿ ಮೀರಿ ಗೋಪ್ಯವಾಗಿ ಇಟ್ಟಿದೀಯ, ಸದುದ್ದೇಶಗಳಿಗೋಸ್ಕರ ಗೋಪ್ಯವಾಗಿ ಇಟ್ಟಿದ್ದೀಯ.
ಹೌದಾ ಅದು ಬಹಿರಂಗವಾಯಿತು ಅಂದ್ರೆ ಅದರಲ್ಲಿ ನಿಂದೇನು ತಪ್ಪಿದೆ, ಅಥವಾ ಅದರಲ್ಲಿ ತುಂಬಾ ಯಾತನೆ ಪಡುವಂಥದ್ದು ಏನೂ ಇಲ್ಲ. ಯಾರು ಬರ್ಲಿ ಉಪಚಾರ ಮಾಡು, ಬಂದವ್ರನ್ನ ಕರೆದು ಕಳಿಸು, ಬಂದಿದ್ದಕ್ಕೆ ಮಾತಾಡಿಸಿ ಕಳಿಸು. ಆದ್ರೆ ಅವರು ಮದುವೆ ವಿಚಾರವನ್ನೇ ಹೊತ್ತು ನಿನ್ನ ಮನೆ ಒಳಗಡೆ ಬಂದ್ರು, ಅವರು ಉಪಚಾರಕ್ಕೆ ಯೋಗ್ಯರು, ನಿನ್ನ ಕಾಫಿ ಟೀಗೆ ಯೋಗ್ಯರು. ಅದನ್ನ ಮೀರಿ ಅವರು ಹೊತ್ಕೊಂಡು ಬಂದ ಎಲ್ಲ ವಿಚಾರಗಳಿಗೂ ನೀನು ಮನ್ನಣೆ ನೀಡಬೇಕು ಅಂತ ಏನಿಲ್ಲ. ಹೌದೌದು ಅವ್ರ ಮದುವೆ ಅಂದ ತಕ್ಷಣ ನೀನು ಕೋಪಕೊಂಡು ಅವ್ರನ್ನ ಹೆಂಗೆಂಗೋ ಮಾಡಿ ಕಳ್ಸಂಗಿಲ್ಲ. ಹೌದಾ ಇಲ್ಲ ಇಲ್ಲ ನಾನು ಹೋಗೋದು ಬಿಡೋದು ಒಪ್ಪೋದು ಬಿಡೋದು ಅದು ನನಗ್ ಬಿಟ್ಟಿದ್ದು. ಬಟ್ ಉಪಚಾರ ಅನ್ನೋದು ಇದೆಯಲ್ಲ, ಈಗ ಅಲ್ಲಿ ವ್ಯವಹಾರ ಕುದುರ್ಲಿ ಬಿಡ್ಲಿ, ನಾನೊಬ್ರಿಗೆ ಊಟ ಇಕ್ಕೋದು ವ್ಯವಹಾರಕ್ಕೂ ಸಂಬಂಧ ಇಲ್ಲ ಅಲ್ವಾ? ಹೌದಣ್ಣ. ಹಾಗಾಗಿ ಇಲ್ಲಿ ನೀನೇನ್ ನಿರ್ಧಾರ ಮಾಡಿ ಅದನ್ನು ಮುಚ್ಚಿಟ್ಟಿದ್ದಿ ಅದ್ರಲ್ಲಿ ತಪ್ಪೇ ಇಲ್ಲವ. ದೇವ್ರು ನಿನ್ನನ್ನು ಚೆನ್ನಾಗಿಡ್ಲಿ. ನಾನೇ ಹೇಳ್ತೀನಿ, ನಿನ್ನ 22, 23 ನೀನು ಮದುವೆ ವಿಚಾರಕ್ಕೆ ಹೋಗಲೇಬೇಡ, ಅದ್ ನಿನ್ಗೆ ಒಳ್ಳೇದಲ್ಲ. ಸೇವಿಂಗ್ಸ್ ಮಾಡು, ಚೆನ್ನಾಗಿ ದುಡಿಮೆ ಮಾಡ್ಕೊ, ಎಲ್ಲರ ಹತ್ರ ನಗ್ನಗ್ತಾ ಇರು. ಈಗ ನೋಡುವ, ನಿನಗೆ ಈ ಫೋನ್ ಕೊಟ್ಟು ಈ ರೀತಿ 4 ಉಪಕಾರ ಮಾಡು ಆ ಶ್ರೀಮಂತರು ಯಾರು, ಒಂದ್ ಸ್ವಲ್ಪ ವಿಶ್ವಾಸದಲ್ಲಿ ಇಟ್ಕೋ. ಅಣ್ಣ ಅಕ್ಕ ಅಂದ್ಕೊಂಡು ಎಲ್ಲಾರನು ಅಣ್ಣ 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 ಅಂದ್ಕೊಂಡಿದ್ರೆ ನಿನ್ನನ್ನು ಅವ್ರು ಯಾವ ದೃಷ್ಟಿಯಲ್ಲಿ ನೋಡ್ಲಿ ಅದ್ ನಿನಗೆ ಬೇಡವ. ನೀನು ಎಲ್ಲಾರನು ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಅಂದ್ರೆ ನರಕ, ನನ್ನ ಮಾತೆಂಗೋ ನನ್ನ ಬದುಕಂಗವ. ನನ್ನ ತಂದೆ ತಾಯಿ ಇಲ್ಲ ಅಂತ ಅಲ್ಲ, ನನಗೆ ಎಲ್ಲ ಇದ್ರು, ಕೋಟಿ ನನ್ನ ಮನೆತನ ಇದ್ರು, ನಮ್ದು ದೊಡ್ಡ ಕುಟುಂಬ ಆದ್ರೂ ಹೊರಗಡೆ ನಾನು ಅಪ್ಪ ಅಯ್ಯ ಒಂಚೂರು ದಮ್ಮಯ್ಯ ಅಂದ್ಕೊಂಡೇ ಬದುಕಬೇಕು. ನಮ್ದು ಹಂಗಿದೆ ಹಿಂಗಿದೆ, ತಂದೆ ತಾಯಿ ಇದ್ರು ಇಲ್ದೆ ಹೋದ್ರು, ದುಡ್ಡಿದ್ರು ಇಲ್ದೆ ಹೋದ್ರು, ನನ್ನ ಮಾತು ವಿನಯದಿಂದಲೇ ತುಂಬಿರ್ಬೇಕು. ದುಡ್ಡಿದ್ರೆ ವಿನಯ ಹೋಗ್ಬಿಡ್ಬೇಕು, ದುಡ್ಡಿಲ್ಲ ಅಂದ್ರೆ ಮಾತ್ರ ವಿನಯದಿಂದ ಮಾತಾಡಬೇಕು ಅಂತ ಇಲ್ಲ. ಏನಿದ್ರು ಏನಿಲ್ದೆ ಹೋದ್ರು ಯಾವ ಮಾತಿನಲ್ಲಿ ವಿನಯವಿದೆಯೋ ಆ ವಿನಯವೇ ಭೂಷಣ, ಅದೇ ಒಡವೆ. ಮಾತಲ್ಲಿ ವಿನಯ ಇಲ್ಲ, ಮೈ ತುಂಬ ಒಡವೆ ಇದೆ ಅಂದ್ರೆ ಶಾಪ. ಅದು ಒಡವೆ ತಂಡ ಏನ್ ಮಾಡ್ತೀಯ? ಅದೇ ಒಂದು ಎರಡು ದಿನ ಏನಪ್ಪ ಇವನು ಅದ್ಭುತ ಅಂತಾರೆ, 3ನೇ ದಿನ ಯಾರು ಮೋಸ ನೋಡಲ್ಲ ನಿನ್ನ. ಅದೇ ಮಾತಲ್ಲೊಂದು ವಿನಯ, ಮಾತಲ್ಲೊಂದು ಸಿಹಿ, ಮಾತಲ್ಲೊಂದು ಗೌರವ, ಮಾತಲ್ಲೊಂದು ಘನತೆ ತೂಕ ಇದ್ರೆ ನಿನ್ನ ಹತ್ರ ಒಡವೆ ಇಲ್ದೆ ಹೋದ್ರು ಜನ ನಿನ್ನ ಹತ್ರ ಬಂದು ಕೂತ್ಕೊಳ್ತಾರೆ. ಸಕ್ಕರೆ ಇದ್ದ ಕಡೆ ಇರುವೆ ಬರ್ತವೆ, ನೀನ್ ಸಕ್ಕರೆ ಆಗು, ಇರುವೆ ಹುಡುಕೊಂಡು ಬರ್ತವೆ. ನಾನು ಹೊರಟು ಮನುಷ್ಯ ಆಗ್ಬಿಟ್ಟು ಎಲ್ಲ ನನ್ನ ಹತ್ರ ಬಂದಿದ್ರೆ ಯಾರು ಬರ್ತಾರೆ? ಹಾಗಾಗಿ ನೀನು ಈ ವಿಚಾರ ಮುಚ್ಚಿಟ್ಟಿರೋದ್ರಲ್ಲಿ ಯಾವ ತಪ್ಪು ಇಲ್ಲ, ಅಥವಾ ಅದರಲ್ಲಿ ದೇವರು ಶಿಕ್ಷಿಸುವಂಥದ್ದು ಇಲ್ಲವ. ಒಂದು ಹೆಣ್ಮಗಳಾಗಿ ಆ ಯಾತನೆಯನ್ನ ತಡ್ಕೊಂಡು ಒಂದು ನಿನ್ನ ರಕ್ಷಣೆಗೋಸ್ಕರ, ಮುಂದಿನ ಭವಿಷ್ಯಕ್ಕೋಸ್ಕರ, ಸಮಾಜದ ಕೆಲವು ಕೊಂಕುಗಳನ್ನ ಮೈ ಮೇಲೆ ಎಳ್ಕೊಳ್ಳದೆ ಸೇಫ್ ಆಗ್ಲಿಕ್ಕೋಸ್ಕರ ನೀನ್ ಆ ನಿರ್ಧಾರ ಮಾಡಿದ್ದಿ, ಹೌದಲ್ಲ? ಯಾವ ತಪ್ಪು ಇಲ್ಲ, ಮುಂದುವರಿ. ನಾನು ಹೇಳ್ದಂಗೆ ಇನ್ನು 4ರಿಂದ 5 ವರ್ಷ ಮದುವೆ ವಿಚಾರ ಕೈ ಹಾಕಬೇಡ. ಅಜ್ಜಿ ಒತ್ತಾಯ ಮಾಡಿದ್ರೆ, ಅಜ್ಜಿ ನನಗೆ ನೀನು, ನಿನಗೆ ನಾನು, ಒಂದ್ ವೇಳೆ ನಾಳೆ ನನ್ನನ್ನು ಮದುವೆ ಆಗಿ ನನ್ನನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಅವನಿಗೆ ಕಾರಣ ಇದೆ, ನಾನು ಹೆಂಡತಿ ಅಂತ, ನಿನ್ನನ್ನು ಯಾಕೆ ನೋಡ್ಕೊಳ್ತಾನ ಅವನು? ಮೊದಲು ಮದುವೆ ಆಗ್ಲಿಕ್ಕೆ ಮಾತು ಕೊಡ್ತಾನೆ, ನಿನ್ನಜ್ಜಿ ನನ್ನಜ್ಜಿ ಅಂತಾನೆ. ನಾಳೆ ನಿನ್ನನ್ ಕೈ ಬಿಟ್ರೆ ಸತ್ ಸ್ವರ್ಗದಲ್ಲಿರೋ ನನ್ನ ತಂದೆ ತಾಯಿಗೆ ನೋವು ಕೊಟ್ಟಂಗ ನಾನು. ಯಾಕಂದ್ರೆ ಗಂಡನಿಗೆ ಒಮ್ಮೆ ತಾಳಿ ಕಟ್ಟಿಸ್ಕೊಂಡು ವಶ ಆಗ್ಬಿಟ್ರೆ ಅವನು ಹೇಳ್ದಂಗೆ ಕೇಳಬೇಕು, ಹೌದು. ಬಟ್ ನಿನ್ ಪರ ನಾನು ಅವಾಗ ನಿಲ್ಲಕ್ಕಾಗಲ್ಲ. ನನಗೆ ಅಂತ ಯೋಗ್ಯ ವ್ಯಕ್ತಿ ಸಿಗೋವರೆಗೂ ನನ್ನನ್ನು ಒತ್ತಾಯ ಮಾಡಬೇಡ. ಮದುವೆ ಆಗ್ಲೇಬೇಕಣ್ಣ? ಅಲ್ಲ ತಾಯಿ, ಈಗ ನಾನು ಹೇಳೋದು, ನೀನು ಒಬ್ಬ ಅಣ್ಣನಾಗಿ ನನ್ನನ್ನು ಕೇಳ್ತಾ ಇದೀಯ, ದಯವಿಟ್ಟು ಆಗಬೇಕು. ಬಟ್ ಇನ್ನ 5 ವರ್ಷ ಅದ್ರ ಬಗ್ಗೆ ಚರ್ಚೆ ಮಾಡೋ ವಯಸ್ಸಲ್ಲ ನಿಂದು. ಕೂತ್ ಯೋಚನೆ ಆಗಲೇಬೇಕವ ತಾಯಿ, ಒಳ್ಳೇದಾಗುತ್ತೆ. ಈ ಸ್ಥಿತಿಯಲ್ಲಿ ಯೋಚನೆ ಮಾಡಿದಾಗ ಅದೇ ಆಗ್ಬೇಕು ಅಂತ ಅನ್ಸುತ್ತೆ. ಈಗ ಒಬ್ಬ ತುಂಬಾ ಆರೋಗ್ಯವಂತ ಮನುಷ್ಯನಿಗೆ ಡಾಕ್ಟರ್ ಬೆಲೆ ಗೊತ್ತಿಲ್ಲ, ರೋಗಿಗ್ ಗೊತ್ತು. ಈಗ ನಿಂದೊಂಥರ ಆರೋಗ್ಯವಾಗಿರೋ ಬದುಕು, ನಿನಗೆ ಮದುವೆ ಬೆಲೆ ಗೊತ್ತಿಲ್ಲ, ಆಯ್ತಾ? ಒಂದು ಜೀವಕ್ಕೊಂದು ಆಸರೆ ಅಂತ ಇರಬೇಕು. ಬಟ್ ಈಗ ನೀನಿರೋ ಪರಿಸ್ಥಿತಿಯಲ್ಲಿ ಸ್ವಲ್ಪ ನಿನ್ನದೇ ಒಂಚೂರು ಭಯದ ಬದುಕಾಗಿರೋದ್ರಿಂದ ಎಲ್ರೂ ನಂಗೆ ಹಂಗೆ ಕಾಣ್ತಾರೆ ಅಲ್ವಾ? ಸೊ ಈಗ ಆ ಮದುವೆ ಬೇಕಾ ಬೇಡವಾ ಅಥವಾ ಸರಿನಾ ತಪ್ಪ ನಿರ್ಧಾರ ಮಾಡೋ ಸ್ಥಿತಿಲಿ ಇಲ್ಲ. ಈಗ ಬೇಡ ಅಷ್ಟೇ. 5 ವರ್ಷ ಆದ್ಮೇಲೂ ಯಾಕೋ ಬೇಡ ಅನ್ನಿಸ್ತಾ, ಇನ್ 3 ವರ್ಷ ಮುಂದಕ್ಕೆ ದೂಕು, ತಪ್ಪಿಲ್ಲ. ಬಟ್ ಮುಂದಕ್ಕೆ ದೂಕುವುದು ತುಂಬಾ ಒಳ್ಳೆ ನಿರ್ಧಾರ, ತಪ್ಪು ಆಯ್ಕೆ ಮಾಡೋದಕ್ಕಿಂತ, ಅಲ್ವಾ? ಹಾಗಾಗಿ
ಈಗ ಒಬ್ಬ ಎಲ್ಲೋ IT ಜಾಬಲ್ಲೋ ಇನ್ಯಾವುದೋ ದೊಡ್ಡ ದೊಡ್ಡ ಜಾಬಲ್ಲಿ ಕೋಟಿ ಲಕ್ಷ ದುಡಿತಿರೋನಿಗೆ ಅಯ್ಯೋ ಎಮ್ಮೆ ಸಾಕೋಕೆ ಏನಪ್ಪ, ಎಮ್ಮೆಯಿಂದ ಏನು ಬರುತ್ತಪ್ಪ ಅನ್ಸ್ಬೋದು. ಬಟ್ ಎಮ್ಮೆಯಿಂದ ಅನ್ನ ತಿಂತಿರೋನಿಗೆ ಗೊತ್ತಾದ್ರ ಬೆಲೆ ಏನು ಅಂತ. ಹೌದೌದು, ನಿಜ ನಿಜ. ಹಂಗೆ ಮದುವೆಯಿಂದ ನೆಮ್ಮದಿ ಕಂಡುಕೊಂಡವನಿಗೆ ಮದುವೆ ಅನ್ನೋದು ಅದ್ಭುತವಾದ ವಿಚಾರ, ಅದರಿಂದಲೇ ನೆಮ್ಮದಿ ಕಳ್ಕೊಂಡವನಿಗೆ ಅದೊಂದು ನರಕ. ನರಕ, ಹೌದು. ಹಾಗಾಗಿ ಸರಿ ತಪ್ಪುಗಳು ಅವರವರ ಅನುಭವದ ಮೇಲೆ ನಿರ್ಧಾರವಾಗುತ್ತವ ಹ್ಮ್ ಅಲ್ವಾ. ಸೊ ನಿನಗೊಂದು 5 ವರ್ಷ ಆದ್ಮೇಲೆ ಇನ್ನೂ ಪ್ರಪಂಚ ನೋಡಿದ ಮೇಲೆ ಓ ಇದು ಸರಿ ಇದು ತಪ್ಪು ಇನ್ನೂ ಸ್ಪಷ್ಟತೆ ಸಿಗುತ್ತೆ ನಿನಗೆ ಅಲ್ವಾ. ನಾನಿದ್ದೀನಿ, ನಾನು ನಿನ್ ಜೊತೆ ಇದ್ದೀನಿ, ನಾನು ಮಾತಾಡ್ತೀನಿ, ನಾನು ನಂಬರ್ ಸೇವ್ ಮಾಡ್ಕೊಳ್ತೀನವ. ಆಶ್ರಮ ನಿನಗೋಸ್ಕರ ಯಾವಾಗ್ಲೂ ಇದೆ. ಬಹಳ ಖುಷಿ ಆಯ್ತು ನೀನ್ ಇಲ್ಲ, ಒಂದ್ 2-3 ಸಲ ಅಕ್ಕಾಗ ಹೇಳಿದ್ದೆ ಮಾತಾಡ್ಬೇಕಂತ. ಇಲ್ಲಿ ಪರ್ಸನಲ್ ಮಾತಾಡ್ತಾರೆ, ನೀನ್ ಮಾತಾಡ ನನಗೆ ಕೆಲ್ಸ ಒಂದಿರ್ತತಿಲ್ಲ, ಎಮ್ಮೆ ಮೇಯ್ಸಕ್ ಹೋಗ್ಬೇಕು, ಕಲಿಯಂಗಿಲ್ಲ, ಯಾವಾಗ ಒಂದಿನ ಟೈಮ್ ಮಾಡುವ, ಅವರು ನಾಳೆ ನಾಡ್ದ ಟೈಮ್ ಕೊಟ್ರೆ ನಾನು ನಿನಗೆ ಹೇಳ್ತೀನಿ ಅಂತಂದು ಹೇಳ್ತಾರೆ. ಇಲ್ಲ ಸುಮ್ನೆ ಬೆಳಿಗ್ಗೆ ಮತ್ತೆ ಅದು ಬಿಟ್ಟು ಬರೋದ್ ಆಗೋದಿಲ್ಲ, ನಾನು ಇದ್ ಹಿಂಗೆ ಬಂದು ನಾನು ಟ್ರೈ ಮಾಡ್ತಾನೆ ಇರ್ತೀನಿ, ನನಗೆ ಫೋನ್ ಒಂದು ಕೊಟ್ಬಿಡು ನೀನು ಅಂತಂದ. ಆಯ್ತು ಆಯ್ತು ಇನ್ನೂ 1 ವರ್ಷ ಆದ್ರೂ ಮಾಡ್ತಲೇ ಇರ್ತಿದ್ರ. ನಿಜವಾಗ್ಲೂ ಅದೆಲ್ಲ ಇದು ಬೇಡ, ಇಲ್ಲೇ ಮಾತಾಡಿದ್ರೆ ಸ್ವಲ್ಪ ಕೇಳೋರ್ಗು ಇದಾಗ್ತತಿ. ನನ್ನ ಅಷ್ಟ ವಯಸ್ಸು ಹುಡುಗಿಯರು ಕೇಳಿದ್ರಪ್ಪ ಅಂತಂದ್ರೆ ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಚೆನ್ನಾಗಿ ಓದ್ಕೊಂತಾರೆ. ಈ ತರನ ಹೇಳಲಿಕ್ಕೆ ಬಂದಿದ್ದು ನಿಮ್ ಕತೆ ಕೇಳಾದ್ಮೇಲೆ. ಈ ವಯಸ್ಸಿನ ಹೆಣ್ಣು ಮಗಳು ಪ್ರೀತಿ ಪ್ರೇಮ, ಹುಡುಗ ಮೆಸೇಜ್ ಮಾಡ್ಲಿಲ್ಲ, ಚಾಟ್ ಮಾಡ್ಲಿಲ್ಲ ಅಂತ ನೇಣ ಹಾಕೊಂಡು ವಿಷ ಕುಡಿದು ಸಾಯ್ತಾ ಇರೋರ ನಡುವೆ ಹೀಗೆ ತಂದೆ ತಾಯಿ ಇಲ್ಲದ ಒಂದು ಹೋರಾಟದ ಒಂದು ಸವಾಲಿನ ಬದುಕನ್ನ ಈಕೆ ಎಷ್ಟು ನೀರು ಕುಡ್ದಂತೆ ಅದನ್ನು ಫೇಸ್ ಮಾಡ್ತಿದ್ದಾರೆ. ಒಂದು ಅಜ್ಜಿ ಸಾಕೊಂಡು ಬ್ಯೂಟಿಫುಲ್. ನನ್ಗನ್ಸುತ್ತೆ ನಿಮ್ಮ ಕಥೆಯಿಂದ ನನ್ನಿಂದ ಹಿಡಿದು ಎಲ್ಲರೂ ಕಲಿಯೋದಿಕ್ಕೊಂದು ಪಾಠ ಇದೆ. ಇಲ್ಲ, ಆತರ ಎಲ್ಲ ಏನಿಲ್ಲ. ನೀವ್ ಹೇಳೋ ವಿಡಿಯೋಗಳು ಎಲ್ಲ ನನಗ್ ಧೈರ್ಯ ತುಂಬಿದೆ. ಮತ್ತೆ ಅಲ್ಲಿ ಕೆಲ್ಸಕ್ಕ ಅಡಿಗೆ ಎಲ್ಲ ಮಾಡಕ್ ಹೋಗ್ತಿವಲ್ಲ, ಅವ್ರ ಅಕ್ಕರಿಗೆ ಹೇಳ್ತಾ ಇರ್ತೀನಿ, ಅವ್ರ ಫೋನ್ಗಳು ಇದ್ರಪ್ಪ ಅಂದ್ರೆ ಅವರಿಗೆ ತೆಗೆದುಕೊಟ್ಟು ಇದೇ ನೋಡು ನಮ್ಮ ಅಣ್ಣ ಚೆನ್ನಾಗಿ ಹೇಳ್ತಾರೆ, ಅದ್ರೆ ನಮ್ದು ದೂರ ರಿಲೇಶನ್ ಆಗ್ಬೇಕು, ಹಂಗ ಹಿಂಗ ಇವ್ರು ಚೆನ್ನಾಗಿ ಹೇಳ್ತಾರೆ ಹೇಳ್ರಿ. ಓ ನನ್ ರಿಲೇಶನ್ ಮಾಡ್ಕೊಂಡ್ಬಿಟ್ಟು ಎಲ್ಲಿರ್ತಾರೆ ಇವ್ರು ಬೆಂಗ್ಳೂರಾಗಿರ್ತಾರೆ. ಅವ್ರು ಚೆನ್ನಾಗಿ ಹೇಳ್ತಾರ ನೋಡಿ. ಈಗ ನಮ್ಮ ಅಣ್ಣ ಕ್ಲಾಸಿಗೆಲ್ಲ ಹೋಗ್ ಬಂದಾರ, ಅವ್ರು ಚೆನ್ನಾಗಿ ಹೇಳ್ತಾರ, ನೀವ್ ಕೇಳ್ರಕ್ಕ ಅಂತಂತಂದ್ರ ಅವ್ರ ಫೋನ್ ಇರ್ತಾವಲ್ಲ ತೆಗೆದ್ಕೊಟ್ಟು ಅದನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಅವ್ರಿಗೆ ಅಣ್ಣರಿಗೆ ಅಡಿಗೆ ಮಾಡ್ತಾರಲ್ಲ ಅವ್ರಿಗೆಲ್ಲ ಹೇಳಿದ್ರೆ ನಾನ್ ದಿನ ಕೇಳ್ತಾವ, ಈಗ ಬೇಷ್ ಹೇಳ್ತಾ ನಿಮ್ಮ ಅಣ್ಣ ಈಗ ಅಂತಂತಂದ್ರೆ ಜಂಪ್ಸೇ ಬಿಡ್ತಾನ ಬಿಡವ ನಿಮ್ಮ ಅಣ್ಣ. ಅಣ್ಣ ಜಾತ್ರೆಯಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ ಅನ್ನೋ ಜಾತ್ರೆಯಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದ, ಸಿದ್ದನೂಡಿ ಜಾತ್ರೆಯಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದ. ಇಲ್ಲ ನಾ ಇಬ್ರು ಮೂವರು ಕೇಳಿದಾರೆ. ಈಗ ಮತ್ತೆ ಈ ಕಡೆ ಬರಂಗಿಲ್ಲಲ್ಲ. ಇಲ್ಲ ಅವ್ರು ದೂರ ರಿಲೇಶನ್, ನನಗೆ ಅಜ್ಜಿ ಹೇಳಿದ್ಮೇಲೆ ಗೊತ್ತಾಯ್ತು ಅವ್ರು ಹಂಗದಾರ ಅಂತಂದ್ರೆ. ಮತ್ತೆ ಆಮೇಲೆ ದಳಮಾರೆಲ್ಲ ಬಂದಿದ್ರಲ್ಲ, ಆಮೇಲೆ ಅವ್ರು ಯೂಟ್ಯೂಬ್ ಮಾಡ್ಯಾರ ಅಂತ ಗೊತ್ತಾಯ್ತ. ಅದಕ್ಕೆ ಅಕ್ಕ ಇದು ಮಾಡಿದ, ಅದಕ್ಕೆ ಇವ್ರೆ ಚೆನ್ನಾಗಿ ಹೇಳ್ತಾರೆ ನೀವ್ ಕೇಳ್ರಿ ಅಂತಂತಂದು ನಾ ಹೇಳ್ಬಿಡ್ತೀನಿ ಅವ್ರಿಗೆ. ನೋಡ್ಬೋದು, ಆದ್ರೆ ಹತ್ರಕ್ಕೆ ಹೋಗ್ಲಿಕ್ಕಲ್ಲ ಅಂತ ಹೇಳ್ಬಿಡಿ. ಇಲ್ಲಬ್ಬ ನಿನ್ನ ನಾನು ಬಹಳ ಖುಷಿ ಆಯ್ತು. ಈ 1 ಅವರಲ್ಲಿ ನಿಮ್ಮ ಕತೆ ನಗಬೇಕು ಅಳಬೇಕು ನಮ್ಗೆ ಏನೂ ಗೊತ್ತಾಯ್ತಿಲ್ಲ, ಹಂಗಿದೆ ನಿಮ್ಮ ಕತೆ. ಪಾಪ ಇಲ್ಲಿ ನಡೆದಿರೋದು ಎಂಥ ದುಃಖದ ಕತೆ, ಮತ್ತೆ ಇಲ್ಲಿ ಬಂದು ನಗ್ತಾ ಇದ್ದೀರ. ಬಟ್ ನೋಡಿ, ಬದುಕನ್ನು ನೀವು ತೆಗೆದುಕೊಂಡಿರೋ ರೀತಿ ಅಥವಾ ಅಲ್ಲಿ ಬರುವ ಕೆಲವು ಸಾಮಾಜಿಕ ಪ್ರಶ್ನೆಗಳನ್ನು ನೀವೆಷ್ಟು ಸಹಜವಾಗಿ ತೆಗೆದುಕೊಂಡು ಒಂದು ಹೆಣ್ಣಿಗೆ ಕೇಳೋದಿಗೆ ಅಜ್ಜಿ ಎಷ್ಟೇ ಹೇಳ್ರಿ, ಇಲ್ಲ ಅಂದ್ರೆ ಬೇಡ, ಅದು ಗೊತ್ತಾದ ಟೈಮಿಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರ, ಅದೇನಾಯ್ತು ನನಗೆ ಗೊತ್ತಿಲ್ಲ ಅಂದ್ರೆ ಸುಮ್ನೆ ಆಗ್ಬಿಡ್ತಾರೆ, ಫಸ್ಟ್ ಟೈಮ್ ಅಲ್ಲ ಅಂತ ಹೇಳಿ ಸುಮ್ನೆ ಆಗ್ಬಿಡ್ತಾರೆ ಅಂತ ಅನ್ಕೊಂಡು ಗೊತ್ತಿಲ್ಲ ಅಂತ ಹೇಳ್ಬಿಟ್ರಾಯ್ತು ಅನ್ಕೊಂಡ್ ನನ್ನ ಅಣ್ಣನ ಹತ್ರ ಕೇಳಿ ಮಾತಾಡೋಣ ಅನ್ಕೊಂಡು ಕೇಳ್ದೇನ. ಆಗ್ಲವಾ, ಏನ್ ತೊಂದರೆ ಆಗಲ್ಲ. ನೀನು ಏನು ಮುಚ್ಚಿಡೋ ಕೆಲಸ ಇದೆ, ಅದರ ಹಿಂದಿನ ಉದ್ದೇಶ ಶುದ್ಧವಾಗಿದೆ ನೋಡವ. ಯಾವುದೇ ವಿಚಾರ ಆಗ್ಲಿ, ಸರಿ ತಪ್ಪುಗಳು ನಿರ್ಧಾರ ಆಗುವುದು ಮೇಲ್ನೋಟಕ್ಕಲ್ಲ, ಅದರ ಹಿಂದಿನ ಉದ್ದೇಶ. ಈಗ ನಾನು ಒಂದು ಸುಳ್ಳು ಹೇಳೋದ್ರಿಂದ ತುಂಬಾ ಜನಕ್ಕೆ ಅಲ್ಲಿ ಒಳ್ಳೇದಾಗುತ್ತೆ ಅಂದ್ರೆ, ಮೇಲ್ನೋಟಕ್ಕೆ ಅದು ಸುಳ್ಳು ಅಂತ ಅನ್ಸಿದ್ರು ಸುಳ್ಳಿನಿಂದ ತುಂಬಾ ಜನರಿಗೆ ಉಪಕಾರ ಆಯ್ತು ಅಂದ್ರೆ ಅದಕ್ಕೆ ಸತ್ಯದಷ್ಟೇ ಮಹತ್ವ ಇದೆ. ಅಥವಾ ಸುಳ್ಳು ಸತ್ಯಗಳು ನಿರ್ಧಾರವಾಗುವುದು ಅದರ ಹಿಂದೆ ಇರುವ ಉದ್ದೇಶದಿಂದ. ಇದಕ್ಕೆ ನಾನು ಯಾವಾಗ್ಲೂ ಒಂದು ಕತೆ ಹೇಳ್ತೀನಿ. ಈಗ ನೀವು ನಿಮ್ಮ ಮನೆ ಇದೆ, ರಾತ್ರಿ ಊಟ ಮಾಡಿ ಕೂತಿದ್ರಿ, 10 ಗಂಟೆ ಏನೋ ಆಚೆ ಕೂತಿದ್ರಿ. ಅಷ್ಟೊತ್ತಾಗ ಪಾಪ ಯಾರೋ ಕೆಲ್ಸಕ್ಕೆ ಹೋಗೋನು
ಮನೆಗೆ ಹೋಗ್ತಾ ಇದ್ದ ಬಸ್ ಇಳಿದು. ಅದೇ ಟೈಮಿಗೆ ಅವನನ್ನು ಒಂದಷ್ಟು ಜನ ದರೋಡೆಕೋರರು ಓಡಿಸ್ಕೊಂಬಂದ್ಬಿಟ್ರು. ಅವನು ಓಡೋಡ್ ಬಂದ ನೀವು ಮನೆ ಮುಂದೆ ಕೂತಿದ್ರಿ, ನಿಮ್ಮ ಹತ್ರ ಬಂದು ಕೈ ಮುಗಿದು, ಸ್ವಾಮಿ ಅಕ್ಕ ನನಗೆ ನನ್ನ ಓಡಿಸ್ಕೊಂಬತ್ತವ್ರೆ, ನನ್ನ ಹತ್ರ ದುಡ್ಡು ಮೊಬೈಲ್ ಎಲ್ಲ ಇದೆ ಅಂತ ಕಿತ್ಕೊಳ್ಳೋಕೆ ಓಡಿಸ್ಕೊಂಬತ್ತವ್ರೆ, ನಾನು ನಿನ್ನ ಮನೆ ಒಳಗಡೆಗೆ ಹೋಗಿ ಒಕ್ಕೊಳ್ತೀನಿ ಅಥವಾ ಬಚ್ಚಿಟ್ಕೊಳ್ತೀನಿ, ದಯವಿಟ್ಟು ಹೇಳ್ಬೇಡ ಕಣಕ್ಕ ಅಂತ ಅವನು ನಿಮ್ಮ ಮನೆ ಒಳಗಡೆ ಓಡೋಗ್ಬಿಟ್ಟ. ಆಯ್ತು ಹೋಗಪ್ಪ ಅಂದ್ರಿ ನೀವು. ಅಷ್ಟೊತ್ತಿಗೆ ಹಿಂದ್ಗಡೆಲೇ ದರೋಡೆಕೋರರು ಬಂದರು. ನೀವು ಅಲ್ಲಿ ಕೂತಿದ್ರಿ, ನಿಮ್ಮನ್ನು ಕೇಳ್ತಾರೆ, ಈ ಕಡೆ ಅವನಾದ್ರೂ ಓಡ್ ಬಂದ, ಎಲ್ಗೋದ ಅಂತ ಕೇಳ್ತಾರೆ. ನೀನು ಆಗ ಸತ್ಯ ಹರಿಶ್ಚಂದ್ರನ್ ತುಂಡು ಅಂದ್ಕೊಂಡು ಹೋಗ್ರಿ ನಮ್ಮ ಮನೆ ಒಳಗೆ ಅವನಿ ಅಂತ ಹೇಳಕ್ಕಾಗುತ್ತಾ? ಆ 5 ಜನ ಕೆಟ್ಟವರಿಂದ ಒಬ್ಬ ಒಳ್ಳೆಯವನನ್ನ ರಕ್ಷಣೆ ಮಾಡ್ಲಿಕ್ಕೆ ನೀನ್ ಸುಳ್ಳು ಹೇಳ್ಬೇಕೀಗ. ಇಲ್ಲ ಈ ಕಡೆ ಬಂದೇ ಇಲ್ಲ ಅನ್ಬೇಕು. ನೀನ್ ಹೇಳಿದ ಸುಳ್ಳೆ, ಆದ್ರೆ ಆ ಸುಳ್ಳಿನ ಹಿಂದಿನ ಉದ್ದೇಶ ಒಬ್ಬ ಒಳ್ಳೆಯವನನ್ನ ರಕ್ಷಣೆ ಮಾಡೋದಾಗಿತ್ತು. ಆಗ ಆ ಸುಳ್ಳು ಕೂಡ ಧರ್ಮವೇ ಆಗುತ್ತಂತೆ. ಓ ಅರ್ಥ ಆಯ್ತಾ? ಮೇಲ್ನೋಟಕ್ಕೆ ಸುಳ್ಳು ಅನ್ಸಿದ್ರು ಅದರ ಹಿಂದೆ ಒಬ್ಬ ಒಳ್ಳೆಯವನನ್ನು ರಕ್ಷಣೆ ಮಾಡೋದೇ ಉದ್ದೇಶ ಇತ್ತು ಅಂದ್ರೆ ಆ ಸುಳ್ಳು ಕೂಡ ಭಗವಂತನಿಗೆ ಪ್ರಿಯವಾಗುತ್ತೆ. ಅದಕ್ಕೆ ಪಾಪ ಇಲ್ಲ, ಅದಕ್ಕೆ ಪುಣ್ಯ ಇದೆ ಅಂತ. ಅದೇ ದೇವ್ರ ಹತ್ರ ಅದನ್ನೇ ಕೇಳತ್, ನಾನ್ ಮಾಡಿದ್ ಸರಿನ ತಪ್ಪ ನಿನಗೆ ಬಿಟ್ಟಿನಿ, ಅದಕ್ಕೆ ಇವತ್ತು ಕರೆ ಸಿಕ್ಕಿದೆ ನಿನಗೆ. ನಿಜವಾಗ್ಲೂ ಅದರಲ್ಲಿ ಯಾವ ದೋಷವೂ ಇಲ್ಲ. ಅದರ ಹಿಂದಿನ ಉದ್ದೇಶ ಶುದ್ಧವಾಗಿದೆ. ನಿನ್ನನ್ನು ರಕ್ಷಣೆ ಮಾಡಿಕೊಳ್ಳೋ ಕಡೆ ಪ್ರತಿ ಸಾರಿ ಎಂತ ಯೋಚನೆ ಮಾಡೋದು ಅನಿವಾರ್ಯ ಸ್ಥಿತಿಯಲ್ಲಿ ನೀನಿದ್ದೀಯ, ಹೌದಲ್ಲ? ಹೌದೌದಣ್ಣ, ಖಂಡಿತ. ಕೆಲವೊಮ್ಮೆ ನಾನು ನೋಡಿದ್ ನಾವು ಎಷ್ಟೋ ಹೆಣ್ಮಕ್ಳು ನಂಗೆ ಮದುವೆ ಆಗಿದೆ ಅಂತ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತೀರ. ಕಾರಣ ಅವ್ರನ್ನ ಅವ್ರು ರಕ್ಷಣೆ ಮಾಡ್ಕೊಳ್ಬೇಕಿರುತ್ತೆ. ಇಲ್ಲ ಸರಿ, ಯಾಕೆ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸುಳ್ಳು ಹೇಳೋದು ತಪ್ಪಿಲ್ಲ. ನಂಗೆ ಮದುವೆ ಆಗಿದೆ, ನನ್ನ ಗಂಡ ಎಲ್ಲೋ ದೂರ ಇದ್ದಾರೆ ಅಥವಾ ಆರ್ಮಿಲಿ ಇದ್ದಾರೆ, ಇನ್ನೆಲ್ಲೋ ಇದ್ದಾರೆ ಎಂದುಕೊಂಡು ಬೆಂಗಳೂರು ಪೇಟೆಯಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿಕೊಂಡು ಇನ್ನೆಲ್ಲೋ ಏನೋ ಕೆಲಸ ಮಾಡ್ಕೊಂಡು ದುಡಿತಾ ಒಂದು ಡಮ್ಮಿ ತಾಳಿ ಹಾಕೊಂಡು ಕಾಲುಂಗ್ರ ಹಾಕೊಂಡು ಜೀವನ ಮಾಡ್ತಾರೆ. ಅದು ತುಂಬಾ ಸೂಕ್ಷ್ಮವಾಗಿ ಹೋದ್ರೆ ಮೇಲ್ನೋಟಕ್ಕೆ ತಪ್ಪಾಗಿ ಕಂಡ್ರು ಕೂಡ ಆ ಹೆಣ್ಮಗಳು ಯಾವ ಕೆಟ್ಟ ಕಣ್ಣಿಗೂ ಕೆಟ್ಟವ್ರಿಗೆ ಪಾಲಾಗಬಾರ್ದು ಅಂದ್ರೆ ತನ್ನನ್ನು ತಾನು ಗೃಹಿಣಿ ಅಂತ ಹೇಳ್ಕೊಂಡು ಬದುಕಬೇಕಿರುತ್ತೆ ಪಾಪ. ಹಾಗಾಗಿ ಅದು ತಪ್ಪಲ್ಲ. ವೇಷ ಮೇಲ್ನೋಟಕ್ಕೆ ತಪ್ಪು ಅನ್ಸಿದ್ರು ಅದರ ಉದ್ದೇಶ ಶುದ್ಧವಾಗಿದ್ರೆ ಆ ವೇಷವೂ ಧರ್ಮವೇ ಆಗುತ್ತೆ. ಹಾಗಾಗಿ ನೀನು ಹೇಳಿರೋದ್ರಲ್ಲಿ ಯಾವ ದೋಷವೂ ಇಲ್ಲವ. ನೀನೇ ಹೇಳ್ದಂಗೆ ತುಂಬ ಹೆಣ್ಮಕ್ಳಿಗೆ ನೀನು ಸ್ಫೂರ್ತಿಯಾಗಿದ್ದೀಯ. ಹೀಗೇ ಮುಂದುವರಿ. ಎಲ್ಲೆಲ್ಲಿ ನಮ್ಮ ಮಾತಿನ ಅಥವಾ ಯಾವುದೇ ರೀತಿಯ ಅವಶ್ಯಕತೆ ಇದ್ರೆ ದಯವಿಟ್ಟು ಹೇಳು ತಂಗಿ, ಒಳ್ಳೇದಾಗ್ಲಿ ನಿನಗೆ. ಅದರಲ್ಲಿ ಈ ಸಮಯದಲ್ಲಿ ನಾನು ಆ ಸಾಹುಕಾರರಿಗೆ ಮತ್ತೆ ಈ ಹಾಲ್ ನಿಮಗೆ ಫೋನ್ ಕೊಟ್ಟಿರೋ ಇವ್ರಿಗೆ ಅಂಥವರು ನಿಮಗೆ ಹೆಜ್ಜೆ ಹೆಜ್ಜೆಗೂ ಉಪಕಾರ ಮಾಡ್ತಿದ್ದಾರೆ. ಅವರೆಲ್ಲರನ್ನ ಇನ್ನೇನಾದ್ರೂ ಹೇಳೋದಿದ್ಯಾ? ಇಲ್ಲ ಅಣ್ಣ, ತುಂಬಾ ಥ್ಯಾಂಕ್ಸ್. ನನಗೆ ಫೋನ್ ಸಿಕ್ಕಿದ್ದಕ್ಕೆ ಏನ್ ಹೇಳ್ಬೇಕು ನನಗೆ ಅದನ್ನೇ ಆಗ್ಲಿಲ್ಲ. ಹಂಗ ಧೈರ್ಯ ತಗೊಂಡು ಹೇಳ್ಬಿಟ್ಟೆ. ಒಂದು ಬಹಳ ಕೊರಿತಾ ನನಗೆ ಸಂಬಂಧಿಕರು ಅಂತ ಹೇಳ್ಬಂದಿದೆ. ನಾನ್ ಹಂಗಾರೆ ಇನ್ನೊಂದು ಸಂಬಂಧಿಕರೇ ನಿಮ್ಗೆ. ನಿಜವಾಗ್ಲಿ ಯಾವಾಗ ಅಕ್ಕ ನಿಮಗೆ ಹಚ್ಕೊಟ್ರು ಅದು ಎಲ್ಲ ನೋಡಕತ್ತೆ ಅವಾಗ ಅನ್ಕೊಂಡ್ಬಿಟ್ಟೆ ನಾನು, ಏನಿದ್ರು ಇವ್ರ ಹತ್ರ ಶೇರ್ ಮಾಡ್ಕೋಬೇಕು. ಸುಮ್ನೆ ಅವ್ರು ಇವ್ರ ಹತ್ರ ಹೇಳಿದ್ರೆ ಸುಮ್ಮನೆ 4 ಮಂದಿ 4 ಮಾತಾಡ್ತಾರೆ ಅಂತಂತ ಹೇಳ್ಬಿಟ್ಟು ನಾನು ಅವಾಗ ಗೌಡ್ರು ಅವಣ್ಣ ಡೈಲಿ ಊಟ ಕಳಿಸ್ತಾನೆ ಇದ್ರು ಸ್ವಲ್ಪ ದಿನ. ನಾವ್ ನೀವು ವಿಡಿಯೋ ಕೇಳಿ ಒಂದ್ ಸ್ವಲ್ಪ ಮನ್ಸ್ ಚೇಂಜ್ ಆಯ್ತು. ಸುಮ್ನೆ ಅವ್ರ ಹತ್ರ ಇದಕ್ಕೆ ಊಟ ನಾವ್ ದಿನ ಇದು ಮಾಡ್ಕೋಬೇಕು ಅಂತಂದ ಹೋಗಿ ಅದು ಇಲ್ಲಪ್ಪ ಊಟ ಬ್ಯಾಡ್ರಿ ಅಂಕಲ್, ಸಾಕು ನಮಗೆ ಎಷ್ಟ್ ದಿನ ಕೊಟ್ರಲ್ಲ ಸಾಕು, ನಾನು ಅಜ್ಜಿಗೆ ನಾನು ಮಾಡ್ಕೊಂತೀನಿ, ನನಗೆ ಅಡಿಗೆ ಮಾಡಕ್ ಬರುತ್ತೆ ಅಂತಂದ್ರೆ ಪರವಾಗಿಲ್ಲ, ಏನೂ ಆಗಲ್ಲ, ನೀನ್ ಸಣ್ಣ ಹುಡುಗಿ ಅದೀರಿ, ಅದು ಒಪ್ಪತ್ತು ಕಟ್ ಕಳಿಸ್ತೀನಿ, ಇನ್ನೊಂದು 20 ಮಾಡ್ಕೊ, ಇಲ್ಲಾಂದ್ರೆ ಸಾಂಬಾರ್ ಕಟ್ ಕಳಿಸ್ತೀವಿ ಅಂದ್ರ ಬ್ಯಾಡ್ರಿ. ಹಂಗೇನಾರಿದ್ರೆ ನಾವ್ ಏನಾರ ಅಡಿಗೆ ಹಬ್ಬದ ದಿನ ಏನಾರ ಇದು ಮಾಡಿದ್ರೆ ನಮಗ್ ಕರಿ, ನಾವ್ ಖಂಡಿತ ಅಜ್ಜಿ ನಾನು ಖಂಡಿತ ಬರ್ತೀವಿ. ದಿನ ಅಡಿಗೆ ಬೇಡ, ಇಷ್ಟ ದಿನ ಕಳ್ಸಿದ್ದಕ್ಕೆ ನಾ ಈಗ ಸ್ವಲ್ಪ ಓಡಾಡ್ತೀನಲ್ವಾ, ನಾನ್ ಮಾಡ್ಕೊಂತೀನಿ, ನನಗ್ ಬರ್ತೈತಿ ಅಂತ ಟಿಫನ್ ಗಿಫನ್ ಎಲ್ಲ ನನಗೆ ಅಡಿಗೆ ಮಾಡ್ಕೊಂತೀನಿ, ಸಾಕು ಇಷ್ಟ ದಿನ ಕಳ್ಸಿದ್ದಕ್ಕೆ ಅಂತಂದು ಮತ್ತೆ ಒಂದ್ 2 ತಿಂಗಳದ್ದು ರೇಷನ್ ಎಲ್ಲ ಕೊಡ್ಸೋದ್ರು. ಸಾಕ ಬೇಕಾದ್ರೆ ಇಂತ ಕೊಡ್ಸ್ರಿ ಅಂಕಲ್, ಅಡಿಗೆ ಎಲ್ಲ ಬೇಡ ಹಂಗೇನಿದ್ರೆ ನಾನ್ ಕೇಳ್ತೀನಿ, ಇಷ್ಟಕ್ಕೆ ಸಾಕ ಅಂತಂದ್ ಅವತ್ತಿಗೆ ನಾನು ಮನೆಗೆ ಸ್ಟಾಪ್ ಮಾಡ್ದೇನ. ಅವಾಗಿದ್ದ ಅವ್ರ ಏನ್ ಕೊಡ್ಸಿದ್ರು ಅದ್ರಾಗೆಲ್ಲ ಅಡಿಗೆ ಮಾಡ್ತಾ ಇದ್ವಿ. ಈಗ ಏನ್ ಬೇಕಂದ್ರೆ ಕೇಳ ಅಂತಂದ್ ಹೇಳ್ತಾರೆ, ಮನೆಗ್ ಬಂದ್ ಕೇಳ ಅಂತಂದ್ ಹೇಳ್ತಾರೆ. ಇಲ್ಲ ನಾನು ನೀವು ಕೊಟ್ಟಿದ್ದೆ ತುಂಬಾ ಐತಿ, ನಾನು ಅದ್ರಾಗೆ ಎಲ್ಲ ಈಗ ಚೆನ್ನಾಗಿದ್ದೀನಿ, ಸಾಕು ನನ್ ಕೈಲಿ ನಾನು ದುಡ್ಕಂತೀನಲ್ಲ. ಹಂಗೇನಾರ ಹಬ್ಬ ಇದ್ರೆ ಮಿಸ್ ಮಾಡಂಗಿಲ್ಲ, ಅವ್ರು ಕರೀತಾರೆ. ಮತ್ ನಾನು ಎಲ್ಲೆಲ್ಲ ಹಾಲ್ ಕೊಡ್ತೀನಿ ಅವರೆಲ್ಲ ಕರೀತಾರೆ. ನಾನು ಅಂದ್ರೆ ಅವ್ರ ಮನೆಗೆ ಹೋಗಿ ಅಜ್ಜಿ ಕರ್ಕೊಂಡ್ ಹೋಗಿ ಅಜ್ಜಿನ ಮಾತಾಡ್ತಾರ ಅವ್ರ ಜೊತೆಗೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹಬ್ಬಕ್ಕೆ ಹೋಗ್ಬಿಡ್ತೀವಣ್ಣ. ಊಟ ಮಾಡ್ಕೊಂಡು ಮನೆಲ್ಲ ಇದಕ್ ಕರ್ದಿದ್ರು ಗೌರಿ ಹುಣ್ಣಿಮೆಗೆ. ಊಟ ಮಾಡ್ಕೊಂಡು ಬಂದ್ವಿ. ಡ್ರೆಸ್ ಕೊಡ್ಸಿದ್ರು, ಬಳೆ ಕೊಡ್ಸಿದ್ರು.
ವಾವ್, ಹಾ ಹಾ ತಗೊಂಡು ಬಂದ. ಸೂಪರ್. ಇರ್ಲವ, ಒಂದು ಹೇಳೋದು ಏನಂದ್ರೆ ತಾಯಿ, ಎಲ್ಲ ತಂದೆ ತಾಯಿ ಎಲ್ಲ ಹೋಗಿದ್ದಾರೆ, ಭಗವಂತನ ಬಳಿ ಹೋಗಿದ್ದಾರೆ. ಶಿವ ಪಾರ್ವತಿಯೇ ತಂದೆ ತಾಯಿ. ಹೌದಾ? ಮೇಲ್ನೋಟಕ್ಕೆ ನಮಗೆ ನಮ್ಮ ತಂದೆಯವರು, ನಮ್ಮ ತಾಯಿಯವರು, ನಮ್ಮ ಅಣ್ಣಯವರು, ತಮ್ಮಯವರು ಅಂತ ಅನಿಸುತ್ತೆ. ಎಲ್ಲರೂ ಅಲ್ಲಿಂದಲೇ ಬಂದಿದ್ದೀವಿ ಮತ್ತು ಅವನ ಬಳಿನೇ ಹೋಗ್ತೀವಿ. ಇಲ್ಲಿ ಮುಂಚೆ ಬಂದವರು ದೊಡ್ಡವರು, ಸ್ವಲ್ಪ ಹಿಂದೆ ಬಂದವರು ಚಿಕ್ಕವರು. ಲೋಕ ವಯಸ್ಸಿನ ಆಧಾರದ ಮೇಲೆ ಅಳಿಯುತ್ತೆ, ಹೌದಲ್ಲವಾ? ಹಾಗಾಗಿ ತಂದೆ ತಾಯಿ ಇಲ್ಲ ಅಂತ ಅಂದುಕೊಳ್ಬೇಡ. ಭಗವಂತ ಶಿವನೇ ತಂದೆ, ಆ ಪಾರ್ವತಿಯೇ ತಾಯಿ. ಅವನು ನಿಮ್ಮನ್ನ ಸದಾ ಕಾಯ್ತಾನೆ. ನಿಮ್ಮ ಧರ್ಮದ ಬುದ್ಧಿಯನ್ನ ಸದಾ ಜೀವಂತವಾಗಿಟ್ಟುಕೊಳ್ಳಿ. ಇರ್ಲಿ ತಾಯಿ, ಅರ್ಥವಾಗುತ್ತೆ. ನನಗೆ ಆ ಪರಿಸ್ಥಿತಿ ಅರ್ಥವಾಗುತ್ತೆ. ಇಲ್ಲ, ಇಷ್ಟೊತ್ತಿನ ಸಮಾಧಾನ ಮಾಡ್ಕೊಂಡೆ. ಈಗ ಇರ್ಲಿ ಅದಾಗ್ಲಿಲ್ಲ. ಹೇಳಿದ್ನಲ್ಲ, ಆ ತಂದೆ ತಾಯಿ ನಿಮ್ಮೊಂದಿಗೆ ಅಷ್ಟೇ ಸಮಯ ಕಳಿಬೇಕು ಅಂತ ಇದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಆದ್ರೆ ಆ ವೇಳೆಗೆ ನಿಮಗೆ ಬಂದಿರುವ ಪ್ರಬುದ್ಧತೆ ನನಗನ್ಸುತ್ತೆ ದೇವರೇ ಕರುಣಿಸಿದ್ದಾನೆ. ಇಷ್ಟು ಬುದ್ಧಿವಂತಿಕೆ, ಇಷ್ಟು ಸಮಯ ಪ್ರಜ್ಞೆ, ಎಲ್ಲಿ ಏನು ಮಾತಾಡಬೇಕು, ಯಾವುದನ್ನು ಹೇಗೆ ನಯವಾಗೇ ತಿರಸ್ಕರಿಸಬೇಕು, ಎಲ್ಲರನ್ನು ಹೇಗೆ ಗೌರವದಿಂದ ಮಾತಾಡಿಸಬೇಕು, ಅಷ್ಟು ಭಗವಂತ ಬುದ್ಧಿ ಶಕ್ತಿಯನ್ನು ಇಲ್ಲ, ಕೊಟ್ಟಿದ್ದಾನೆ. ಸ್ವಲ್ಪ ಯೋಚನೆ ಮಾಡ್ತೀನಿ. ನನಗೆ ಸುಮ್ಮನೆ ದಡಗ್ ನಂಗೆ ನಿರ್ಧಾರ ತಗೊಂಡ್ಬಿಟ್ರೆ, ನಾನು ಸಣ್ಣ ಹುಡುಗಿ, ಮತ್ತೆ ಒಂದ್ ತಗೊಂಡ್ರೆ ಇನ್ನೊಂದ್ ಆಗ್ಬಿಡ್ತದೆ. ನಾನು ಹೆಚ್ಚಿಗೆ ಒಂದ್ ಅಜ್ಜಿ ಹತ್ರ ಬೇರೆ ಇದ್ರೆ ಮಾತಾಡ್ತೀನಿ, ವಿಚಾರ ಮಾತಾಡ್ಕೊಂತೀವಿ. ಮತ್ತೆ ನಾನು ಒಂದ್ಸಲ ಕೆಲ್ಸಕ್ಕೆ ಹೋದಾಗ, ಅದು ಎಮ್ಮೆ ಮೆಸಕ್ ಹೋದಾಗ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತೀನಿ. ಅವ್ರು ಇವ್ರಿದ್ರೆ ಇವ್ರೇನ್ ಹೇಳ್ಬೋದು, ಅವ್ರೇನ್ ಹೇಳ್ಬೋದು ಅಂತ ಯೋಚನೆ ಮಾಡ್ಬಿಟ್ಟೆ ನಾನು ಅವ್ರ ಹತ್ತಾಗೆಲ್ಲ ಕೇಳೋದು ತಗೊಳೋದು. ನಾನು ಅದಕ್ಕೆ ಎಲ್ಲದು ಕಮ್ಮಿ ಮಾಡ್ಬಿಟ್ಟೆ ಅಣ್ಣ. ಇರ್ಲಿ ತಾಯಿ, ನಾನು ಹೇಳೋದೇನೆಂದ್ರೆ, ಬೇರೆಯವರ ಅರಮನೆಯಲ್ಲಿ ಕಾವಲುಗಾರನಾಗುವುದಕ್ಕಿಂತ ನನ್ನ ಗುಡಿಸಲಲ್ಲಿ ನಾನು ಓನರ್ ಆಗುವುದು ಬಹಳ ಮುಖ್ಯ. ಹೌದೌದು. ನನ್ನ ಗುಡಿಸಲಿಗೆ ನಾನು ಒಡೆಯನಾಗಿರೋಣ, ಬೇರೆಯವರ ಅರಮನೆಯಲ್ಲಿ ಕಾವಲುಗಾರ ಆಗಿರೋದಕ್ಕಿಂತ. ಹಾಗೆ ಹಂಗಿನ ಬದುಕು. ನಾಳೆ ದಿನ ಒಂದು ಕೆಟ್ಟ ಕಾಲ ಬಂದಾಗ ಎಲ್ಲ ಕೊಟ್ಟಿದ್ದು ಬಿಟ್ಟಿದ್ದೆಲ್ಲ ಆಡಿ ಹಂಗಿಸ್ತಾರೆ. ಹಾಗಂತ ಎಲ್ಲರೂ ಹಂಗೆ ಇರ್ತಾರೆ ಅಂತ ನಾನು ಹೇಳಲ್ಲ. ಬಟ್ ಶಕ್ತಿ ಇದೆ ಎಂದಾಗ ನಾವ್ ಇನ್ನೊಬ್ಬರಿಂದ ಈಸ್ಕೊಳ್ಬಾರ್ದು. ಒಬ್ಬ ಕೈಯಿಲ್ದವ್ರು, ಕಾಲಿಲ್ದವರು, ಪಾಪ ಭಿಕ್ಷುಕರು, ಅವರು ಕೇಳೋ ಈಸ್ಕೊಳ್ಳೋದ್ರಲ್ಲಿ ಅದೊಂದು ಇದೆ. ನಮಗೆ ಎಲ್ಲ ಶಕ್ತಿ ಇದ್ದು ಈಸ್ಕೊಂಡಾಗ ಏನಾಗ್ಬಿಡುತ್ತೆ, ನಾಳೆ ದಿನ ಮಾತುಗಳು ಬರ್ತವೆ. ಅವಾಗ ಸ್ವಾಭಿಮಾನ ಇರೋ ನಿಮಗೆ ಅದು ಬಹಳ ಸಾವಿಗಿಂತ ಕಡೆ. ಹಾಗಾಗಿ ನೀವು ತೆಗೆದುಕೊಂಡ್ರ ನಿರ್ಧಾರ ಸರಿ ಇದೆ. ನಾನು ಹೇಳ್ದಂಗೆ ಭಗವಂತನೇ ನಿನಗೆ ತಂದೆ ತಾಯಿ. ಯಾರೂ ಇಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ಅಜ್ಜಿ ಇದ್ದಾರೆ. ನನಗೆ ನನ್ನ ಬುದ್ಧಿ, ನನ್ನ ವಿವೇಕ, ಮತ್ತು ಈ ಕಾರ್ಯಕ್ರಮ ಅಥವಾ ಇವರ ಕಥೆಗಳು ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಸರಿದಾರಿಗೆ ಅಥವಾ ಎಲ್ಲೋ ಒಂದು ಕಡೆ ನಿನ್ನನ್ನು ಮೇಲಕ್ಕೆತ್ತಲಿಕ್ಕೆ ಭಗವಂತ ನಮ್ಮನ್ನ ಕಾರ್ಯಕ್ರಮ ಇವೆಲ್ಲ ನೆಪ ಅಷ್ಟೇನಪ್ಪ. ನಿಮ್ಮನ್ನು ಕೈ ಬಿಡಬಾರ್ದು. ನಿಮ್ಮ ಯೋಚನೆಯಲ್ಲಿ ಕೆಟ್ಟ ಆಲೋಚನೆ ನಿಮ್ಮ ತಲೆಯಲ್ಲಿ ಆಲೋಚನೆ ಕೆಟ್ಟದ್ದು ಬರಬಾರ್ದು, ಅಥವಾ ಬೇರೆಯವ್ರ ಬಾಯಿಗೆ ನೀವು ಆಹಾರ ಆಗಬಾರ್ದು ಅಂದಾಗ ನಿಮಗೆ ಯಾರಿಂದ ಏನು ಹೇಳಿಸಬೇಕು, ಯಾವ ಜ್ಞಾನವನ್ನು ನಿಮಗೆ ಕೊಡಬೇಕು, ಅದೆಲ್ಲ ನಮ್ಮ ಮೂಲಕ ಅದು ನೆಪ ಅಷ್ಟೇ. ನಾವು ಒಟ್ಟಾರೆ ಇದೆಲ್ಲ ಭಗವಂತನ ಪ್ಲಾನ್. ತಂದೆ ತಾಯಿಗಳನ್ನ ಅಂದ್ರೆ ಲೌಕಿಕವಾಗಿ ಈ ಜನ್ಮದಲ್ಲಿ ಇದ್ದ ತಂದೆ ತಾಯಿಗಳನ್ನು ಕಳ್ಕೊಂಡು ಸ್ವಯಂ ಅವನೇ ತಂದೆ ತಾಯಿಯಾಗಿ ಬೇರೆ ಬೇರೆ ರೂಪಗಳಲ್ಲಿ ನಿಮಗೆ ಕಾಣಿಸ್ಕೊಳ್ತಾನೆ. ಅದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಗೆ ಅರ್ಥವಾಗುತ್ತೆ. ಹಾಗಾಗಿ ಇಲ್ಲಿ ಯಾರು ಅನಾಥರಲ್ಲ. ಅನಾಥರು ಯಾರು ಅಂದ್ರೆ, ಯಾವಾತನಿಗೆ ಕೈ ಇದ್ದು ಕಾಲಿದ್ದು ಶಕ್ತಿ ಇದ್ದು ಇನ್ನೊಬ್ಬರ ಹತ್ರ ಬೇಡಿ ತಿಂತಾನೆ ಅವನು ಅನಾಥ. ಗುರಿ ಇಲ್ಲದವನು ಅನಾಥ, ಕನಸುಗಳಿಲ್ಲದವನು ಅನಾಥ, ಬದುಕಿನ ಬಗ್ಗೆ ಭರವಸೆ ಕಳ್ಕೊಂಡವನು ಅನಾಥ. ನಿಮಗಿನ್ನು ಕನಸಿದೆ, ಗುರಿ ಇದೆ, ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋ ಛಲ ಇದೆ, ಇದೆಲ್ಲ ಇರಬೇಕಾದ್ರೆ ನೀನು ಅನಾಥೆ ಅಲ್ಲ. ನಂಬರ್ ಸೇವ್ ಮಾಡ್ಕೊ. ನಿನ್ಗೆ ಯಾವಾಗ ಏನಾದ್ರೂ ಡೌಟ್ ಬರುತ್ತೆ, ಏನೋ ಒಂದು ಗೊಂದಲ ಬರುತ್ತೆ, ಅಮ್ಮವ್ರಿಗೆ ಹೇಳು, ಅವ್ರು ಮಾಡ್ಕೊಡಕ್ಕೆ ಹೇಳು. ಅಯ್ಯೋ, ಅವರು 4 ವರ್ಷದಿಂದ ನೋಡ್ತಾ ಇದಾರಂತಣ. ಅವ್ರ ಅತ್ತೆ ಸ್ವಲ್ಪ ಏನೋ ಇದು ಮಾಡ್ತಾರಂತ ಕಿರಿಕಿರಿ. ಅದು ನಿಮ್ ಹತ್ರ ಕೇಳ್ಬೇಕಂತ ಅವರು ಟ್ರೈ ಮಾಡ್ತಾ ಇದಾರೆ. ನನಗ್ ಒಟ್ಟ ಲೈನೇ ಸಿಗಂಗಿಲ್ಲ ಅಂತಂದ್ ಹೇಳ್ತಾ ಇರ್ತದ್ರಿ ಅವಾಗ. ಆದ್ರೂ ಇವಾಗ ಪಾಪಗೆ ಊಟ ಮಾಡಿಸ್ತಾ ಇದಾರೆ. ನಾನು ನಿನ್ನ ಮೇಲ್ಗಡೆ ಹೋಗ್ಬಿಡ ಅಂತ ಕಳ್ಸಿದ್ರ ಅವ್ರು. ನಿನ್ ಮೇಲೆ ಹೋಗಿ ಮಾತಾಡೋಗು ಅಂತಂದ್ ಹೇಳಿದ್ರೆ ನೋಡಿ, ಅವರು ಸ್ವಯಂ ಪ್ರಯತ್ನ ಮಾಡ್ತಿದ್ರು, ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರ ಹತ್ರನು ಮಾತಾಡ್ತೀನಿ. ಅವ್ರಿಗೊಂದು ಮೆಸೇಜ್ ಮಾಡಿ ಈ ಇಂಥವ್ರು ಅಂತ ಒಂದು ಹೇಳಿದ್ರೆ ನಾನು ಅವ್ರಿಗೆ ಸಮಯ ಕೊಡ್ತೀನಿ. ಆಯ್ತಾ? ಆಗ್ಲಿ ಬಾ. ದೇವ್ರು ಚೆನ್ನಾಗಿಡ್ಲಿ. ಟೈಮ್ ಊಟ ಮಾಡು, ಎಮ್ಮಿ ಚೆನ್ನಾಗಿ ಮೇಸು. ಅಮ್ಮ ಚೆನ್ನಾಗಿದಾರಣ್ಣ? ಓ ಚೆನ್ನಾಗಿದಾರವ್ವ.
ಚೆನ್ನಾಗಿದ್ದಾರೆ, ಅಜ್ಜಿ ಚೆನ್ನಾಗಿ ನೋಡ್ಕೊ, ಆರೋಗ್ಯ ಚೆನ್ನಾಗಿ ನೋಡ್ಕೊ, ದೇವ್ರಿದ್ದ ತಾಯಿ. ಒಳ್ಳೇದಾಗ್ಲವ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ಲಣ್ಣ. ಶುಭವಾಗ್ಲಿ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ನೋಡಿ ಕತೆ ಹೆಂಗಿದೆ. ಈ ಕತೆ ಕೇಳಿದಾಗ ಎಂಥವ್ರಿಗಾದ್ರೂ ಒಂದು ಕ್ಷಣ ಅನಿಸಿರುತ್ತೆ, ಅಲ್ಲ ಹುಡುಗ ಆದರೆ ಏನೋ ಏನೋ ಕತೆ ಆಗುತ್ತೆ, ಹೆಂಗೋ ದಾರಿ ಕಾಣುತ್ತೆ. ಮನೆಯಲ್ಲಿ ಕಣ್ಣು ಕಾಣದ ಅಜ್ಜಿ, ತಂದೆ ತಾಯಿ ಆಕ್ಸಿಡೆಂಟಲ್ಲಿ ತೀರು ಹೋಗ್ತಾರೆ. ಆ ತಂದೆ ತಾಯಿ ಸಾವನ್ನ ಎದುರುಗಡೆನೆ ನೋಡ್ತಾರೆ ಇವರು ಪಾಪ. ಅಂದರೆ ಪ್ರಜ್ಞೆ ತಪ್ಪಿದ್ರು ಹೌದು, ಬಟ್ ಅಲ್ಲೇ ಹೆಚ್ಚು ಕಮ್ಮಿ ಹತ್ರನೇ ನಡೆದಿದ್ದಲ್ವೇ. ಈಗ 16 ವರ್ಷದ ಹುಡುಗಿ ಯಾರಿಗೂ ಹಂಗಲ್ಲಿ ನಾನಿರಬಾರ್ದು ಅಂತ ಒಂದು ಹೆಮ್ಮೆ ಇಸ್ಕೊಂಡು, ಇವತ್ತಿನ ಹುಡುಗಿರು ಒಂದು ಸಗಣಿ ಭಾಷೋಕೆ ಅಥವಾ ಬೆಂಗಳೂರು ಕಡೆ ಅಂತೂ ಆ ಕಸದ ಲಾರಿ ಬಂತು, ಅದಕ್ಕೆ ಹೋಗಿ ಕಸ ಹಾಕ್ಲಿಕ್ಕೂ ಕೂಡ ಮೇಕಪ್ ಹಾಳಾಯ್ತತೆ, ಸ್ಕಿನ್ ಹಾಳಾಯ್ತತೆ. ಈ ಮಟ್ಟಿಗೆ ಅಲ್ಲ, ಅದು ಅವರವರ ಆಸೆ, ಅವರವರ ಇಚ್ಛೆ. ನಾನು ಅದನ್ನು ಸರಿ ತಪ್ಪು ಅಂತ ಹೇಳಲಿಕ್ಕೆ ಹೋಗಲ್ಲ, ಬಟ್ ಆದರೂ ಹೇಳೋದು. ಇವತ್ತಿಗೆ ಎಷ್ಟು ಸೂಕ್ಷ್ಮ ಇದ್ದಾರೆ ಹೆಣ್ಣುಮಕ್ಕಳು. ಹೊರಗಡೆ ಹೋಗಲ್ಲ, ಒಂದು ತರಕಾರಿ ತರಲ್ಲ, ಅಂಗಡಿಗೆ ಹೋಗಲ್ಲ. ಆ ನಡುವೆ ನೋಡಿ, ಈಕೆ ತಂದೆ ತಾಯಿ ಕಳ್ಕೊಂಡ ಮೇಲೆ ಆ ಬದುಕನ್ನು ಸ್ವೀಕರಿಸಿರುವ ರೀತಿ ಯಾರ ಹಂಗಿಗೂ ಸಿಗದೆ ತಾನು ಬದುಕನ್ನು ನಡೆಸ್ತಾ ಇದ್ದಾರೆ. ಇವತ್ತೆಲ್ಲ ಇದ್ದೂ ಕೂಡ ಚಿಕ್ಕ ಪುಟ್ಟ ಸೋಲುಗಳಿಗೆ ನಾವು ಪ್ರಾಣ ಕಳ್ಕೊಳ್ತೀವಿ, ಪ್ರಾಣ ಬಿಡಬೇಕು, ಬೇಡ ಸಾಯಬೇಕು ಅಂತ ಯೋಚಿಸ್ತೀವಿ. ಅಂಥದ್ರಲ್ಲಿ ಈ ಹೆಣ್ಮಗಳು ಎಂಥ ದಿಟ್ಟತನದ ಬದುಕನ್ನು ಬದುಕ್ತಾ ಇದ್ದಾರೆ. ಇದು ಎಲ್ಲ ಹೆಣ್ಮಕ್ಳಿಗೂ ಸ್ಫೂರ್ತಿಯಾಗಬೇಕು. ನೋಡಿ, ನೀವು IAS ಮಾಡ್ತಿರೋ, KS ಮಾಡ್ತಿರೋ, ಡಾಕ್ಟರ್ ಆಗ್ತಿರೋ, ಇಂಜಿನಿಯರ್ ಆಗ್ತಿರೋ, ಇನ್ನೇನು ಆಗ್ತಿರೋ, ಸಾಮಾನ್ಯವಾಗಿ ಒಂದು ಮದುವೆಯಾಗಿ ಜೀವನ ಮಾಡ್ತಿರೋ, ಏನಾದರೂ ಮಾಡಿ ಜೀವನದಲ್ಲಿ ಎಲ್ಲರದು ಒಂದು ಹೊಟ್ಟೆಪಾಡ ಅಷ್ಟೇ. ಎಲ್ಲರದು ಪದವಿಗೆ ಒಂದೊಂದು ಹೆಸರಿದೆ. ಎಲ್ಲರೂ ಅಂತಿಮವಾಗಿ ಸಂಬಳ ತಗೊಳ್ಬೇಕು, ಹೊಟ್ಟೆಪಾಡು ನಡೆಸಬೇಕು. ಆದರೆ 9ನೇ ಕ್ಲಾಸ್ಗೆ ಓದನ್ನು ನಿಲ್ಲಿಸಿ 10ನೇ ಕ್ಲಾಸು ಓದದ ಈ ಹೆಣ್ಣುಮಗಳು ಬದುಕನ್ನು ನೋಡ್ತಾ ಇರೋ ರೀತಿ, ನಿಮಗೊಂದು ವೇಳೆ ಎಲ್ಲೋ ನಾನು ಸೋತು ಬಿಟ್ಟೆ, ಕೆಲಸ ಹೋಯ್ತು, ಇನ್ನೇನೋ ಆಯಿತು, ಇನ್ನೇನೋ ನನಗೆ ಮೋಸ ಆಯಿತು, ಒಬ್ಬ ಹುಡುಗ ಮೆಸೇಜ್ ಮಾಡಲಿಲ್ಲ, ನನ್ನ ಹುಡುಗ ಮೋಸ ಮಾಡ್ದ, ಇಂಥದ್ದು ಏನೋ ಚಿಕ್ಕ ಪುಟ್ಟ ಕಾರಣಗಳಿಗೆ ಬದುಕನ್ನು ಬಲಿ ಕೊಡುವ, ಬದುಕು ಮುಗಿದೋಯ್ತು ಅನ್ನೋ ಆಲೋಚನೆ ಬಂದಾಗ ಈ ಹೆಣ್ಮಗಳು ಕತೆ ನೆನಪು ಮಾಡ್ಕೊಳ್ಳಿ. ಜಗತ್ತಲ್ಲಿ ಎಲ್ಲರೂ ಕೆಟ್ಟವರೇ ಇಲ್ಲ. ನೋಡಿ, ಈಕೆಗೆ ಅವರು ಯಾರೋ ಶ್ರೀಮಂತರು, ಆ ಊರಿನ ಯಜಮಾನರು ಹೆಜ್ಜೆ ಹೆಜ್ಜೆಗೂ ಸಹಾಯ ಮಾಡಿದ್ದಾರೆ. ಮತ್ತು ಈ ಹೆಣ್ಮಗಳು ಎಮ್ಮೆ ಮೇಯಿಸ್ತಾರೆ, ಹಾಲು ಕರೀತಾರೆ, ಅದನ್ನು ಒಂದು ಅರ್ಧ ಲೀಟ್ರು ಇಲ್ಲಿ ಯಾರಿಗೂ ತಂದು ಕೊಡ್ತಾರೆ. ಅಲ್ಲಿ ಆ ತಾಯಿ, ಯಾರೋ ಮಹಾತಾಯಿ, ಈಕೆಗೆ ಫೋನ್ ಕೊಟ್ಟು ಈ ಕಾರ್ಯಕ್ರಮ ಕೇಳು, ಏನೋ ಒಂಚೂರು ದಾರಿ ಕಾಣುತ್ತೆ, ನೆಮ್ಮದಿ ಸಿಗುತ್ತೆ. ನೋಡಿ, ಎಲ್ಲೆಲ್ಲಿ ಒಳ್ಳೆಯವರು ಇದ್ದಾರೆ. ನಮಗೆ ಹುಡುಕುವ, ಅದನ್ನು ಕಾಣುವ ಕಣ್ಣುಗಳು ಬೇಕು. ಒಮ್ಮೆಲೆ ನಾವು ಯಾವುದೋ ಒಂದು ಅನುಭವದಿಂದ ಈ ಜಗತ್ತೇ ಸರಿ ಇಲ್ಲ ಅಂತ ಅಂದ್ಕೊಳ್ಬಾರ್ದು. ಈ ಮನೇಲಿ ಭಿಕ್ಷೆ ಹಾಕ್ಲಿಲ್ವಾ, ಆ ಊರೇ ಸರಿ ಇಲ್ಲ ಅಂದ್ಕೊಳ್ಳೋದಲ್ಲ, ಇನ್ನೊಂದು ಮನೆ ಭಿಕ್ಷೆ ಕೇಳಬೇಕು ಅಲ್ವಾ? ಹಂಗೆ ಒಳ್ಳೆಯವರು ಇದ್ದಾರೆ. ನಾವು ಸ್ವಲ್ಪ ಆ ಒಳ್ಳೆತನವನ್ನು ನೋಡುವ ಕಣ್ಣು, ದೃಷ್ಟಿಕೋನ ನಮ್ಮದಾಗಬೇಕು. ಬಹಳ ಖುಷಿ ಆಯ್ತವ್ವ ನಿಮ್ಮ ಜೊತೆ ಮಾತಾಡಿ. ತಂದೆ ತಾಯಿ ಆಕ್ಸಿಡೆಂಟಲ್ಲಿ ತೀರು ಹೋದ ಮೇಲೆ 16 ವರ್ಷದ ನೀವು ಒಂದು ಎಮ್ಮೆ ಸಾಕೊಂಡು, ಹಾಲು ಕರ್ಕೊಂಡು, ಅಜ್ಜಿ ನೋಡಿಕೊಂಡು, ಯಾರಿಗೂ ಭಾರ ಆಗದೆ ಓದು ಅಲ್ಲಿಗೆ ನಿಲ್ಲಿಸಿದ್ರು ಪರವಾಗಿಲ್ಲವ. ನಿನ್ನ ಓದಿಗಿಂತ ನಿನ್ನ ಸಂಸ್ಕಾರ ದೊಡ್ಡದಿದೆ. ಜೀವನ ಹೇಗೋ ನಡೆಯುತ್ತೆ, ತೊಂದರೆ ಇಲ್ಲ. ಹಾಗಂತ ಎಜುಕೇಷನ್ ಮಾಡಬಾರ್ದು, ಅದು ನಡೆಯುತ್ತೆ ಅಂತ ಇಲ್ಲ. ಎಜುಕೇಷನ್ನು ಬಹಳ ಮುಖ್ಯ. ಆದರೆ ನೀವು ತುಂಬ ಬುದ್ಧಿಮಟ್ಟದಲ್ಲಿ ಎತ್ತರದಲ್ಲಿದ್ದೀರಾ. ದೇವರು ಕಾಪಾಡ್ತಾನೆ, ಧೈರ್ಯವಾಗಿರಿ. ಗ್ರೇಟ್, ಐ ಆಮ್ ಪ್ರೌಡ್ ಆಫ್ ಯು. ನೀವು ತುಂಬ ಚೆನ್ನಾಗಿ ಬದುಕನ್ನು ನಿಭಾಯಿಸ್ತಾ ಇದ್ದೀರಿ. ಅಜ್ಜಿ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಭಾಳ ಖುಷಿ ಆಯಿತು, ನೀವು ನನ್ನ ಬಗ್ಗೆ ಎಷ್ಟು ಪ್ರೀತಿ ಹೊಂದಿದ್ದೀರಿ. ಸಂಬಂಧಿಕರು ಅಂತ ಹೇಳ್ಕೊಂಡು ಓಡಾಡ್ತೀರಿ, ಅಣ್ಣ ಅಂತೀರಿ. ನನಗೆ ಖುಷಿ ಇದೆಯವ. ನನ್ನ ತುಂಬು ಹಾರೈಕೆ, ನಿನ್ನ ಬದುಕು ಯಾವ ಕೆಟ್ಟ ಕಣ್ಣುಗಳು ನಿನ್ನ ಮೇಲೆ ಬಿದ್ದರೂ ಅದೆಲ್ಲದರಿಂದ ಭಗವಂತ ನಿನ್ನನ್ನು ರಕ್ಷಣೆ ಮಾಡಲಿ. ಶುಭವಾಗಲಿ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ.